ಕೆಐಎಡಿಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ವ್ಯಾಪ್ತಿಯ ಗ್ರಾಮಗಳ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂಸ್ವಾಧೀನ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಎಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಆನೇಕಲ್ ತಾಲೂಕು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಮತ್ತು ರೈತರು ಆನೇಕಲ್ ತಾಲೂಕಿನ ಮುತ್ತನಾಳೂರು ಗ್ರಾಮದಲ್ಲಿ ಈಗಾಗಲೇ 28 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಹೋರಾಟವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಮತ್ತು ರೈತರನ್ನು ಸಂಘಟನೆ ಮಾಡುವ ಉದ್ದೇಶದಿಂದ ಮುಂದುವರಿದ ಭಾಗವಾಗಿ ಇಂದಿನಿಂದ ಹಂದೇನಹಳ್ಳಿ ಗ್ರಾಮದಲ್ಲಿಯೂ ಸಹ ಆನೇಕಲ್ ತಾಲೂಕು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದು ಮೊದಲನೇ ದಿನದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಹೋರಾಟಗಾರರು ಮತ್ತು ಪರಿಸರ ಪ್ರೇಮಿಗಳು ಚಾಲನೆ ನೀಡಿದರು. ಇನ್ನು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದಲ್ಲಿ ಮಳೆ ಬಂದರೂ ಸಹ ಸಿಡಿಲು ಬಂದರೂ ಸಹ ರೈತರು ಕಾರ್ಯಕ್ರಮವನ್ನು ಮೊಟಕುಗೊಳಿಸದೆ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಿದ ದೃಶ್ಯ ಕಂಡುಬಂತು. ಇನ್ನು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದಲ್ಲಿ ಚನ್ನರಾಯಪಟ್ಟಣದ ಹೋರಾಟಗಾರರಾದ ಯಶವಂತ್ ಮತ್ತು ಮುಳ್ಳೂರು ಶಿವಣ್ಣರವರು ಭಾಗವಹಿಸಿ ಚನ್ನರಾಯಪಟ್ಟಣದ ಭಾಗದಲ್ಲಿ ಭೂಸ್ವಾಧೀನ ವಿರೋಧಿಸಿ ಹಮ್ಮಿಕೊಂಡಿದ್ದ ಹೋರಾಟದ ಬಗ್ಗೆ ರೈತರಿಗೆ ತಿಳಿ ಹೇಳಿದರು ಮತ್ತು ರೈತರ ಭೂಮಿಗಳನ್ನು ಉಳಿಸಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡೆಯನ್ನು ಸಹ ಖಂಡಿಸಿದ ದೃಶ್ಯ ಕಂಡುಬಂತು. ಈ ಕೂಡಲೇ ರಾಜ್ಯ ಸರ್ಕಾರ ಸರ್ಜಾಪುರ ಹೋಬಳಿ ವ್ಯಾಪ್ತಿಯ ಗ್ರಾಮಗಳ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂಸ್ವಾಧೀನ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಹೋರಾಟದ ಸ್ವರೂಪವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ರೈತರು ಹಾಗೂ ಹೋರಾಟಗಾರರು ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದಲ್ಲಿ ಹೋರಾಟಗಾರರಾದ ಎಂಸಿ ಹಳ್ಳಿ ವೇಣು, ಕಾಡಾಗ್ರಹಾರ ಜಯಪ್ರಕಾಶ್, ದೇವರಾಜ್, ಮಂಜುನಾಥ್ ದೇವು, ವಿಶ್ವನಾಥ ರೆಡ್ಡಿ, ಹಂದೇನಹಳ್ಳಿ ಚಂದ್ರಾರೆಡ್ಡಿ, ವಕೀಲರಾದ ರಾಮಸ್ವಾಮಿ ರೆಡ್ಡಿ, ರಾವಣ, ದೇವರಾಜ್, ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ, ಎಸ್ವಿಟಿ ಮಂಜುನಾಥ್, ಮಹದೇಶ್, ರವಿಕುಮಾರ್, ಯಾಸ್ಮಿನ್ ತಾಜ್, ಟಿಸಿಹಳ್ಳಿ ಕೇಶವ, ಮಂಜುನಾಥ್, ಶ್ರೀಮತಿ ಸುಧಮ್ಮ ನಾರಾಯಣಸ್ವಾಮಿ, ವಂದೇ ಮಾತರಂ ಮಹೇಶ್, ವಿಶ್ವ, ಮೋಹನ್, ಮಧು, ಮನೋಜ್, ಉಮಾ ಮತ್ತು ಆನೇಕಲ್ ತಾಲೂಕು ಭೂಸ್ವಾಧೀನ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ರೈತರು ಭಾಗವಹಿಸಿದರು. ತಾಲೂಕಿನಲ್ಲಿ ಭೂಸ್ವಾಧೀನ ಕೈ ಬಿಡಲೇಬೇಕು. ರೈತರ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಕೆಐಡಿಬಿಗೆ, ರೈತ ವಿರೋಧಿ ಕೆಐಡಿಬಿಗೆ ಏನೇ ಬರಲಿ. ಹೋರಾಟದಲ್ಲಿ ಜಯ ಗಳಿಸಬೇಕಂತಂದ್ರೆ ಬರೀ ಮಾತಿನಲ್ಲೇ ಬರೀ ವೇದಿಕೆನಲ್ಲೇ ಆಗಲ್ಲ. ಶಕ್ತಿ ಎರಡು ರೀತಿಯಲ್ಲಿ, ಒಂದು ಜನಶಕ್ತಿ, ಇನ್ನೊಂದು ಹೋರಾಟ, ಎರಡು ಆಗ್ಲೇಬೇಕು. ಜನಶಕ್ತಿ ಇಲ್ಲದೇನೆ ಯಾವ ಹೋರಾಟನೂ ಇದುವರೆಗೂ ನಮ್ಮ ದೇಶದಲ್ಲಿ ಸಕ್ಸಸ್ ಆಗಿದೆ ಅಂತ ನನಗೇನು ಅನ್ಸಲ್ಲ. ಕೋರ್ಟ್ಗಳಲ್ಲಿ ಆಗಿರ್ಬೋದು, ಅದು ಇಂಡಿವಿಜುವಲ್ ಆಗಿ ಹೋರಾಟ ಮಾಡಿದರೆ ಆಗಿರ್ಬೋದು,
ಆದರೆ ಜನಶಕ್ತಿ ಮುಂದೆ ಯಾವುದೂ ನಿಲ್ಲಲ್ಲ. ಅದಕ್ಕೋಸ್ಕರ ಜನಶಕ್ತಿ ಬೇಕು. ಶಕ್ತಿ ಮೂಡ್ತಾ ಇದೆ, ಇನ್ನಷ್ಟು ಹೆಚ್ಚಿಸಬೇಕು. ಮೊದಲಿಂದನೂ ನಾನು ಬಯಲು ಬಸವನಗುಡಿ ಹತ್ರ ನಾವು ಸೇರಿದ್ದೀನಿ 10-12 ಜನ ಫಸ್ಟ್ ಮೀಟಿಂಗ್ ಅಲ್ಲಿ ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ಅಥವಾ ಒಂದು 25 ಜನ ಇರ್ಬೋದು. ಇವತ್ತು ಸುಮಾರು ಸಾವಿರಾರು ಜನ ನಾವು ಇದೀವಿ. ಇನ್ನೊಂದಷ್ಟು ಜನ ಸೇರಿಸ್ಕೊಳ್ಳಿ, ಖಂಡಿತ ಸಕ್ಸಸ್ ಆಗೇ ಆಗ್ತೀವಿ. ನಮಗೇನು, ನಮ್ಮ ಭೂಮಿ ಉಳ್ಕೋಬೇಕು. ತಲತಲಾಂತರಗಳಿಂದ ಚಂದ್ರಣ್ಣವರೆಗೆ ಅದ್ರ ಬದುಕಿ ಮೇಲೆ ಬಂದಿದ್ದೀವಿ. ನಾವು ಮಾತ್ರ ಬೇರೆ ಬಂದಿಲ್ಲ, ಇಡೀ ದೇಶಕ್ಕೆ ಅನ್ನ ನೀಡ್ತಾ ಇದ್ದೀವಿ. ಯಾರಾದ್ರೂ ಇವತ್ತು ನಾನು ಊಟ ಮಾಡಲಿಲ್ಲ ಹಾಗೆ ಇದ್ದೀನಿ ಅನ್ನೋರು ಯಾರಾದ್ರೂ ಇದೀವಾ? ನಾನು ಇವತ್ತು ವೆಹಿಕಲ್ ಅಲ್ಲಿ ಓಡಾಡ್ಲಿಲ್ಲ, ಪರವಾಗಿಲ್ಲ, ನಡೆಯುತ್ತೆ. ಅಥವಾ ನಾನು ಎಲ್ಲೂ ಹೋಗ್ಲಿಲ್ಲ, ನಡೆಯುತ್ತೆ. ಆದ್ರೆ ಊಟ ಮಾಡ್ದೇನೆ ಇರೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಒಂದು 4-5 ದಿವಸ ಅಮರಣ ಅಂತ ಉಪವಾಸ ಮಾಡ್ಬೋದು, ಅದಿದೆಯೇ ಹೊರತು ಕೊನೆಗೆ ಊಟ ಮಾಡಲೇಬೇಕು. ಊಟಕ್ಕೆ ಬೇಕಾಗಿರೋದು ಅನ್ನ ಬೆಳೆಯೋದು ರೈತ. ಅದಕ್ಕೋಸ್ಕರ ರೈತನ ಗಾಯಪಟ್ಟಣದಲ್ಲಿ ಯಾವ ರೀತಿ ಸಕ್ಸಸ್ ಆದ್ರೂ ಆ ಹುಮ್ಮಸ್ ಇವತ್ತು ನಮ್ಮಲ್ಲಿ ಬರ್ತಾ ಇದೆ. ಆ ಹುಮ್ಮಸ್ನಿಂದನೇ ನಾವು ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂತ ನಾನಂತೂ ಅನ್ಕೊಂಡ್ಬಿಟ್ಟಿದೀನಿ. ಅದೇ ಕಾರಣ ಇರ್ಬೋದು. ಒಟ್ನಲ್ಲಿ ಹೋರಾಟ ಮಾಡಬೇಕು. ಹೋರಾಟಕ್ಕೆ ಬೇಕಾಗಿರೋದು ಜನಶಕ್ತಿ, ಜನಶಕ್ತಿಗೆ ಬೇಕಾಗಿರೋದು ನಾನು ಈ ವೇದಿಕೆಗೆ ಬಂದಿದ್ದೀನಿ, ವೇದಿಕೆ ಹತ್ರ ಬರ್ತೀನಿ, 10 ಜನ ಕರ್ಕೊ ಬರ್ತೀನಿ. ಆಗ್ಲಿಲ್ಲ 5 ಜನನಾದ್ರೂ ಕರ್ಕೊಂಡು ಬರ್ತೀನಿ ಅನ್ನೋ ಮನಸ್ಸು ಮಾಡಿ ಕರ್ಕೊಬನ್ನಿ, ಏನಾದ್ರೂ ಮಾಡಿ ಕರ್ಕೊಬನ್ನಿ. ನಿಜವಾಗ್ಲೂ ಸರ್ಕಾರ ಅದಕ್ಕೆ ಬಗ್ಗೆ ಬಗ್ಗುತ್ತೆ. ಜನಶಕ್ತಿ ಮುಂದೆ ಯಾವ ಸರ್ಕಾರನೂ ನಿಂತಿಲ್ಲ, ನಿಲ್ಲೋದಿಲ್ಲ. ನಮಗೆ ಯಾಕೆ ಈ ಭೂಮಿ ಬೇಕು? ನಾವೇನು ಆಟ ಆಡೋದಕ್ಕೆ ಭೂಮಿ ಇಟ್ಕೊಂಡಿಲ್ಲ. ನಾವು ಅದರಲ್ಲಿ ಬೆಳೆ ಬೆಳಿತೀವಿ, ಬೇರೆಯವ್ರ ಹೊಟ್ಟೆ ತುಂಬಿಸ್ತೀವಿ, ನಮ್ಮ ಹೊಟ್ಟೆನೂ ತುಂಬಿಸ್ಕೊಳ್ತೀವಿ. ನಾವು ಚೆನ್ನಾಗಿರ್ತೀವಿ, ಬೇರೆಯವ್ರಿಗೂ ಚೆನ್ನಾಗಿ ಇಡೋ ಪ್ರಯತ್ನ ನಾವು ಮಾಡ್ತೀವಿ. ಬರೀ ವ್ಯವಸಾಯ ಮಾಡಲ್ಲ, ಅದ್ರ ಜೊತೆಯಲ್ಲಿ ಪ್ರಕೃತಿಯನ್ನೂ ಸಹ ನಾವು ಕಾಪಾಡ್ತೀವಿ, ಮಾಡ್ತಾ ಇದ್ದೀವಿ. ನೀವು ಯಾರ್ದಾದ್ರೂ ತೋಟಕ್ಕೆ ಹೋಗಿ ಸುಮಾರು 25 ಹಣ್ಣಿನ ಗಿಡಗಳು ಇಷ್ಟೇ ಇದಾವೆ. ಇವತ್ತು ರಾಗಿ ಬೆಳೀತಾರೆ, ತರಕಾರಿ ಬೆಳೀತಾರೆ, ಬೇಳೆಕಾಳುಗಳು ಬೆಳೀತಾರೆ, ಎಲ್ಲವನ್ನ ಬೆಳೀತಾರೆ. ನಿಮಗೇನ್ ತೊಂದರೆ ಆಗಿದೆ? ಜಮೀನು ಬೇರೆ ಕಡೆ ಸಿಗುತ್ತೆ ಬೇಕಾದಷ್ಟು. ಕೋಲಾರಲ್ಲಿ ಇದೆ. ನಾನು ಮೊನ್ನೆ ಹುಬ್ಳಿಗೆ ಹೋಗಿದ್ದೆ, ಹುಬ್ಳಿನಲ್ಲಿ ಬೇಕಾದಷ್ಟು ಜಮೀನು ಇದೆ, ಏರ್ಪೋರ್ಟ್ ಇದೆ, ಎಲ್ಲವೂ ಇದೆ. ಇಲ್ಲಿಗಿನ್ನ ಒಂದು 10%, ಇಲ್ಲಿ 100 ರೂಪಾಯಿ ಇದ್ರೆ 10 ರೂಪಾಯಿಗೆ ಸಿಗುತ್ತೆ, 5 ರೂಪಾಯಿಗೂ ಸಿಗುತ್ತೆ. ನೀವು ಮಾಡಿ, ಅಲ್ಲಿ ಏನಿಲ್ಲ ನಿಮಗೆ. ಯಾಕೆ ಇಲ್ಲಿಗೆ ಮಾಡ್ತಾ ಇದ್ದೀರಾ? ದುರುದ್ದೇಶ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ನಿಮ್ಮ ದುರುದ್ದೇಶ ಈಡೇರಿಸ್ಕೊಳ್ಳೋದಕ್ಕೆ ನಮ್ಮ ರೈತರು ಅಂದ್ರೆ ನಾವು ನೀವು ಎಲ್ಲ ಸೇರಿ ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರೇನು ಸರಿ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನೋ ಶಪಥ ನೀವೇನಾದ್ರೂ ಮಾಡಿದ್ದೆ ಆದ್ರೆ ಖಂಡಿತ ನಾವು ಹೋರಾಟದಲ್ಲಿ ಗೆಲ್ತೀವಿ. ಇಲ್ಲ ಸುಮ್ಮನೆ ಇದು ಸಭೆಗಳು ಅದು ಇದು ಅಂತ ಅನ್ಕೋಬೇಡಿ, ಅದಕ್ಕೆ ಬಗ್ಗಲ್ಲ, ಅದಕ್ಕಾಗಲ್ಲ. ನಾವು ಇದನ್ನ ಮಾಡೇ ತಿರ್ತೀವಿ. ಪ್ರಾಣ ಹೋದ್ರೇನು ಸರಿ, ಎಷ್ಟು ದಿವಸ ಹೋಗುತ್ತೆ, ಒಂದೇ ಸಲ ಪ್ರಾಣ ಹೋಗ್ಲಿ ಪರವಾಗಿಲ್ಲ ಅಂತ ನಿರ್ಧಾರ ಮಾಡಿದಾಗ ಖಂಡಿತ ನಾವು ಗೆಲ್ತೀವಿ, ಗೆಲ್ಲೋದಕ್ಕೆ ಅವಕಾಶ ಇದೆ. ಇನ್ನು ಒಂದೇ ಒಂದು ಮನವಿ ಅಷ್ಟೇ, ಅಲ್ಲಿ ಸಭೆ ಮಾಡಿದ್ರು, ಅಲ್ಲಿ ಟೆಂಟ್ ಹಾಕಿದ್ರು, ಇಲ್ಲಿ ಟೆಂಟ್ ಹಾಕಿದ್ರು, ಒಡಕ್ ಮೂಡಿಬಿಟ್ಟಿದೆ ಅಂತ ಮಾತ್ರ ಯಾರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ನಿಮಗೆ ಮನವಿ ಮಾಡ್ಕೊಳ್ತೀನಿ, ಆ ಮಾತು ಮಾತ್ರ ಮಾತಾಡ್ಬೇಕು. ಯಾರಿಗೂ ನಮ್ಮ ಮನಸ್ಸಲ್ಲಿ ಆ ಥರ ಇಲ್ಲ. ಅಲ್ಲಿ ಹೋರಾಟ ಮಾಡಿದ್ರೆ ಅಲ್ಲಿನ ಹೆಣ್ಮಕ್ಳು ಇವತ್ತು ಅಲ್ಲಿ ಸೇರ್ಕೊಂಡಿದ್ದಾರೆ, ಇಲ್ಲಿ ಹೋರಾಟ ಮಾಡಿದರೆ ಇಲ್ಲಿನ ಹೆಣ್ಮಕ್ಳು ಅಜ್ಜಿದೀರ್ ನೋಡಿ ಅವರು ಬರೋ ಹಂಗಾಯ್ತು. ಬರ್ಲಿ ಬಿಡಿ, ಒಡಕು ಅಂತ ನೀವ್ಯಾಕೆ ಅನ್ಕೊಳ್ತೀರಾ? ಒಡಕ್ ಅಲ್ಲೇ ಅಲ್ಲ, ಒಡಕ್ ಮೂಡೋದಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಪ್ರತಿಯೊಬ್ಬ ರೈತನು ಹೋರಾಟ ಮಾಡಬೇಕು. ಅಲ್ಲೂ ಮಾಡ್ಲಿ ಇಲ್ಲೂ ಮಾಡ್ಲಿ, ಎಲ್ಲರೂ ಸೇರ್ಕೊಂಡೇ ಮಾಡೋಣ. ಅಲ್ಲೊಂದು ಇಲ್ಲೊಂದು ಏನೂ ಆಗಲ್ಲ, ಏನೂ ಆಗೋದಿಲ್ಲ. ಅಲ್ಲೂ ಮಾಡೋಣ ಇಲ್ಲೂ ಮಾಡೋಣ. ಒಟ್ನಲ್ಲಿ ಏನು, ನಮ್ಮ ಶಕ್ತಿಯನ್ನ, ಜನಶಕ್ತಿಯನ್ನ ಜಾಸ್ತಿ ಮಾಡಬೇಕು ಅನ್ನೋದು ಅಷ್ಟೇ ಇಟ್ಕೊಳ್ಳಿ ಮನಸ್ಸಲ್ಲಿ. ಇದು 27ನೇ ದಿವಸ 28ನೇ ದಿವಸ ಚಂದ್ರಪಟ್ಟಣದವ್ರು ಇದಾರೆ ಇಲ್ಲೇ, ಸಾವಿರಾರು ದಿವಸಗಳು ಮಾಡಿದ್ದಾರೆ. ಅವರೇನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಅಷ್ಟು ದಿವಸ ಮಾಡ್ಬೇಕು. ವಿಜಯ ಸಿಕ್ಬೇಕಾದ್ರೆ ಮಾಡ್ಲೇಬೇಕು. ಸ್ವಾತಂತ್ರ್ಯ ಸಿಕ್ಕಿದ್ದು ಈ ಸಾವಿರಾರು ದಿವಸಗಳಲ್ಲಿ ಸಿಕ್ಲಿಲ್ಲ, ಸುಮಾರು ವರ್ಷಗಳು ಹೋರಾಟ ಮಾಡಿದ ಮೇಲೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಅದಕ್ಕೋಸ್ಕರ ಇಷ್ಟು ದಿವಸನ ಅಷ್ಟು ದಿವಸನ ಅಂತ ಅನ್ಕೋಬೇಡಿ. ಜೀವನದಲ್ಲಿ ಇದು ನಂದು ಒಂದು ಹೋರಾಟದ ಭಾಗ ಅಂತ ಮುಡುಪಿಡಿ. ಖಂಡಿತ ನಾವು ಜಯ ಗಳಿಸ್ತೀವಿ. ಆಗ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಆಗ್ಲಿ ಪರವಾಗಿಲ್ಲ. ನಾವಂತೂ ನಮ್ಮ ಭೂಮಿ ಬಿಟ್ಕೊಳ್ಳೋದಿಲ್ಲ ಅನ್ನೋ ಮನಸ್ಸು ಯಾವತ್ತು ಮಾಡ್ತೀರೋ ಅವತ್ತು ವಿಜಯ ನಮ್ಮದೇ ಅಂತ ಕಂಠಕೋಶವಾಗಿ ಹೇಳೋದಕ್ಕೆ ಖಂಡಿತ ಸಾಧ್ಯ ಇದೆ. ನೀವೆಲ್ಲರೂ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಅನ್ನೋದಷ್ಟೇ ನನ್ನ ಮನವಿ.
ಯಾರು ಏನ್ ಮಾತಾಡಿದ್ರು ಬಿಟ್ಬಿಡಿ, ಎಲ್ಲರೂ ಮಾತಾಡಿದ್ದು ಒಳ್ಳೇದಕ್ಕೇನೆ. ನದಿ ಬೇರೆ ಬೇರೆ ಕಡೆ ಮಳೆ ಬೀಳುತ್ತೆ, ನದಿನಲ್ಲಿ ಹರ್ಕೊಂಡು ಹೋಗುತ್ತೆ, ಎಲ್ಲಿಗೆ ಸೇರುತ್ತೆ? ಅದು ಸಮುದ್ರಕ್ಕೆ ಸೇರ್ಬೇಕು. ಸಮುದ್ರ ಅಂತಂದ್ರೆ ರೈತ. ಸಮುದ್ರ ಕೆರೆ ಬತ್ಬಹುದು, ಕುಂಟೆ ಬತ್ತೋಗ್ಬಿಡ್ಬೋದು, ಯಾವತ್ತೂ ಬತ್ತಿಲ್ಲ, ಬತ್ತೋದಕ್ಕೆ ಸಾಧ್ಯನೇ ಇಲ್ಲ. ರೈತರು ಅಂತಂದ್ರೆ ಸಾಗರ ಇದ್ದಾಗೆ, ಸಮುದ್ರ ಇದ್ದಾಗೆ, ಅದನ್ನ ಬತ್ಸೋದಕ್ಕೆ ಯಾರ ಕೈನಲ್ಲಾಗಲ್ಲ. ಅಕಸ್ಮಾತ್ ಏನಾದ್ರೂ ಸಮುದ್ರ ಬತ್ತೋಗ್ಬಿಟ್ಟಿದೆ ಅಂತ ಅನ್ನೋ ದಿವಸ ಬಂದ್ರೆ ಭೂಮಿ ಮೇಲೆ ಒಂದೇ ಒಂದು ಪ್ರಾಣಿನೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೀವೆಲ್ರು ನಾನು ಒಬ್ರು ಅಲ್ಲ, ಒಬ್ಬಂಟಿ ಅಲ್ಲ, ನಾನು ಐದು ಜನ ಸೇರಿದ್ರೆ ಒಂದು ಮುಷ್ಟಿ. ಚಂದ್ರಣ್ಣ ಹೇಳ್ತಾ ಇದ್ರು, ಮುಷ್ಟಿ ಕಟ್ಟಿದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅಂತ. ಹಾಗೇನೆ ನಾವೆಲ್ರು ಮುಷ್ಟಿ ಕಟ್ಟಿ 5 ಜನ ಸೇರ್ಕೊಂಡು ಈ ಹೋರಾಟನ ಜಯಗಳಿಸುವಾಗ ಮಾಡೋಣ ಅಂತ ಮನವಿ ಮಾಡ್ತಾ 75 ದಿನ ಇವತ್ತು ಹೋರಾಟ ಅವ್ರದ್ದು ನರಗುಂದದಲ್ಲಿ. ಅವರು ಕಳಸಾ ಬಂಡೂರಿ ಹೋರಾಟದ ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಸಹ ಹೋರಾಟವನ್ನು ಮಾಡಿದ್ರು ಅವರು. ಈಗ ಅವರು ಕೂಡ ನರಗುಂದ ಒಂದು ತಾಲೂಕಿನಲ್ಲಿ ಇದೇ ರೀತಿಯಾದ ಒಂದು ಜಾಗದಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ. ಅಲ್ಲಿಗೆ ಹಲವಾರು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಎಲ್ಲರೂ ಕೂಡ ಅಲ್ಲಿ ಹೋಗಿ ಬಂದಿದ್ದಾರೆ. ಆದ್ರೆ ಫಲಿತಾಂಶ ಮಾತ್ರ ಶೂನ್ಯ. ಇವತ್ತು ಪ್ರಪಂಚದ ಮೊದಲ ಮಾನವ ಯಂತ್ರ ರೈತ. ಈ ರೈತನನ್ನ ಕಡೆಗಣಿಸಿದ್ರೆ ಏನೆಲ್ಲ ಆಗಬಹುದು ಅನ್ನೋದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. 1983-84ರಲ್ಲಿ ನರಗುಂದ ಬಂಡಾಯ, ರೈತರ ಬಂಡಾಯ ಚಳವಳಿ ಆದ್ಮೇಲೆ ಆವತ್ತಿನ ಗುಂಡೂರಾವ್ ಸರ್ಕಾರನೇ ಬಿದ್ದೋಗಿದ್ದು ಇತಿಹಾಸದಲ್ಲಿದೆ. ಇವತ್ತು ರೈತರಿಗೆ ಬಹುತೇಕ ನಮ್ಮನ್ನು ಆಳಿದಂತ ಎಲ್ಲ ಸರ್ಕಾರಗಳು ಕೂಡ 100ಕ್ಕೆ 100 ನ್ಯಾಯವನ್ನು ಒದಗಿಸ್ತಕ್ಕಂಥ ಸರ್ಕಾರ ಇದುವರೆಗೆ ಯಾವುದೂ ಕೂಡ ಬಂದಿರಲಿಲ್ಲ. ಇವತ್ತು ರೈತ ಬೆಳೆದಂತ ಬೆಳೆಯನ್ನ ತಿಂದು ರೈತನ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ರಾಜಕಾರಣಿಗಳಿಗೆ ಬುದ್ಧಿಯನ್ನು ಕಲಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಇವತ್ತು ದೇಶದ ಅನೇಕ ಭಾಗಗಳಲ್ಲಿ, ಅದು ಪಂಜಾಬ್ ಇರ್ಬೋದು, ದೆಹಲಿ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಎಲ್ಲ ರಾಜ್ಯಗಳಲ್ಲೂ ಸಹ ರೈತ ನಿತ್ಯ ನಿರಂತರವಾಗಿ ಹೋರಾಟವನ್ನು ಮಾಡ್ತಾನೆ ಬಂದಿದ್ದಾನೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ತಮಿಳುನಾಡಿನ ರೈತರು ಸುಮಾರು ವರ್ಷಗಳ ಕಾಲ ಹೋರಾಟವನ್ನು ಮಾಡಿಕೊಂಡಿದ್ರು. ಕೊನೆಗೆ ಅವರನ್ನ ಪತ್ರಿಕೆಯವರಾಗಲಿ ಅಥವಾ ಸ್ಥಳೀಯ ರಾಜಕಾರಣಿಗಳಾಗಲಿ ಯಾರೂ ಕೂಡ ಅವರನ್ನ ಮಾತನಾಡಿಸಲಿಲ್ಲ. ಅವ್ರ ಕೊನೆಗೆ ಯಾವ ಮಟ್ಟಕ್ಕೆ ಆ ರೈತ ಹೋರಾಟ ಆಯ್ತು ಅಂತ ಹೇಳಿದ್ರೆ, ಮೂತ್ರವನ್ನ ಕುಡಿದು ಚಳವಳಿಯನ್ನ ಮಾಡೋ ಮಟ್ಟಕ್ಕೆ ಹೋರಾಟ ಆಯ್ತು. ಆದರೂ ಕೂಡ ಅಲ್ಲಿರ್ತಕ್ಕಂಥ ಕೇಂದ್ರ ಕೃಷಿ ಮಂತ್ರಿ ಸಹ ಕೂಡ ಆ ಜಾಗಕ್ಕೆ ಬರಲಿಲ್ಲ, ನಿಮ್ಮ ಸಮಸ್ಯೆ ಏನು ಅಂತ ಕೇಳಿಲ್ಲ. ಅಂದ್ರೆ ಇವರಿಗೆ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಎಂಥದ್ದು ಅಂತೇಳಿ ಇಂಥ ಗೋಮುಖ ವ್ಯಾಘ್ರಗಳಿಗೆ ಆ ಗೋಮುಖ ವ್ಯಾಘ್ರಗಳ ಮುಖವಾಡ ನಮ್ಗೆ ಗೊತ್ತಾಗ್ತಾ ಇದೆ. ಇವತ್ತು ರಾಮಸೋಮಣ್ಣವ್ರು ಹೇಳಿದಾಗೆ ಒಂದು ರೆವಲ್ಯೂಷನ್ ಆಗ್ಬೇಕು ಈ ರಾಜ್ಯದಲ್ಲಿ. ದೇಶದ ಸ್ವಾತಂತ್ರ್ಯಕ್ಕಾಗಿ ಎಂತ ಒಂದು ಕ್ರಾಂತಿಕಾರಿಯಾದಂತಹ ಒಂದು ಚಳವಳಿಯನ್ನ ಮಾಡಿದ್ರು. ಮನೆಯಲ್ಲೂ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪ್ರತಿಯೊಬ್ಬರು ಕೂಡ ಮನೆಗೆ ಒಬ್ಬೊಬ್ಬರಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೆಂಗೆ ಹೋರಾಟಕ್ಕೆ ಇಳಿದ್ರು, ಅದೇ ರೀತಿ ಇವತ್ತು ನಮ್ಮ ತಾಲೂಕಿನ ರೈತರನ್ನ ಉಳಿಸ್ಕೊಳ್ಳೋದಕ್ಕೆ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮನೆಯವರು ಒಬ್ಬೊಬ್ಬರು ಬರಬೇಕು ಅಂತೇಳಿ ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಇದು ನಮ್ಮ ಬದುಕು, ನಮ್ಮ ಅಸ್ತಿತ್ವ. ನಮ್ಮ ಬದುಕು ನಮ್ಮ ಅಸ್ತಿತ್ವ ಆದ್ಮೇಲೆ ನಾವು ಬದುಕು ಏನ್ ಪ್ರಯೋಜನ? ಈ ಬದುಕನ್ನು ಕಟ್ಕೊಳ್ಳೋದಕ್ಕೆ, ನಮ್ಮ ಅಸ್ತಿತ್ವವನ್ನು ಕಾಪಾಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಈ ರಾಜ್ಯದಲ್ಲಿ, ಈ ತಾಲೂಕಿನಲ್ಲಿ ಒಂದು ಕ್ರಾಂತಿಕಾರಿಯಾದಂತ ಚಳವಳಿಯನ್ನ, ರೈತ ಚಳವಳಿಯನ್ನ ನಾವು ಮಾಡಲೇಬೇಕಾಗಿದೆ. ಇವತ್ತು ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಗಡಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ, ರೈತರಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಕಾರ್ಮಿಕರಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಮಹಿಳೆಯರ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಎಷ್ಟು ನಾವು ಅದರಲ್ಲಿ ಯಶಸ್ಸಾಗಿದ್ದೀವಿ ಅನ್ನೋದು ಪ್ರಶ್ನೆ ಮಾಡಿಕೊಂಡಾಗ
ನಿಜವಾಗ್ಲೂ ಕೂಡ ನಾವು 50ರಷ್ಟಲ್ಲ 40ರಷ್ಟು ಕೂಡ ನಾವು ಯಶಸ್ಸನ್ನ ಕಾಣಲಿಲ್ಲ. ಯಾವ ಸರ್ಕಾರಗಳು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಚುನಾವಣೆಯ ಮುಂದೆ ಚುನಾವಣೆಗೆ ಮೊದಲು ಏನೆಲ್ಲ ಆಶ್ವಾಸನೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ಮೇಲೆ ಏನೆಲ್ಲ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ ಅಂತ ಅಂದ್ಕೊಂಡಾಗ 100ಕ್ಕೆ 100 ಇದುವರೆಗೂ ಯಾವುದೇ ಸರ್ಕಾರ, ಅದು ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು, ಯಾರು ಕೂಡ ರೈತರ ಸಮಸ್ಯೆಗಳನ್ನ ಅಥವಾ ಹಲವಾರು ಸಾಮಾಜಿಕ ಸಮಸ್ಯೆಗಳನ್ನ ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ. ಇದನ್ನ ನಾವು ಮನಗಾಣಬೇಕಾಗಿದೆ. ರೈತರದೆಲ್ಲ ಒಂದು ಜಾತಿ ಆದ್ರೆ ರಾಜಕಾರಣಿಗಳದೆಲ್ಲ ಒಂದೇ ಜಾತಿ. ಯಾವ ಪಕ್ಷದವ್ರು ಯಾರನ್ನು ಬಿಟ್ಕೊಡೋದಿಲ್ಲ. ಹಾಗೆ ನಾವು ಎಲ್ಲ ಈ ದೇಶದ, ಈ ರಾಜ್ಯದ, ಈ ತಾಲೂಕಿನ ಎಲ್ಲ ರೈತ ಕುಟುಂಬಗಳು ಎಲ್ಲರೂ ಕೂಡ ರೈತ ಬೆಳೆದಂತ ಅನ್ನವನ್ನ ತಿನ್ನೋರು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ. ಇವತ್ತು ಇದೇ ಹೋರಾಟ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ನಡೆದಿದೆ. ಅಲ್ಲಿಗೂ ಕೂಡ ಯಾರು ಕೂಡ ಬಂದಿಲ್ಲ ಸಂಬಂಧಪಟ್ಟಂತ ಇಲಾಖೆಯವರು, ಮಂತ್ರಿಗಳು. ನಾನು ಕಳೆದ ಸಭೆಯಲ್ಲೇ ಹೇಳಿದ್ದೆ, ನಮ್ಮ ಹೋರಾಟದ ಮನವಿಯನ್ನ ಸ್ವೀಕಾರ ಮಾಡೋದಕ್ಕೆ ಒಂದು ಕೃಷಿ ಮಂತ್ರಿ ಬರಬೇಕು ಅಥವಾ ಜಿಲ್ಲಾಧಿಕಾರಿ ಬರಬೇಕು, ಅವ್ರಿಗಿಂತ ಮೇಲೆ ಕೃಷಿ ಮಂತ್ರಿ ಬರಬೇಕು, ಇಲ್ಲ ಉಪಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳೇ ಬರಬೇಕು. ಆ ಮಟ್ಟದ ಒಂದು ಚಳವಳಿಯನ್ನ ನಾವು ರೂಪಿಸಿದ್ದೇ ಆದಲ್ಲಿ ಖಂಡಿತ ನಮಗೆ ಈಗ ನಮ್ಮ ಚನ್ನರಾಯಪಟ್ಟಣದಲ್ಲಿ ನಡೆದಂತ ಯಶಸ್ವಿ ಹೋರಾಟದಂತೆ ಇನ್ನೂ ಕೂಡ ಯಶಸ್ವಿ ಆಗುವಂತ ಸಾಧ್ಯತೆಗಳು ಇದೆ. ಹಾಗಾಗಿ ಹೊರಗೆ ಇನ್ನೊಂದು ಮಾತಾಗ್ತಾ ಇದೆ, ಅವರ ಹೋರಾಟಗಾರರಲ್ಲೇ ದ್ವಂದ್ವ ನಿಲುವುಗಳಿದ್ದಾವೆ. ಕೆಲವರು ಭೂಮಿ ಕೊಡೋಕೆ ಸಿದ್ಧರಾಗಿದ್ದಾರೆ, ಆದ್ರೂ ಕೂಡ ಅವ್ರ ಜೊತೆಲೆ ಬಂದು ಕೂತ್ಕೊಂಡಿರ್ತಾರೆ, ಆಚೆ ಇನ್ನೊಂದು ಮಾತಾಡ್ತಾರೆ ಅಂತೇಳಿ. ಅದಕ್ಕೆ ನಮ್ಮ ರಾಮಸ್ವಾಮಿ ರೆಡ್ಡಿ ಅವರು ಹೇಳಿದ್ದಾರೆ, ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ, ಒಂದೇ ಉದ್ದೇಶದಿಂದ, ಒಂದೇ ಗುರಿಯಿಂದ ನಾವು ಹೋರಾಟವನ್ನ ಮಾಡಿದಾಗ ಖಂಡಿತವಾಗಲೂ ನಮ್ಮ ಹೋರಾಟ ಯಶಸ್ವಿ ಆಗ್ತದೆ. ಇವತ್ತು ಖಂಡಿತವಾಗಲೂ ನಮ್ಮ ಹೋರಾಟದ ನಾಯಕರಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಮುಂದಿನ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆಸೋಣ. ಅದಕ್ಕೆ ಒಂದು 15 ದಿನ ಆದ್ರೂ ಸರಿ, 20 ದಿನ ಆದ್ರೂ ಸರಿ, ನಾವು ಇಲ್ಲಿಂದ ಮುಖ್ಯಮಂತ್ರಿಗಳ ಮನೆಗೆ, ನೇರವಾಗಿ ಮುಖ್ಯಮಂತ್ರಿ ಮನೆಗಳಿಗೆ ಹೋಗೋಣ. ಯಾರ ಸಪೋರ್ಟ್ ನಮ್ಗೇನು ಬೇಕಾಗಿಲ್ಲ. ರೈತರಿರೋ ಜಾಗಕ್ಕೆ, ನಾವು ನಿಗದಿಪಡಿಸಿರ್ತಕ್ಕಂಥ ಜಾಗಕ್ಕೆ ಮುಖ್ಯಮಂತ್ರಿಗಳು ಬರೋ ರೀತಿ ಮಾಡ್ತಕ್ಕಂಥ ಒಂದು ಚಳವಳಿಯನ್ನ, ಒಂದು ಹೋರಾಟವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಆ ಹೋರಾಟಕ್ಕೆ ಎಲ್ಲ ಪ್ರಗತಿಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಮಹಿಳಾ ಹೋರಾಟಗಾರರು, ಬುದ್ಧಿಜೀವಿಗಳು ಎಲ್ಲರನ್ನು ಕರ್ತಕ್ಕಂಥ ಒಂದು ಕೆಲಸವನ್ನ ನಾವೆಲ್ಲರೂ ಕೂಡ ರೈತ ಹೋರಾಟದ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿ ಒಂದು ಹೋರಾಟ, ಮುಂದಿನ ಹೋರಾಟವನ್ನು ಕೂಡ ನಾವು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿ ನಾವು ಹೋರಾಟವನ್ನ ಕೈಗೆತ್ಕೋಬೇಕಾಗ್ತದೆ. ಇದು ಮಳೆಗಾಲದಲ್ಲೂ ಕೂಡ ನಾವು ಹೋರಾಟವನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ಚರ್ಚೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಮ್ಮ ಹೋರಾಟಕ್ಕೆ ಮುಂದಿನ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ನಾವು ಹೋರಾಟವನ್ನ ರೂಪಿಸಬೇಕಾಗಿದೆ. ಮುಖ್ಯಮಂತ್ರಿಗಳೇ ನೇರವಾಗಿ ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅಂತೇಳಿ ನಾವು ಎಲ್ಲ ಚರ್ಚೆ ಮಾಡೋಣ. ಹಾಗಾಗಿ ಸಂಪೂರ್ಣವಾಗಿ ಕನ್ನಡ ಜಾಗೃತಿ ವೇದಿಕೆ ನಿಮ್ಮ ಜೊತೆಯಲ್ಲಿದ್ದು ಈ ಹೋರಾಟಕ್ಕೆ ನ್ಯಾಯ ಸಿಗೋವರೆಗೂ ನಿಮ್ಮ ಜೊತೆಯಲ್ಲಿ ಇರ್ತದೆ. ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸ್ತದೆ ಅಂತೇಳಿ ಹೇಳ್ತಾ, ರೈತರ ಒಂದು ಕಿಚ್ಚು ಇನ್ನ ಹೆಚ್ಚಾಗಬೇಕು. ಯಾಕಂದ್ರೆ ನಾನು ಸುಮಾರು 30 ವರ್ಷಗಳಿಂದ ಚಂದ್ರರೆಡ್ಡಿ ಅವರು, ನಾವು ರೇಷ್ಮೆ ಬೆಳೆಗಾರ ಸಂಘದ ಪದಾಧಿಕಾರಿಗಳು, ಹೋರಾಟಗಳು ಯಾವ ರೀತಿ ಇತ್ತು ಅಂದ್ರೆ, ನಾವು ನಿಜವಾಗೂ ನಮ್ಮ ಆನೇಕಲ್ ತಾಲೂಕು ಸಿಡಿ ಏರಿಯಾನ ಕಿತ್ತು ಬಿಸಾಕಿದ್ರು. ಆಗ ನಾವೊಂದು ಸಂಘ ಕಟ್ಕೊಂಡು ಬೈವರ್ಟಿನ್ ರೇಷ್ಮೆ ಬೆಳೆಗಾರರ ಸಂಘ ಅಂತ ರೆಡಿಯಾಗಿ ಇಡೀ ರಾಜ್ಯದಲ್ಲೇ ಹೋರಾಟ ಮಾಡಿ ಎಲ್ಲೆಲ್ಲಿ ಮುತ್ತಿಗೆ ಹಾಕ್ಬೇಕು ಅಲ್ಲೆಲ್ಲ ಮುತ್ತಿಗೆ ಹಾಕಿ ಅದನ್ನು ಮತ್ತೆ ವಾಪಸ್ಸು ತಂದ್ವಿ. ಅದರಲ್ಲಿ ನಮ್ಮ ಇವರು ಇದ್ರು, ರೆಡ್ಡಿ ಇವರು, ಇವರೆಲ್ಲ ನಾಯಕರು, ಅವರ ಮಾರ್ಗದರ್ಶನ ಇತ್ತು ನಮ್ಗೆ. ಬೈರೆಡ್ಡಿ ಅವರಿದ್ರು, ಎಲ್ಲರೂ ಇದ್ರು ಅಂತ. ಈ ಮುತ್ತನಲ್ಲೂರು ಮತ್ತೆ ಅನ್ನೇನಹಳ್ಳಿ ಎರಡೂ ಭಾಗದ ರೈತರ ಬೈವಲ್ಟಿನ್ ಬಿತ್ತನೆ ಗೂಡನ್ನ, ನಮ್ಮ ತಾಲೂಕಿನ ಗೂಡನ್ನ, ಅಷ್ಟು ಉತ್ತಮವಾದ ಭೂಮಿ ಇದು. ನಮ್ಮನ್ನ ಹೋರಾಟನ ಮೀರಿ ಬೇರೆ ಕಡೆ ಬೈವಲ್ಟಿನ್ ಸಿಡಿ ಏರಿಯಾ ಮಾಡಿದ್ರು, ಹಾಸನ ಮಾಡಿದ್ರು, ಬೆಳಗಾಂ ಮಾಡಿದ್ರು, ಬೇರೆ ಎಲ್ಲೆಲ್ಲ ಮಾಡಿದ್ರು ನಮ್ಮ ತುಳಿಬೇಕು ಅಂತ ಸಾಧ್ಯವಾಗ್ಲಿಲ್ಲ.
ಅಲ್ಲಿನ ಭೂಮಿ ಅದಕ್ಕೆ ಹೊಂದಾಣಿಕೆ ಆಗ್ಲಿಲ್ಲ. ಬಿತ್ತನೆ ಗೂಡ ಪರ್ಚೇಸ್ ಮಾಡಿದಂತವ್ರು ಇಲ್ಲಿದ್ದಾರೆ, ಆಗ್ಲಿಲ್ಲ. ಮತ್ತೆ ನಮ್ಮ ಹತ್ರನೇ ಬರೋದಂಗ ಮಾಡಿದ್ರು. ತದನಂತರ ಸುಮಾರು ವರ್ಷಗಳ ಕಾಲ ಬೆಲೆ ಇಲ್ಲದೆ ಚೈನಾ ಸಿಲ್ಕ್ ಬರೋದಕ್ಕೆ ಪ್ರಾರಂಭ ಆಯಿತು. ನಮ್ಮದ ರೇಷ್ಮೆ ಗೂಡು ಕಡಿಮೆ ಆಯಿತು. ಇದೆಲ್ಲ ಆದಾಗ ಹೆಚ್ಚು ಆನೇಕಲ್ ತಾಲೂಕೆಲ್ಲ ರಾಜ್ಯದ ರೈತರು ಹೋರಾಟ ಮಾಡಿ ಚೈನಾ ಸಿಲ್ಕ್ ಸಹ ನಿಲ್ಲಿಸಲು. ಅದೇ ರೀತಿ ನಮ್ಮ ಭೂಮಿಯನ್ನು ಉಳಿಸ್ಕೊಬೇಕು ಅಂದ್ರೆ ಪ್ರತಿಯೊಬ್ಬ ರೈತರು ಒಂದಾಗಬೇಕು. ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಯಾವುದೇ ಭೂಮಿ ಹೋಗ್ಲಿಲ್ಲ ಅಂತ ಯೋಚನೆ ಮಾಡಬೇಡಿ. ಮುಂದಿನ ದಿವಸ ನಿಮ್ಮ ಭೂಮಿಗೂ ತೊಂದರೆ ಆಗ್ಬೋದು. ದಯವಿಟ್ಟು ಈ ಹೋರಾಟಕ್ಕೆ ಎಲ್ಲರ ಸಹಕಾರ, ನಮ್ಮ ಎಲ್ಲ ಹಿರಿಯರ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಈ ಹೋರಾಟದ ಮುಂದಾಳತ್ವವನ್ನು ಇಸ್ಕೊಂಡು ಇವತ್ತು ಕೂತಿರ್ತಕ್ಕಂಥದ್ದನ್ನ ನೋಡಿದ್ರೆ ಬಹುಶಃ ಅಂಬೇಡ್ಕರ್ ಅವರ ಒಂದು ಕನಸು ಇವತ್ತು ನನಸಾಗ್ತಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಕಾರಣ ಇವತ್ತು ಮಹಿಳೆಯರು ಮನೆ ಕೆಲಸಗಳಿಗೆ ಮತ್ತೆ ಕೃಷಿ ಕೆಲಸಗಳಿಗೆ ಮಾತ್ರ ಸೀಮಿತವಾಗಿದ್ರು. ಇವತ್ತು ಅನ್ಯಾಯದ ವಿರುದ್ಧ, ಅನೈತಿಕಗಳ ವಿರುದ್ಧ, ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ, ಸರ್ಕಾರ ರೈತರಿಗೆ ಎಸ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಇವತ್ತು ಸೊಂಟಕ್ಕೆ ರೈತರ ಶೆಲ್ಲವನ್ನ ಕಟ್ಕೊಂಡು ಇವತ್ತು ಬಂದಿಲ್ಲಿ ಕೂತಿದ್ದೀರಲ್ಲ, ಇದು ನಿಜವಾಗ್ಲೂ ಈ ಒಂದು ಹೋರಾಟಕ್ಕೆ ಗೆಲುವು ಖಚಿತ 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 ಅಂತ ಹೇಳ್ತಾ ಇದ್ದೀನಿ. ಹೇಳಲಿಕ್ಕೆ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಕಾರಣ ಬಹುತೇಕವಾಗಿ ಎಲ್ಲ ಚಳವಳಿಗಳಲ್ಲೂ ಮಹಿಳೆಯರು ಬಹುತೇಕವಾಗಿ ಕಡಿಮೆ ಜನಸಂಖ್ಯೆಯಲ್ಲಿದ್ರು. ಇವತ್ತು ಆಗ್ಲೇ ಹೇಳ್ತಿದ್ರು, ಮುತ್ತನ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ರೈತ ಚಳವಳಿ ಒಂದು ಬ್ಯಾನರ್ ಅಡಿನಲ್ಲಿ ಕೆಲಸ ಒಂದು ಹೋರಾಟವನ್ನ ಕೈಗೆತ್ಕೊಂಡಿದ್ರು. ಇವತ್ತು ಅಂಜನಹಳ್ಳಿ ಪಂಚಾಯಿತಿಯಲ್ಲಿ ಒಂದು ಹೋರಾಟವನ್ನ ಕೈಗೆತ್ಕೊಂಡಿದ್ದಾರೆ. ಇದು ಗುಂಪುಗಾರಿಕೆ ಆಗ್ತಿದೆ ಅಂತೇಳಿ. ಸೊ ಬಹುಶಃ ಈ ರೈತರ ಉದ್ದೇಶದ ಹೋರಾಟ ಆಯಾ ಪಂಚಾಯಿತಿಗಳಲ್ಲಿ ಏನು ನಡೀತಾ ಇದೆ, ಇದು ಪ್ರತಿ ಹಳ್ಳಿಯ ಮನೆಗಳ ರೈತರ ಮನೆಗಳಲ್ಲಿ ಇವತ್ತು ಎಚ್ಚೆತ್ತಿಸುವಂತ ಹೋರಾಟವಾಗಿ ಇದು ಪರಿಣಾಮಕಾರಿ ಆಗ್ತಿದೆ ಅನ್ನೋದನ್ನ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ, ಇವತ್ತು ಬರೀ ರೈತ ಕುಟುಂಬಗಳು ಬರೋದಲ್ಲ ಈ ಹೋರಾಟಕ್ಕೆ, ಇವತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಇವತ್ತು ರೈತರು ಬದುಕಿದ್ರೆ ಇವತ್ತು ನಮ್ಮ ಕುಟುಂಬಗಳಿಗೆ, ನಮ್ಮ ಬಡ ಕುಟುಂಬಗಳಿಗೆ ಕೃಷಿ ಕಾರ್ಮಿಕರಾಗಿ ಕೆಲಸ ಸಿಗುತ್ತೆ. ನಾವು ಏನಾದ್ರೂ ಈ ಭೂಮಿಗಳನ್ನ ನಾವು ಬಿಟ್ಕೊಟ್ಟಿದ್ದೆ, ಅದರಲ್ಲಿ ನಾವು ಕಾರ್ಖಾನೆಗಳಲ್ಲಿ ಮತ್ತೆ ಉತ್ತರ ಭಾರತದ ಜನರ ಮನೆಗಳಲ್ಲಿ ಟಾಯ್ಲೆಟ್ಗಳನ್ನ ತೊಳೆಯುವಂತ ಕೆಲಸಕ್ಕೆ ನಾವು ಹೋಗ್ಬೇಕಾಗುತ್ತೆ. ಸೊ ಅಂತ ಒಂದು ನಿಕೃಷ್ಟವಾದ ಕೆಲಸಗಳನ್ನ ನಾವು ಧಿಕ್ಕರಿಸಿ ನಾವು ಸ್ವಾಭಿಮಾನಿಗಳಾಗಿ ನಾವು ಕೃಷಿ ಕಾರ್ಮಿಕರುಗಳಾಗಿ ಬದುಕಬೇಕಂತ ಹೇಳಿದ್ರೆ ಇವತ್ತು ಈ ಭಾಗದಲ್ಲಿ ರೈತರ ಭೂಮಿ ಉಳಿಬೇಕು. ಅಂತ ಭೂಮಿ ಉಳಿಸಲಿಕ್ಕೆ ನಮ್ಮ ದಲಿತ ಚಳವಳಿಗಳೆಲ್ಲ ನಾವು ಒಕ್ಕೂಟದೊಂದಿಗೆ ಈ ರೈತ ಚಳವಳಿಗೆ ನಾವು ಬೆಂಬಲಿಸಿ ನಿಮ್ಮ ಹೋರಾಟಗಳಲ್ಲಿ ನಾವು ಶಕ್ತಿಯುತವಾಗಿ ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ ಅಂತೇಳಿ ನಾನು ಭರವಸೆ ಕೊಡೋದ್ರ ಮೂಲಕ ನಾನು ಮತ್ತೆ ತಮ್ಮಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಬರೀ ಗ್ರಾಮಗಳಲ್ಲಿ ಇವತ್ತು ಏನು ಜನರಲ್ಲಿ ಒಂದು ಎಚ್ಚೆತ್ತಿಸುವಂತ ಕೆಲಸ ಮಾಡಿ ಇವತ್ತು ಹೋರಾಟವನ್ನ ಕೈಗೆತ್ತಿಕೊಳ್ತಾ ಇದ್ದೀರಾ. ಇದೇ ನಿಟ್ಟಿನಲ್ಲಿ ನಾವು ಇನ್ನು ಮುಂದೆ ಈ ರೀತಿಯಾದಂತಹ ಹೋರಾಟಗಳೆಲ್ಲ ನಿರತರಾಗೋದನ್ನ ಬಿಟ್ಟು ನಾವು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನ ಕೊಟ್ಟು ಸರ್ಕಾರವನ್ನ ಉಳಿಸ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನ ನಾವು ಕೊಡುವಂತ ಕೆಲಸ ಮಾಡಿದಾಗ ನಮ್ಮ ಹೋರಾಟ ಯಶಸ್ವಿ ಆಗುತ್ತೆ ಅನ್ನೋದನ್ನ ನಾನು ತಮ್ಮೆಲ್ಲರೂ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ನನ್ನ 2 ಮಾತುಗಳಿಗೆ ನಾನು ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಕಿಸಾನ್, ಜೈ ಕಿಸಾನ್. ಹೋರಾಟಕ್ಕೆ ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ, ಭೂಸ್ವಾಧೀನ ವಿರೋಧಿ ಹೋರಾಟ ಯಶಸ್ವಿಯಾಗಲಿ, 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 ಭೂಸ್ವಾಧೀನ ವಿರೋಧಿ ಹೋರಾಟ ಯಶಸ್ವಿಯಾಗಲಿ, 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 ರೈತರ ಒಗ್ಗಟ್ಟು ಯಶಸ್ವಿಯಾಗಲಿ, ರೈತರ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಬಂಧುಗಳೇ, ಈಗಾಗಲೇ ಎಲ್ಲರೂ ಕೂಡ ಇನ್ನು ಬಹಳಷ್ಟು ರಾಜ್ಯ ಮುಖಂಡರುಗಳು ಅನುಭವಿಗಳು ಮಾತಾಡೋ ಅಗತ್ಯ ಇದೆ. ನಾನು ಆನೇಕಲ್ಲಿನ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ರೈತರ ಹೋರಾಟಪಟ್ಟಂತೆ 1-2 ಉದಾಹರಣೆಗಳನ್ನ ಹೇಳ್ತೀನಿ. ಬಹಳ ಮುಖ್ಯವಾಗಿ ಹೋರಾಟವನ್ನ ನಾವು ಗೆಲ್ತೀವಿ, ಹೋರಾಟವನ್ನ ನಮ್ಮ ಭೂಮಿ ನಮ್ಮ ಹಕ್ಕು. ಆದ್ರಿಂದ ಏನಿವತ್ತು ಆನೇಕಲ್ ಭಾಗದಲ್ಲಿ ಇವತ್ತು ಭೂಸ್ವಾಧೀನಗಳ ವಿರೋಧಿ ಹೋರಾಟದಲ್ಲಿ ನಾವು ಯಶಸ್ವಿ ಕಂಡಿದ್ದೀವಿ. ಈಗಾಗಲೇ ಪ್ರಸ್ತಾಪ ಮಾಡಿದಂತ ಇಲ್ಲೇ
ಬಯ್ಯಾರೆಡ್ಡಿ ಅವರು ಮಾರ್ಗದರ್ಶನದಲ್ಲಿ ಇನ್ನೂ ಬೇಕಾದಂತ ಚಳುವಳಿಯ ಮಾರ್ಗದರ್ಶನ ಅನೇಕ ಮಾರ್ಗದರ್ಶನವನ್ನು ತಗೊಂಡು ಇವತ್ತು ಹೌಸಿಂಗ್ ಬೋರ್ಡ್ ವಿರೋಧದಲ್ಲಿ ನಾವು ಮಧ್ಯಪ್ರವೇಶ ಮಾಡಿ ಕೇಸ್ಗಳಾಕೊಂಡು ರಸ್ತೆ ತಡೆಗಳನ್ನ ಮಾಡಿ ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಜಗಳ ಆದುಕೊಂಡಲ್ಲಿ ಆ ಪ್ರಾಂತ್ಯದಲ್ಲಿ ಇವತ್ತು ನಾವು ಯಶಸ್ವಿಯಾಗಿದ್ದೀವಿ. ಆದ್ರೆ ಆ ಹೋರಾಟ ಪ್ರಾರಂಭ ಮಾಡಿದಲ್ಲಿ ನಮ್ಮನ್ನ ನಿರ್ಲಕ್ಷ್ಯ ಮಾಡಂತವ್ರು, ಇವರು ಹೋರಾಟದಿಂದ ಎಲ್ಲ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಾತಾಡಿದವರು ಅನೇಕರು ಇವತ್ತು ಆ ಹೋರಾಟದ ಗೆದ್ದ ನಂತರ ಅದ್ರ ಪ್ರತಿಫಲ ರೈತರಿಗೆ ಸಿಕ್ಕಿರದೆ. ಅದೇ ರೀತಿ ಹೋರಾಟ ಮಾಡಂತ ಸಂದರ್ಭದಲ್ಲಿ ನಮ್ಮನ್ನ ಟೀಕೆ ಮಾಡೋರು, ವಿಭಜನೆ ಆಗಿದಂತವ್ರು ಅವರೆಲ್ಲರೂ ಕೂಡ ಇರಬೇಕಾಗಿದೆ. ನಾವು ಗಟ್ಟಿ ಆಗ್ಬೇಕಂದ್ರೆ ನಮ್ಮನ್ನ ಟೀಕೆ ಮಾಡೋರನ್ನ ಸ್ವಾಗತಿಸ್ತಾ ಆ ಹೋರಾಟವನ್ನ ಅವರ ಛಲವಾಗಿ ಅವರ ಹೇಳಿಕೆಯನ್ನ ಅವ್ರ ತತ್ವಿತ್ವದ ಹೇಳಿಕೆಗಳನ್ನ ಇವತ್ತು ನಾವು ಛಲವಾಗಿ ಸ್ವೀಕರಿಸಿ ನಾವೆಲ್ಲರೂ ಐಕ್ಯತೆಯಿಂದ ಇವತ್ತು ಹೋರಾಟವನ್ನ ಗೆಲ್ಲೋಣ. ಆದ್ರೆ ಈ ಹೋರಾಟ ಗೆಲ್ಲುವ ತನಕ ಉತ್ತಮ ಹಾದಿಯಲ್ಲಿ ತಗೊಂಡೋಗೋಣ. ಯಾರು ವಿಭಜನೆಕಾರರನ್ನ ಬರ್ತಾರೆ ಅವರನ್ನ ಈ ಹೋರಾಟದಿಂದ ಆಚೆ ಹಾಕೋಣ. ಎಲ್ಲರೂ ಕೂಡ ಐಕ್ಯತೆಯಿಂದ ಹೋರಾಟದಲ್ಲಿ ನಾವೆಲ್ಲ ಈ ಹೋರಾಟವನ್ನ ಮುಂಚೂಣಿ ತಗೊಂಡೋಗೋಣ ಅಂತ ಹೇಳ್ತಾ ನಾವು ಸದಾ ಈ ಹೋರಾಟದಲ್ಲಿ ನಿರಂತರವಾಗಿ ಭಾಗವಹಿಸಿ ಬೆಂಬಲವನ್ನ ಮಾಡ್ತೀವಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಅಂತೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ರೂಪುಗೊಳ್ಳುವಂತ ಸಂದರ್ಭದಲ್ಲಿ ಹಲವಾರು ಜನರಿಗೆ ಹಲವಾರು ರೀತಿಯ ಅನುಮಾನಗಳಿದ್ದವು. ಸಾಮಾನ್ಯವಾಗಿ ಊರುಗಳಲ್ಲಿ ಚರ್ಚೆಗಳು ನಡೀತಾ ಇರ್ತವೆ. ಸರ್ಕಾರದ ಹತ್ರ ಪೊಲೀಸ್ ಇರುತ್ತೆ, ಸರ್ಕಾರದ ಹತ್ರ ಮಿಲಿಟರಿ ಇರ್ತದೆ, ಸರ್ಕಾರದ ಹತ್ರ ರಾಜಕೀಯ ಪುಡಾರಿಗಳು ಇರ್ತವೆ. ಇವರೆಲ್ಲರೂ ಒಟ್ಟು ನಿಂತಿರುವಾಗ ಹೋರಾಟ ಮಾಡಿದ್ರೆ ಖಂಡಿತವಾಗಿಯೂ ಯಶಸ್ಸಾಗುತ್ತಾ, ಒಗ್ಗಟ್ಟು ಉಳಿಸ್ಕೋಬಹುದಾ, ಒಗ್ಗಟ್ಟು ಬೆಳೆಸ್ಕೋಬಹುದಾ, ನಮ್ಮ ಕೂಗು ಸರ್ಕಾರಕ್ಕೆ ತಲುಪುತ್ತಾ, ಎಷ್ಟು ಹೋರಾಟ ಮಾಡಿದ್ರು ಅವ್ರ ಕೈಲಿ ಪೇಪರ್ ಇದೆ, ಅವ್ರ ಕೈಲಿ ಪೆನ್ ಇದೆ, ಅವರು ಬರ್ತ್ ಬಿಸಾಕ್ಬಿಡ್ತಾರೆ. ಈ ರೀತಿ ಹಲವಾರು ರೀತಿಯ ಚರ್ಚೆಗಳು ಮತ್ತು ಮಾತುಗಳು ನಿಮ್ಮಲ್ಲಿ ಚರ್ಚೆ ನಡೀತಾ ಇತ್ತು, ಹೌದಲ್ವಾ? ಹೋರಾಟಕ್ಕೆ ಅಂತ ಚಂದ್ರರೆಡ್ಡಿ ಅವ್ರು ಕರೆದ್ರೆ ಎಷ್ಟು ದಿನ ಅಂತ ಹೋರಾಟ ಮಾಡೋದು? ಎಷ್ಟು ದಿನಕ್ಕೆ ಮಾಡ್ಬಿಡ್ತೀರಾ? ನೀವು ಮಾಡ್ಬಿಟ್ರೆ ಏನ್ ಮಾಡ್ಬಿಡ್ತಾರಾ? ಈಗ ಇಲ್ಲಿ ಧರಣಿ ಮಾಡ್ತಾ ಇರುವಾಗ್ಲೂ ಕೂಡ ಹೇಳ್ತಾ ಇದ್ದಾರೆ ಸುಮಾರು ಜನ ವಿಧಾನಸೌಧ ಮೇಲೆ ಮಾಡಬೇಕು, ನಾವ್ ಇಲ್ಲಿ ಕೂತ್ ಮಾಡ್ತಾ ಇದೀವಿ, ಇದು ವಿಷಯ ಗೊತ್ತಾಗ್ಬಿಡ್ತದ. ಈ ರೀತಿ ಹಲವಾರು ಮಾತುಗಳನ್ನ ನಮ್ಮ ಮಧ್ಯೆ ಇವತ್ತು ಕೂಡ ಇದೆ. ಮಳೆ ಬಂದ್ರು ನೀವೇನು ಗಾಬರಿ ಪಡ್ಬೇಕಾಗಿಲ್ಲ. ಮಳೆ ನೆಂದ್ರದ್ದು ಏನು ನಮಗೆ ಏನು ಅಪರೂಪ ಏನಲ್ಲ, ನಮಗೆ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ನಡೆಯುವ ಸಭೆಯ ಇಂಚಿಂಚು ಮಾಹಿತಿ ಸರ್ಕಾರಕ್ಕೆ ಹೋಗ್ತಾ ಇದೆ. ಅವ್ರದ್ದೇ ಆದಂತ ಒಂದು ವ್ಯವಸ್ಥೆ ಇದೆ ಸರ್ಕಾರಕ್ಕೆ, ಅದನ್ನ ಗುಪ್ತಚರ ವ್ಯವಸ್ಥೆ ಅಂತ ಕರೀತಾರೆ. ಅವರು ಮಾಡ್ಲಿ ಸರ್ಕಾರದ ಮೇಲೆ ಎಷ್ಟೋ ಕೊಟ್ಟಿದ್ದೀವಿ, ಕೊಟ್ಟು ಬಿಡದೆ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಜಯ ರೈತರು ಹೋಗ್ಬೇಕಂತಕ್ಕೂ ಇವತ್ತು ಸಾಬೀತಾಗಿರ್ತಕ್ಕಂಥ ವಿಷಯ. ಜೋರಲ್ಲಿ ರೈತರು ಎಷ್ಟು ದಿನ ಹೋರಾಟ ಮಾಡಿದ್ರು? 1198 ದಿನಗಳ ಕಾಲ ಹೋರಾಟ ಮಾಡಿದ್ರು. 1198 ದಿನಗಳ ಕಾಲ ಅವರು ಪಟ್ಟ ಕಷ್ಟ ಒಂದಲ್ಲ, ಅನುಭವಿಸಿದ ದೌರ್ಜನ್ಯ ಒಂದಲ್ಲ, ಅನುಭವಿಸಿದ ನೋವು ಒಂದಲ್ಲ. ಏಪ್ರಿಲ್ ತಿಂಗಳು 2022ನೇ ಇಸ್ವಿ 4ನೇ ತಾರೀಕಿನಲ್ಲಿ ಪ್ರಾರಂಭ ಆದಂತಹ ಧರಣಿ 15ನೇ ತಾರೀಕು ಆಗಸ್ಟ್ ತಿಂಗಳು 2022ನೇ ಇಸ್ವಿಯಲ್ಲಿ ಸ್ವತಂತ್ರ ದಿನಾಚರಣೆಯ ದಿನ ಸರ್ಕಾರದ ಗಮನ ಸೆಳೆಯುವುದಕ್ಕೆ ಅಂತ ಪ್ರತಿಭಟನೆ ಮಾಡಿದಾಗ ಮಳೆ ಬಂದ್ರು ರೈತರು ಎದ್ದು ಹೋಗಿಲ್ಲ ಅಂತಲೂ ಕೂಡ ಸರ್ಕಾರಕ್ಕೆ ಹೋಗುತ್ತೆ. ಅದು ನಮ್ಮ ಗಟ್ಟಿತನನ್ನ ತೋರುತ್ತೆ. ಅವತ್ತು ಪೊಲೀಸರು ನಡೆಸಿದ ಅಮಾನುಷವಾದಂತ ದೌರ್ಜನ್ಯದಲ್ಲಿ 16 ಮಹಿಳೆಯರಿಗೆ ಬಲವಾದಂತ ಒಂದು ಲಾಠಿ ಏಟುಗಳಿದ್ವು. ಒಬ್ಬ ರೈತ, ಕೋನೇಲಿ ಗ್ರಾಮದ ಒಬ್ಬ ರೈತನಿಗೆ ಕಣ್ಣೇ ಹೋಗ್ಬಿಡ್ತು. 2 ಸರಿ ಸರ್ಜರಿ ಮಾಡಿಸ್ಕೊಂಡ್ರು ಕೂಡ ದೃಷ್ಟಿ ಪೂರ್ತಿಯಾಗಿ ಅವರು ಬರಲಿಲ್ಲ. ಇಂಥ ದೌರ್ಜನ್ಯವನ್ನು ನಡೆಸಿದ್ರು ಕೂಡ ಹೋರಾಟ ನಡೆದು ಬಂದಿದೆ. ಹೋರಾಟಗಳು
ಯಾವಾಗ ಗೆಲ್ತವೆ ಅಂತ ಹೇಳಿದ್ರೆ ಹೊರಗಿನಿಂದ ಹೆಚ್ಚಿನ ಜನ ಬಂದು ಬೆಂಬಲ ಕೊಡುವುದರಿಂದ ಅವರು ಗೆಲುವಿಗೆ ಖಾತ್ರಿ ಮಾಡ್ಕೊಳ್ಳಿಕ್ಕಾಗಲ್ಲ. ಗೆಲುವಿಗೆ ಬೇಕಾಗಿರೋದು ಯಾರು ಭೂಮಿ ಕಳ್ಕೊತಾ ಇದ್ದಾರೋ ಅವರಲ್ಲಿ ಯಾವ ಪ್ರಮಾಣದ ಒಗ್ಗಟ್ಟಿದೆ ಅಂತಕ್ಕಂಥದ್ದು ನೇರ ಹೋರಾಟದ ಗೆಲುವು ತೀರ್ಮಾನ ಆಗುತ್ತೆ. ರೈತರು ಹೋರಾಟದ ಗೆಲುವನ್ನು ಒಬ್ಬೊಬ್ರು ಒಂದೊಂದು ರೀತಿ ವಿಶ್ಲೇಷಣೆ ಮಾಡ್ತಾರೆ. ಕರ್ನಾಟಕ ಪ್ರಾಂತ ರೈತ ಸಂಘ, ಸಂಯುಕ್ತ ಹೋರಾಟ ಕರ್ನಾಟಕ, ಆ ಗೆಲುವು ಚನ್ನರಾಯಪಟ್ಟಣ ರೈತರ ಅಭೂತಪೂರ್ವ ಒಗ್ಗಟ್ಟಿನ ಪಟ್ಟು ಬಲದ ಹೋರಾಟಕ್ಕೆ ಸಿಕ್ಕ ಗೆಲುವು ಅನ್ನುವಂಥದ್ದನ್ನು ವಿಶ್ಲೇಷಣೆಯನ್ನು ಮಾಡಿದೆ. ಕೆಲ ರೈತರು ಸಿನಿಮಾದ ಬಂದ್ರು, ಅದಕ್ಕೆ ಗೆಲ್ತು, ದೊಡ್ಡದಾಗಿ ಎಲ್ಲರೂ ಬೆಂಬಲ ಬಂದ್ಬಿಡ್ತು, ಅದಕ್ಕೆ ಗೆಲ್ತು ಅಂತ. ಅದೊಂದು ಪಾತ್ರ ಇದೆ, ಪಾತ್ರ ಇಲ್ಲ ಅಂತಲ್ಲ. ಅದು ಹೇಗೆ ಅಂದ್ರೆ ಒಪ್ಪಿಟ್ಟು ಮಾಡ್ತೀರ ನೀವು, ಹೂರಣ, ಮೈದಾ, ತುಪ್ಪ ಮೂರನ್ನು ಒಪ್ಪಿಟ್ಟು ಕಳಿಸ್ತೀವಿ. ಮೈದಾ, ತುಪ್ಪ, ಹೂರಣ, ಒಪ್ಪಿಟ್ಟು ಹೂರಣ. ಈ ಒಪ್ಪಿಟ್ಟಿನ ಹೂರಣ ನಿಮ್ಮ ಒಗ್ಗಟ್ಟು. ಈ ಮೈದಾ ಇಟ್ಟು ಮೈದಾ ಅದು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಎಲ್ಲರೂ ನಾವೆಲ್ಲ ಏನು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಅದು ಈ ತುಪ್ಪ ಸಿನಿಮಾ ಕಲಾವಿದ್ರು, ದೊಡ್ಡ ದೊಡ್ಡ ಹೆಸರುಗಳಂತೆ ಎಲ್ಲರೂ ಕೂಡ ಬಂದು ಬೆಂಬಲ ಕೊಡ್ತಾರೆ. ಹೀಗೆ ಮೈದಾ ತುಪ್ಪ ಇದ್ರೆ ಒಪ್ಪಿಟ್ಟಾಗೋದಿಲ್ಲ, ಮೈದಾ ತುಪ್ಪ ಇಲ್ಲದೇ ಒಪ್ಪಿಟ್ಟಿರ್ಬೋದು. ಅಂದ್ರೆ ಈ ಹೋರಾಟಕ್ಕೆ ಗೆಲುವು ಸಾಧನೆ ಆಗ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಬಹಳ ಮುಖ್ಯವಾದಂಥದ್ದು ಯಾವುದು ಅಂತ ಹೇಳಿದ್ರೆ ಒಗ್ಗಟ್ಟು. ಯಾರು ಒಗ್ಗಟ್ಟು ಅಂದ್ರೆ ಯಾರ ಭೂ ಸ್ವಾಧೀನಕ್ಕೆ ಒಳಪಟ್ಟಿದೆಯೋ ಆ ರೈತರ ಒಗ್ಗಟ್ಟು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ತಾವು ತಿಳ್ಕೋಬೇಕು. ಒಗ್ಗಟ್ಟಿಗೆ ಹಲವಾರು ರೀತಿಯ ಅಡಚಣೆಗಳು ತರ್ತಾರೆ. ಹೇಗೆ ಅಡಚಣೆಗಳು ತರ್ತಾರೆ? ಪಕ್ಷವನ್ನು ತರ್ತಾರೆ, ಜಾತಿಯನ್ನು ತರ್ತಾರೆ, ದೇವರುಗಳನ್ನ ತರ್ತಾರೆ. ಈ ದೇವರು ಹಾಗತ್ಲು, ಆ ದೇವರು ಇವತ್ತು, ಈ ಊರಿನವರು ಯಾವುದೆಲ್ಲ ತರಬೇಕು ಅದೆಲ್ಲ ತರ್ತಾರೆ. ಪೊಲೀಸರನ್ನ ಚೂಬಿಟ್ಟು ಲಾಠಿಯಲ್ಲಿ ಏರ್ಪಡಿಸ್ತಾರೆ, ಸುಳ್ಳು ಕೇಸ್ಗಳು ಹಾಕ್ತಾರೆ, ದೌರ್ಜನ್ಯ ದಬ್ಬಾಳಿಕೆಗಳು ಮಾಡ್ತಾರೆ. ಇವೆಲ್ಲವೂ ಒಗ್ಗಟ್ಟನ್ನ ಒಡೆದು ಆಳುವುದಕ್ಕೆ, ಒಗ್ಗಟ್ಟನ್ನ ಒಡೆಯುವುದಕ್ಕೆ. ನಾನು ಒಂದು ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ. ಹಿಂದೆ ಸರ್ಕಾರಗಳು ಯಾವ ರೀತಿ ಮಾಡ್ತಿದ್ರು? ಬೇಕು ಅಂದ್ರೆ ಲಾಠಿ ಹೊಡಿದ್ರು, ಮುಂದಾಡಿಸೋದು, ಈ ರೀತಿ ಲಾಠಿ ಚಾರ್ಜ್ ಗೋಲಿಬಾರ್ ಮಾಡ್ತಿದ್ರು. ಈಗ ಲಾಠಿ ಚಾರ್ಜ್ ಗೋಲಿಬಾರ್ ಕಡಿಮೆ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹೋರಾಟ ಮಾಡೋರು ಸರ್ಕಾರ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಸರ್ಕಾರ ಮಾಡೋದು ಹೋರಾಟವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಹೋರಾಟದಲ್ಲಿ ಸರ್ಕಾರ ಅರ್ಥ ಆಗಿಲ್ಲ. ಈಗ ಇದು ನಮ್ಮ ಪಕ್ಷ, ಇದು ನಮ್ಮ ಸರ್ಕಾರ, ಇದು ನಮ್ಮ ಬಂಧುಗಳು, ನಮ್ಮ ಚಿಕ್ಕಪ್ಪನ ಮಗ ಎಮ್ಮೆಲ್ಯೆ, ನಮ್ಮ ದೊಡ್ಡಪ್ಪನ ಮಗ ಎಮ್ಮೆಲ್ಯೆ, ನಮ್ಮ ಜಾತಿಯವರು, ಈ ರೀತಿ ಮಾತುಗಳನ್ನು ನಾವು ಓದ್ತಾ ಇದ್ದೀವಿ. ಆದ್ರೆ ಅವರು ಸರ್ಕಾರದ ಹೋರಾಟನ ಅವರು ಹೋರಾಟ ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಹೋರಾಟ ಅರ್ಥ ಮಾಡ್ಕೊಂಡಿದ್ದಾರೆ. ಲಾಠಿ ನೋಡ್ದು, ಗುಂಡು ನೋಡ್ದು, ಭೂಮಿ ಕಿತ್ಕೊಳ್ಳುವ ಕಾಲವನ್ನು ಹೊರಟೋಗಿದೆ. ಈಗೇನಿದ್ರು ನಿಮ್ಮನ್ನು ಒಳಕ ಉಂಟು ಮಾಡಿ ಭೂಮಿ ಕಿತ್ಕೊಳ್ತಕ್ಕಂಥದ್ದಿದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲಿನ ತನಕ ನಮ್ಮಲ್ಲಿ ಭೂಮಿ ಕೊಡುವುದಿಲ್ಲ ಅನ್ನುವಂತ ಒಗ್ಗಟ್ಟು ಎಚ್ಚೆತ್ತಿದೆ, ಅಲ್ಲಿಯ ತನಕ ನಮ್ಮ ಒಂದು ಗುಂಟೆ ಭೂಮಿಯನ್ನು ಕೂಡ ಯಾವ ಸಿದ್ದರಾಮಯ್ಯ, ಯಾವ ಎಬಿ ಪಾಟೀಲ್, ಯಾವ ಸರ್ಕಾರ, ಯಾವ ಮಂತ್ರಿಗಳು ಯಾರು ಕೂಡ ಮುಂದಕ್ಕೆ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಎರಡನೇ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಜನ ಮಾತಾಡುವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೆಡಿಬಿಗೂ ನಮಗೂ ಸಂಬಂಧ ಇಲ್ಲ, ಕೆಡಿಬಿಗೂ ಒಂದು ದಾರಿಯೇ, ನಮಗೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಂಗಾಗಿ ಕೆಡಿಬಿಯವರು ಯಾರು ಭೂಮಿ ಕಿತ್ಕೊಳ್ತಾರೆ,
ಯಾರ ಭೂಮಿ ಕೈಬಿಡ್ತಾರೆ ಅನ್ನೋದು ನಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿಲ್ಲ ಅಂತ ಕೆಲವು ಶಾಸಕರು ಕೆಲವು ಮಂತ್ರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಕೂಡ ನಾನು ಗಮನಕ್ಕೆ ಬಂದಿದೆ. ದೇವನಹಳ್ಳಿ ರೈತರು ಹೋರಾಟದಲ್ಲಿ ಭೂ ಸ್ವಾಧೀನ ಕೈ ಬಿಟ್ಟಿದ್ದು ಯಾರು? ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಅನೌನ್ಸ್ ಮಾಡಿದ್ರು. ಹಾಗಾದ್ರೆ ಈ ಕ್ಷೇತ್ರದ MLA ಮುಖ್ಯಮಂತ್ರಿಗೆ ಸಂಬಂಧ ಇಲ್ವಾ? ಈ ಕ್ಷೇತ್ರದ MLA KAGಗೆ ಯಾವ ಅಧಿಕಾರ ಬರುತ್ತೆ ಅಂತ ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಕೈಗಾರಿಕಾ ಇಲಾಖೆ ಅಧಿಕಾರ ಬರ್ತದೆ, MP ಪಟ್ಟಣ ಮಿನಿಸ್ಟ್ರು ಆಯ್ತಾ. ಯಾರು ಸರ್ಕಾರಕ್ಕೆ ಗೊತ್ತಿದ್ದಂಗೆ ಯಾವ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ಳಲ್ಲ, ಸರ್ಕಾರದ ತೀರ್ಮಾನ ಇಲ್ಲದೆ ಯಾವ ಭೂಮಿಯನ್ನು ಸ್ವಾಧೀನದಿಂದ ಕೈ ಬಿಡುವುದಿಲ್ಲ. ಈ ಸತ್ಯವನ್ನ ಕೆಲವರು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ನಮ್ಮ MLA ಗೊತ್ತಿದೆ ಅಂತ ತಿಳಿಸ್ಕೊತಿದ್ದ, ನಮ್ಮ MLA ಗೊತ್ತಿದೆ ಅಂತ ಮಾಡ್ತಿದ್ದ, ಅವ್ರು ಗೊತ್ತಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಅಮಾಯಕ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ನ ಕ್ಷೇತ್ರದ ಶಾಸಕರು ಬಿಡಬೇಕು ಮತ್ತು ಬೆಂಬಲಿಗರು ಕೂಡ ಈ ಸತ್ಯವನ್ನ ಮರೆಯಾಗಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಗ್ರಾಮದಲ್ಲಿ ನೀವು ಒಗ್ಗಟ್ಟು ಕಾಪಾಡಬೇಕು. 100ಕ್ಕೆ 100 ಒಗ್ಗಟ್ಟು ಯಾವತ್ತಾದ್ರೂ ಬರುತ್ತಾ ಇದೆ, ಯಾವತ್ತೂ ಬರೋಲ್ಲ. 100ಕ್ಕೆ 2%, 3% ಅವರು ಅವ್ರದ್ದು ಆದಂತ ಕೆಲವು ಹಿತಾಸಕ್ತಿಗಳಿಗಾಗಿ ರೈತರ ಹೋರಾಟದ ಜೊತೆ ಇರಬೇಕಂತ ಇರ್ತದೆ. ಬೇರೆ ಕಾರಣಕ್ಕಾಗಿ ಇದೇ ಬೇರೆ ವಿಷಯದಲ್ಲಿ ಅಸೆಂಬ್ಲಿನಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಪ್ರಶ್ನೆ ಎತ್ತಿದಾಗ ಯಾವ ಭೂ ಸ್ವಾಧೀನ ಆಗಲಿ ಶೇಕಡ 50ಕ್ಕಿಂತ ಹೆಚ್ಚು ವಿರೋಧ ಬಂದ್ರೆ ಆ ಭೂ ಸ್ವಾಧೀನವನ್ನು ಮಾಡ್ತಾರೆ ಅಂತೇಳಿ ಸದನದಲ್ಲಿ ಸರ್ಕಾರ ಉತ್ತರ ಕೊಟ್ಟಿರ್ತಕ್ಕಂಥ ದಾಖಲೆ ಮಾತ್ರ ಇದೆ. ನೀವು 70%, 80%, 90% ರೀತಿ ಗರಿಷ್ಠ ಪ್ರಮಾಣದಲ್ಲಿ ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಒಗ್ಗೂಡಿಸಿ ನೀವು ಭೂಮಿ ಕೊಡುವುದಿಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬದ್ಧವಾಗಿ ಯಾವ ಶಕ್ತಿಯೂ ಕೂಡ ಭೂಮಿಯಲ್ಲಿರ್ತಕ್ಕಂಥ ಯಾವ ಶಕ್ತಿಯೂ ಕೂಡ ನಿಮ್ಮ ಭೂಮಿಯನ್ನು ಕಿತ್ಕೊಳ್ಳಲಿಕ್ಕೆ ನಾವು ಬಿಡುವುದಿಲ್ಲ. ಹೋರಾಟದಿಂದ ಭೂಮಿಯನ್ನು ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಮನಸ್ಸಾಗಬೇಕು ಅಂತಕ್ಕಂಥದ್ದು ನಾನು ಮನವಿ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಸಂಘಟನೆ ಮಾಡುವಾಗ ಹೋರಾಟ ಮಾಡಿದಾಗ ಬಹಳ ದೊಡ್ಡ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾರು ಕರೀತಾ ಇದ್ದಾರೆ, ಯಾವ ಈ ರೀತಿ ಎಲ್ಲ ಬರುತ್ತೆ. ನೀವು ಅಂತ ವೈಮನಸ್ಸಿನಲ್ಲಿ ಅವಕಾಶ ಇದ್ದಂತೆ ಒಂದು ಹೋರಾಟ ಸಮಿತಿಯಲ್ಲಿ ಹೊರತು ಬರ್ತಂತೆ ನೀವು ಎಚ್ಚರಿಕೆಯನ್ನ ವಹಿಸಬೇಕು. ಯಾಕೆಂದ್ರೆ ಭೂಮಿ ಉಳಿದ್ರೆ ಭೂಮಿ ನಿಮಗುಳಿಯೋದು, ಭೂಮಿ ಯಾರು ಉಳಿತದೆ ನಿಮಗೂ ಉಳಿತದೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಭೂಮಿ ಉಳಿತದೆ. ಇವತ್ತು ನಾವು ಭೂಮಿ ಬೆಳೆಕೊಂಡ್ರೆ ಇನ್ನು ಮುಂದೆ ಯಾವ ತಲೆಮಾರಿಗೂ ಕೂಡ ನಾವು ಭೂಮಿಯನ್ನು ಸಂಪಾದನೆ ಆಗುವುದಿಲ್ಲ ಅಂತಕ್ಕಂಥ ಸತ್ಯವನ್ನೇ ತಿಳ್ಕೊಳ್ಳಿ. ನಾವು ಒಂದು ಎಕರೆ ಭೂಮಿ ಕಟ್ಕೊಂಡ್ರೆ ಒಂದು ಗುಂಟೆ ಸಂಪಾದನೆ ಮಾಡಕ್ಕೆ ಆಗುವುದಿಲ್ಲ. ಆ ಸತ್ಯವನ್ನು ತಿಳ್ಕೊಳ್ಳಿ. ಭೂಮಿಯಿಂದ ಏನು ಅಂತ ಸ್ವಲ್ಪ ದುಡ್ಡು ಬರುತ್ತೆ, ದುಡ್ಡು ತಗೊಂಡೋಗಿ ನಾವೇನು ಮಾಡ್ಬಿಡ್ತಿದ್ದೇವೆ ಅಂತ ಭ್ರಮೆಯನ್ನು ಕೂಡ ಇಟ್ಕೊಂಡಿದೆ. ಈಗಾಗಲೇ ಭೂಮಿ ಕಟ್ಕೊಂಡಿರ್ತಕ್ಕಂಥ ಎಷ್ಟೋ ಜನ ರೈತರು ಸೆರ್ಮೇಟಿದೆ, ಕಾಪಾಡಾಗಿದೆ ಅಂತ ದುಬಾರಿ ಆಗಿರೋದು ನಾವು ನೋಡ್ತಾ ಇದ್ದೀವಿ. ದುಡ್ಡು ಬೆಲೆ ಇಲ್ಲ, ಭೂಮಿ ಮಾತ್ರ ಬೆಲೆ ಇರ್ತಕ್ಕಂಥದ್ದು. ಭೂಮಿ ದುಡ್ಡ ತಕ್ಷಣವೇ ದುಡ್ಡಿನ ಮೌಲ್ಯ ನಿಮ್ಮ ದುಡ್ಡು ನಿಮ್ಗೇನು ಬಂದ ತಕ್ಷಣವೇ ಬಿದ್ದೋಗ್ಬಿಡ್ತದೆ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಮ್ಮ ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಒಬ್ಬ ರೈತ ಜಮೀನು ಮಾಡ್ಕೊಂಡ. ಜಮೀನು ಮಾಡಿಕೊಂಡು ಅವರು ಜೇಬಲ್ಲಿ ದುಡ್ಡು ಇಟ್ಕೊಂಡಿದ್ದ, ಬ್ಯಾಂಕ್ನಲ್ಲಿ ದುಡ್ಡು ಇಟ್ಕೊಂಡಿದ್ದ. ಏನ್ ಮಾಡಿದ್ರು, ಕೆಲವು ರೈತರುಗಳೆಲ್ಲ ಬಂದು ನಾವು ವಾಪಸ್ ಕೊಡ್ತೀನಿ ಅಂತ ಕೆಲವು ಸಾಲ ಇಸ್ಕೊಂಡ್ರು. ಆದ್ರೂ ವಾಪಸ್ ಬರಲಿಲ್ಲ. ಯಾರು ಕೆಲವು ಇನ್ಶೂರೆನ್ಸ್ ತಗೊಂಡು ನೋಡಿ ₹2 ಆಗೋಗ್ತದೆ. ಮನಿ ಪ್ಲೇಸ್, ಬಜಾಜ್ ಪ್ಲೇಸ್ ಇವೆಲ್ಲ ಗೊತ್ತಲ್ಲ, ಆ ಪ್ಲೇಸ್ ಈ ಪ್ಲೇಸ್ ಎಲ್ಲ ಹಾಕಿ ಅಂತ ಆ ದುಡ್ಡು ₹1,00,000 ಹಾಕಿದ್ರೆ ಅದು 1 ವರ್ಷ 2 ವರ್ಷ ಆದ್ಮೇಲೆ ತಿರುಗಿ ಚೆಕ್ ಮಾಡಿದ್ರೆ ಆ ದುಡ್ಡು ಕಡಿಮೆ ಆಯ್ತು. ಅದೇ ಸಂದರ್ಭದಲ್ಲಿ ಅವರಿಗೆ ಹೃದಯದ ಸಮಸ್ಯೆ ಬಂತು, ಆಸ್ಪತ್ರೆ ತಕ್ಕಂತೆ ಹಾಕಿದ್ರೆ ಅವರು 10 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷ ಕಿತ್ಕೊಟ್ಟು
ಅವರನ್ನು ಕಳಿಸಿದ್ರು ಗಾಡಿ ಸಮೇತ, ಜನರು ಕಿತ್ಕೊಂಡು ದುಡ್ಡು ಕಿತ್ಕೊಂಡು. ನಮ್ಮ ದುಡ್ಡು ಯಾವ ರೀತಿ ತಯಾರಾಗುತ್ತೆ ಅಂತ ಹೇಳಿದ್ರೆ ನಮಗೆ ಕಣ್ಣಿಗೆ ಗೊತ್ತಿದ್ದಂಗೆ ಎಂದ್ರೆ ನಾವು ಸೊರಗ ಹೋಗುತ್ತೋ ನಾವು ಇಲ್ಲದೆ ಒಂದು ಸರ್ವ ಇತ್ತು ಅಂತೀವಲ್ಲ, ಆ ರೀತಿ ನಮ್ಮ ಹಣ ಪೂರ್ತಿಯಾಗಿ ಹೋಗ್ಬಿಡ್ತದೆ. ಯಾಕೆಂದ್ರೆ ಹಣ ಒಂದ್ ಕೈಲಿದ್ರು ಹಣದ ಮೌಲ್ಯವನ್ನು ನಿರ್ಧಾರ ಮಾಡ್ತಕ್ಕಂಥವ್ರು ಬಂಡವಾಳದಾರರು, ಬಂಡವಾಳಶಾಹಿ ಸರ್ಕಾರಗಳು. ಇವತ್ತು 2,000 ರೂಪಾಯಿ 500 ರೂಪಾಯಿ ಮಾತಾಡಿದೆ ಅಂತ ಹೇಳಿದ್ರೆ ಇವತ್ತು 500 ರೂಪಾಯಿಗೆ ಏನೋ ಒಂದು 10 ಕೆಜಿ ಒಂದು ಸರಕು ಬರುತ್ತೆ ಅಂತಂದ್ರೆ ನಾಳೆ 500 ರೂಪಾಯಿ ತಗೊಂಡ್ರೆ 5 ಕೆಜಿನೂ ಬರಲ್ಲ. ಅಂದ್ರೆ 50% ದುಡ್ಡು ಬೆಲೆ ಕಡಿಮೆ ಆಗೋಯ್ತು. ಈ ರೀತಿಯ ಹಣಕ್ಕೆ ತನ್ನದೇ ಆದಂತ ಬೆಲೆ ಇಲ್ಲ. ಬದಲಾಗಿ ಹಣ ಯಾರ ಹತ್ರ ಎಷ್ಟಿದೆ ಅದನ್ನ ಹಿಂಗೆ ಕಿತ್ಕೊಳ್ಬೇಕು ಅಂತಕ್ಕಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ನೀತಿಗಳು ಕಾನೂನುಗಳನ್ನು ಅವ್ರು ಮಾಡ್ತಾರೆ. ಇನ್ನ ಭೂಮಿಗೆ ಸಂಬಂಧಪಟ್ಟ ವಿಷಯಕ್ಕೆ ನಾವು ಬರುವುದಾದ್ರೆ, ಭೂಮಿ ಯಾರಾದ್ರೂ ಭೂಮಿಯ ಮೇಲಿನ ಪ್ರಾಥಮಿಕ ಹಕ್ಕು ಅಂತಿದ್ರೆ ಅದು ರೈತರಿಗೆ ಮಾತ್ರ. ಸರ್ಕಾರ ಬರೋಕ್ಕಿಂತ ಮುಂಚೆ ಭೂಮಿ ಮೇಲೆ ಹಕ್ಕು ಸ್ಥಾಪನೆ ಮಾಡಿದ ರೈತ, ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಭೂಮಿ ಮೇಲೆ ಹಕ್ಕು ಸ್ಥಾಪನೆ ಮಾಡಿದ ರೈತ, ರಾಜರು ಮಹಾರಾಜರು ಬರೋಕ್ಕಿಂತ ಮುಂಚೆನೆ ಭೂಮಿಯ ಮೇಲೆ ಹಕ್ಕು ಸ್ಥಾಪನೆ ಮಾಡಿದ್ದು ರೈತ. ಆ ಕಾರಣಕ್ಕಾಗಲೇ ಈ ಭೂಮಿ ಅಂತಕ್ಕಂಥ ಒಂದು ಪ್ರಾಕೃತಿಕ ಸಂಪತ್ತಿನ ಮೇಲೆ ಯಾರಿಗಾದ್ರೂ ಪ್ರಾಥಮಿಕವಾದಂತ ಹಕ್ಕು ಇದೆ ಅಂತ ಹೇಳಿದ್ರೆ ಅದು ರೈತರಿಗೆ ಮಾತ್ರ ಅಂತಕ್ಕಂಥದ್ದು ತಿಳಿತಾರೆ. ಈ ಭೂಮಿ ಮೇಲೆ 2-3 ರೀತಿ ಸಮಸ್ಯೆಗಳಿವೆ. ಕೆಲವು ರೈತರು ದುರಸ್ತಾಗಿರ್ತಕ್ಕಂಥ ಕಂದಾಯ ದಾಖಲಾತಿಗಳು ಇಟ್ಕೊಂಡಿರ್ತಕ್ಕಂಥ ರೈತರುಗಳಿದ್ದಾರೆ, ಚಿತ್ರಚಿತ್ರವಾಗಿ ಆಸ್ತಿಗಳು ಪಡೆದು. ಇನ್ನು ಕೆಲವು ರೈತರು ದರಖಾಸ್ತಿಂದ ಮಂಜೂರು ಮಾಡಿಕೊಂಡು ದರಖಾಸ್ತಿಗೆ ಸಂಬಂಧಪಟ್ಟಂತ ದಾಖಲಾತಿಗಳು ಇಟ್ಕೊಂಡು ದುರಸ್ತಾಗಿಲ್ಲ ಭೂಮಿ. ಈ ತರದ ಕೆಲವು ರೈತರುಗಳಿದ್ದಾರೆ. ಈ ಭೂಸ್ವಾಧೀನ ಮಾಡಿಕೊಳ್ತಕ್ಕಂಥವ್ರು ಒಂದು ಸಾಮಾನ್ಯವಾಗಿ ಅವರು ಮಾಡತಕ್ಕಂಥ ಒಂದು ತತ್ವ ಏನಂದ್ರೆ ಅವ್ರು ಮೊದಲು ದರಖಾಸ್ತು ರೈತರ ಹೋಗ್ತಾರೆ. ಯಾರ ಹತ್ರ ಹೋಗ್ತಾರೆ? ನಿಮ್ ಕಡೆ ದರಖಾಸ್ತು ಕರೀತಾರ. ಈ ಕೋಡಿ ಹಾಕಲು ರೈತರ ಹತ್ರ ಹೋಗ್ತಾರೆ. ಅವ್ರು ಏನ್ ಹೇಳ್ತಾರೆ, ಇವಾಗ ಅಂಗನವಾಡಿ ಕೆರೆಯನ್ನ ಹಣ ಇಟ್ಕೊಂಡಿರೋದು, ಬೇರೆ ಆಸ್ತಿ ಇಟ್ಕೊಂಡಿರೋದು, ಅವನಿಗೇನು ನಡೀತದೆ, ಅವ್ನಿಗೆ MLA ಬೇಕು, MP ಬೇಕು, ಅವ್ರೇನು ಮಾಡ್ಕೊತಾರೆ. ನೀರು ಅರ್ಧಕ್ಕೆ ಜಮೀನಿರೋದು, ಪಾಣಿ ಎಲ್ಲಾರು ಸರಿಯಾಗಿ ಇರೋದು, ಸರಿಯಾಗಿಲ್ಲ. ಹೀಗಾಗಿ ಅವರು ನೋಡ್ಕೊಂಡು ನೀವು ಹಾಳಾಗಲ್ಲ. ನಿಮಗೆ ಆ ಭೂಮಿಗೆ ಅವ್ರೇನಾದ್ರು ವಸತಿ ತಕ್ಕೊಂಡಂತ ಸಂದರ್ಭದಲ್ಲಿ ಅವರು ಪರಿಹಾರ ಕೊಡ್ತೀನೋ ನಾನು ಕೊಟ್ಬಿಡ್ತೀನಿ, ನನಗೆ ಕೊಟ್ಬಿಡು ಅಂತ ಅಗ್ರಿಮೆಂಟ್ ನೋಡ್ಕೊಂಡು ಕ್ರಯ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇದು ಒಂದು ಈ ವ್ಯಕ್ತಿಗಳೇ ಯಾವ ರೀತಿ ದರಖಾಸ್ತು ಹೋಗಿ ಯಾವ ದಾರಿ ತಪ್ಪಿಸ್ತಾರೋ ಅವರೇ ಕೆಇಬಿಯ ಜೊತೆ ಮತ್ತು ಭ್ರಷ್ಟ ರಾಜಕಾರಣಿಗಳ ಜೊತೆ ಸಾವಿರಾಗಿ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಡೆಸಿರ್ತಕ್ಕಂಥವರು. ಇದನ್ನ ಅರ್ಥ ಮಾಡ್ಕೋಬೇಕು. ದೇವರಹಳ್ಳಿನಲ್ಲಿ 1998 ದಿನಗಳ ಕಾಲ ಯಾರು ಏನು ಎತ್ತ ಅಂತ ಹೇಳ್ತಾ ಇದ್ದಾರೆ, ಏನು ಸರ್ಕಾರ ಭೂಸ್ವಾಧೀನ ರದ್ದುಪಡಿಸ್ತಾ ಹೋಗುವಂತ ಸೂಚನೆ ಕೊಟ್ಟ ತಕ್ಷಣವೇ ಎದುರು ಕೆಲವರು ನಾನು ಅಷ್ಟೇ ಹಾಕಿದ್ದೀನಿ, ನಾನು ಇಷ್ಟೊಂದು ಹಾಕಿದ್ದೀನಿ, ದರಖಾಸ್ತು ರೈತರಿಗೆ ಸೋತಿ ಹಾಕುವಂತ ಇವರು. ಹಂಗಾಗಿ ದರಖಾಸ್ತು ರೈತರು ಯಾರೆಲ್ಲ ಇದ್ದಾರೋ, ಭೂಸ್ಥಾಪಿರ್ತಕ್ಕಂಥ ರೈತರು ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೂ ಕೂಡ ಅವರೆಲ್ಲ ಬೆಂಬಲಕ್ಕೆ ನಾವು ನಿಲ್ಲಬೇಕು ಮತ್ತು ಅವರಿಗೆ ಭೂಮಿ ಉಳಿಸ್ಕೊಳ್ಳೋದು ನಮ್ಮ ಪ್ರಥಮ ಆದ್ಯತೆ ಆಗ್ತದೆ ಅಂತಕ್ಕಂಥದ್ದು ನಾವು ಮನವರಿಕೆ ಮಾಡಿಕೊಡ್ಬೇಕು. ಮತ್ತೆ ಪಾಪ ಅವರು ಬಡವರು ಅವರು ಬೇಗ ಮೋಸ ಮಾಡಿಬಿಡ್ತಾರೆ, ಅದಕ್ಕೆ ಅವಕಾಶ ಮಾಡಿಕೊಳ್ಬಾರ್ದು. ಈ ಹೋರಾಟ ಕೇವಲ ಆಡಳಿತ ತಾಲೂಕಿನ ಅಂಜೇನಲ್ಲಿ ಅಥವಾ ಸುತ್ತಮುತ್ತ ಹಳ್ಳಿಗಳಿಗೆ ಸಂಬಂಧಪಟ್ಟಂತ ರೈತರು ನಡೆಸುವ ಒಂದು ಬಿಡಿ ಹೋರಾಟ ಮಾತ್ರ ಅಲ್ಲ. ಈ ಹೋರಾಟ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ, ಗುಜರಾತ್ನಿಂದ ಅರುಣಾಚಲ ಪ್ರದೇಶ ತನಕ ದೇಶದಾದ್ಯಂತ ನಡೀತಾ ಇರತಕ್ಕಂಥ ಹೋರಾಟ ಭೂಸ್ವಾಧೀನದ ವಿರುದ್ಧದ ಹೋರಾಟ. ಯಾಕೆ ಅಂತ ಹೇಳಿದ್ರೆ ಈಗ ಸರ್ಕಾರಗಳಲ್ಲಿ ಏನ್ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು. 91ನೇ ಇಸ್ವಿ ನಂತರ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿಗಳೆಲ್ಲ ಬಂದಿರುವುದು. ಫ್ಲಾಟು, ಡೆಂಕಲ್ಲು,
ಡೆಫಿನಿಟಿವ್ ಎಲ್ಲ ಸೈನ್ ಹಾಕಿರುವುದೆಲ್ಲ ನಿಮಗೆಲ್ಲ ನೀವು ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಷಯ. ಈಗ ಕೂಡ ಅಮೆರಿಕದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತೇಳಿ ಟ್ರಂಪ್ ಬೆದರಿಸ್ತಾ ಇದ್ದಾರೆ. ಮತ್ತು ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಈಗಾಗಲೇ ಸಹಿ ಹಾಕಿ ಭಾರತ ದೇಶಕ್ಕೆ ಬಹಳ ದೊಡ್ಡ ಅನ್ಯಾಯವನ್ನ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಮಾಡಿದ್ದಾರೆ. ಭೂಸ್ವಾಧೀನಕ್ಕೂ ಇದಕ್ಕೂ ಏನ್ ಸಂಬಂಧ ಅಂದ್ರೆ, ಮೊದಲು ರೈತರನ್ನ ಈ ದೇಶದ ಬೆನ್ನೆಲುಬು ಅಂತ ಕರೀತಾ ಇತ್ತು. ಸರ್ಕಾರದ ಕೋಟೆಗಳಲ್ಲಿ, ಸರ್ಕಾರದ ನೀತಿಗಳಲ್ಲಿ ಈ ದೇಶದ ಬೆನ್ನೆಲುಬು ಅಂತ ರೈತರನ್ನ ಕರೀತಾ ಇದ್ರು. 91ನೇ ಇಸವಿಯ ನಂತರ ರೈತರನ್ನ ದೇಶದ ಬೆನ್ನೆಲುಬು ಅಂತ ಕರೀತಾ ಇಲ್ಲ, ಬಂಡವಾಳಶಾಹಿಗಳನ್ನ ದೇಶದ ಬೆನ್ನೆಲುಬು ಅಂತ ಕರೀತಾ ಇದ್ದಾರೆ. ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ, ಮಫಕ್ಕಲ್, ಅಜಿತ್ ರಂಜಿ, ನಾರಾಯಣ ಮೂರ್ತಿ ಇವರುಗಳು ದೇಶದ ಅಭಿವೃದ್ಧಿಗೆ ಕಾರಣ. ರೈತರು, ಕೂಲಿಕಾರರು, ಕಾರ್ಮಿಕರಲ್ಲ ಅಂತಕ್ಕಂಥದ್ದನ್ನ ಸರ್ಕಾರಗಳು ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದಾವೆ. ಯಾವ ಬಂಡವಾಳಗಾರರು ಕೂಡ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಿಲ್ಲ, ಬದಲಾಗಿ ನಮ್ಮ ದೇಶವನ್ನು ದಿವಾಳಿ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಗಂಟೆಗಟ್ಟಲೆ ಮಾತಾಡಿದರೆ ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ, ವಿಜಯ್ ಮಲ್ಯ ಈ ರೀತಿಯ ಬಂಡವಾಳಗಾರರು ನಮ್ಮ ದೇಶವನ್ನು ಯಾವ ರೀತಿ ದಿವಾಳಿ ಮಾಡಿದ್ದಾರೆ ಅಂತ 2018ನೇ ಇಸ್ವಿ ನಂತರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ 2024ನೇ ಇಸ್ವಿ ತನಕ 10 ವರ್ಷಗಳಲ್ಲಿ ಕೆಲವು ಬೆಳವಣಿಗೆಯಷ್ಟು ಬಂಡವಾಳಗಾರರಿಗೆ ತೆರಿಗೆಯನ್ನು ಎತ್ತಿಕೊಟ್ಟಿರುವುದು, ಸಾಲ ಮನ್ನಾ ಮಾಡಿರುವುದು ಮತ್ತು ವಿವಿಧ ರೀತಿಯಲ್ಲಿ ಸಬ್ಸಿಡಿಗಳು ಕೊಟ್ಟಿರ್ತಕ್ಕಂಥದ್ದು 18 ಲಕ್ಷ ಕೋಟಿ ರೂಪಾಯಿಗಳು. ಎಷ್ಟು? ಲಕ್ಷ ಕೊಟ್ಟು ಕೋಟಿ ಕೊಟ್ಟು. ಲಕ್ಷ ಕೋಟಿ ಅಂದ್ರೆ ಏನು ಅಂದ್ರೆ, ಒಂದೊಂದು ಕೋಟಿ ರೂಪಾಯಿಗೂ ಒಂದೊಂದು ಗುಡ್ಡೆ ಅಂದ್ರೆ, ಅಂತ ಗುಡ್ಡೆ 1 ಲಕ್ಷ ಇದ್ರೆ 1 ಲಕ್ಷ ಕೋಟಿ. 18 ಲಕ್ಷ ಕೋಟಿ ಅಂದ್ರೆ ಎಷ್ಟು ಹೇಳಿ? ಅಥವಾ 1 ಲಕ್ಷದ್ದು ಒಂದು ಗುಡ್ಡೆ ಅಂದ್ರೆ 1 ಕೋಟಿ ಗುಡ್ಡೆ ಆಗುತ್ತೆ. ಇಷ್ಟನ್ನು ಕೂಡ ಕೆಲವು ಬೆಳವಣಿಗೆ ಎಷ್ಟು ಜನರು ಕೊಟ್ಟಿದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ, ಏನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ರೈತರು ಬೇಕಾಗಿಲ್ಲ, ನಮ್ಮ ದೇಶದ ರೈತರ ಹತ್ರ ಭೂಮಿ ಬೇಕಾಗಿಲ್ಲ, ಭೂಮಿಯನ್ನ ರೈತರಿಂದ ಕಿತ್ಕೊಳ್ಳಿ, ನೀರನ್ನ ರೈತರಿಂದ ಕಿತ್ಕೊಳ್ಳಿ, ಕರೆಂಟ್ ಅನ್ನ ರೈತರಿಂದ ಕಿತ್ಕೊಳ್ಳಿ, ಬೆಳೆಯಕ್ಕನ್ನ ರೈತರಿಂದ ಕಿತ್ಕೊಳ್ಳಿ, ಅದಕ್ಕಾಗಿ ಕಾನೂನುಗಳು ಮಾಡಿ ಅಂತ ಹೇಳಿ ಕಾನೂನುಗಳು ಮಾಡಿಸ್ತಾ ಇದ್ದಾರೆ. ಬಹಳಷ್ಟು ಕಾನೂನು ಕರ್ನಾಟಕದಲ್ಲಿ ಇದೆ. ಯಾವ ಕಾನೂನಿದೆ? ಉಳ್ಳವರಿಗೆ ಭೂಮಿ ಅಂತಿತ್ತು, ಇವತ್ತಿದೆಯಾ ಉಳ್ಳವರಿಗೆ ಭೂಮಿ ಅಂತ? ಉಳ್ಳವರಿಗೆ ಭೂಮಿ ಅಂತಿದೆ. ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ 2020 ಪ್ರಕಾರ ಯಾರು ಯಾವ ಭೂಮಿ ಬೇಕಾದ್ರೂ ತಗೋಬಹುದು. ತಕೊಂಡ ಭೂಮಿಲಿ ವ್ಯವಸಾಯ ಮಾಡಬೇಕು ಅಂತಾನೆ ಇಲ್ಲ, ಅವನು ವ್ಯವಸಾಯಗಾರನೇ ಭೂಮಿ ತಗೋಬೇಕು ಅಂತಿಲ್ಲ. ಈ ರೀತಿ ಭೂ ಸುಧಾರಣಾ ಕಾಯ್ದೆಯನ್ನು ಪೂರ್ತಿಯಾಗಿ ತಿದ್ದುಪಡಿ ಮಾಡಿದ್ದಾರೆ. ಕಂದಾಯ ಕಾಯ್ದೆ ತಿದ್ದುಪಡಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಏನು? ಯಾರು ವ್ಯವಸಾಯಗಾರ ಅಥವಾ ಕೃಷಿಕ ಅಂತಂದ್ರೆ, ಇದುವರೆಗೆ ಕರ್ನಾಟಕದಲ್ಲಿ ಇದ್ದದ್ದು ಏನಂದ್ರೆ, ಭತ್ತ ಬೆಳೆಯೋನು, ಕಬ್ಬು ಬೆಳೆಯೋನು, ಹೂ ಬೆಳೆಯೋನು, ಮೀನು ಸಾಕೋನು, ರೇಷ್ಮೆ ಸಾಕಾಣಿಕೆ ಮಾಡೋನು, ಈ ರೀತಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಹೈನುಗಾರಿಕೆ ಇವೆಲ್ಲ ಕೂಡ ಕೃಷಿಕ ಅಂತ ಕರೀತಾ ಇದ್ರೆ, ಕೃಷಿ ಆಧಾರಿತ ಉದ್ಯಮ ನಡೆಸ್ತಕ್ಕಂಥವ್ರು ಕೂಡ ಕೃಷಿಕ ಅನ್ನುವಂತ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂದ್ರೆ ಬಿಸ್ಕೆಟ್ ಫ್ಯಾಕ್ಟರಿಯನ್ನು ಕೃಷಿಕ, ಚಾಕ್ಲೇಟ್ ಫ್ಯಾಕ್ಟರಿಯನ್ನು ಕೃಷಿಕ, ಸಕ್ಕರೆ ಫ್ಯಾಕ್ಟರಿಯನ್ನು ಕೃಷಿಕ, ಕಾರ್ನ ಮುಸ್ಲಿಂ ಜಯಂತಿಯಿಂದ ತಯಾರು ಮಾಡೋನು ಕೃಷಿಕ. ಈ ರೀತಿ ತಿದ್ದುಪಡಿಗಳು ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ತಿದ್ದುಪಡಿಗಳು APMC ನಾಶ ಮಾಡಿದ್ದಾರೆ. ಇವತ್ತು ಬೆಳೆ ಮತ್ತು ಭೂಮಿ ಹಕ್ಕು ರೈತರು ಇರಬಾರ್ದು ಅಂತಕ್ಕಂಥದ್ದು ಸಾವಿರ ಕರಾರುವಾದಂತ ಕಾನೂನುಗಳು ಬಂದಿದ್ದಾವೆ. ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತ ಕಾನೂನು ಕೂಡ ರೈತರಿಗಾಗಿ ಬಂದಿದೆ. 1894ರಲ್ಲಿ ಬ್ರಿಟಿಷರು ಯಾವ ರೀತಿ ಒಂದು ವಸಾಹತುಶಾಹಿ ದಬ್ಬಾಳಿಕೆಗಾಗಿ ಭೂ ಸ್ವಾಧೀನ ಕಾಯ್ದೆ ಕರಾರುವಾಗಿತ್ತೋ, ಆ ಕರಾರ ಕಾಯ್ದೆಗಿಂತ ಮತ್ತಷ್ಟು ಕರಾರ ಕಾಯ್ದೆಯನ್ನ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಇವತ್ತು ನಡೆಸ್ತಾ ಇದ್ದಾರೆ. 2013ರಲ್ಲಿ ಕೇಂದ್ರ ಸರ್ಕಾರ ರೈತ ಚಳವಳಿಯ ಒತ್ತಡಕ್ಕೆ ಬಂದು
ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತಂದು 1894 ಬ್ರಿಟಿಷರ ಕಾಯ್ದೆಯನ್ನು ರದ್ದು ಮಾಡಿತು. ನೀವು ಇದನ್ನ ಇಸ್ವಿಗೆ ನೆನಪಿಟ್ಕೋಬೇಕು. 1894 ಬ್ರಿಟಿಷರ ಭೂ ಸ್ವಾಧೀನ ಕಾಯ್ದೆ ರೈತರ ಅಭಿಪ್ರಾಯ ಕೇಳ್ತಾನೆ ರೈತರ ಭೂಮಿಯನ್ನು ಕಿತ್ಕೊಳ್ತಕ್ಕಂಥ ಕಾಯ್ದೆ ಎಲ್ಲಿಯ ತನಕ ಇತ್ತು? 2013 ತನಕ ಇತ್ತು. 2013ರಲ್ಲಿ ಅದು 2014 ಚುನಾವಣೆಗೆ ಹೋಗೋ ಟೈಮಲ್ಲಿ, ಅದು ಸರ್ಕಾರ ಪೂರ್ಣ ಇದ್ದಾಗಲ್ಲ, 2014 ಚುನಾವಣೆಗೆ ಹೋಗ್ಬೇಕು, ಚುನಾವಣೆಗೆ ಹೋಗುವಾಗ ಜನರು ವೋಟ್ ಹಾಕಕ್ಕೆ ಏನ್ ಯಾವ್ದಾರಿಸ್ಬೇಕು ಅಂತ ಮಾಡ್ತಾರಲ್ಲ, ಆ ರೀತಿ 2013ರಲ್ಲಿ ಒಂದು ಕಾಯ್ದೆ ಮಾಡಿದ್ರು. 1894 ಕಾಯ್ದೆಯಲ್ಲಿ ಮುಂದೆ ಇರ್ತಕ್ಕಂಥ ಕೆಲವು ಅವಕಾಶಗಳು 2013 ಕಾಯ್ದೆಯಲ್ಲಿ ಸಿಕ್ತು. ಏನು ಅಂದ್ರೆ, ರೈತರ ಭೂಮಿಯನ್ನು ಸ್ವಾಧೀನ ಮಾಡುವಾಗ ರೈತರನ್ನ ಒಪ್ಪಿಗೆ ತಗೋಬೇಕು. ಸರ್ಕಾರದ ಉದ್ದೇಶಕ್ಕಾದ್ರೆ 70% ರೈತರು ಒಪ್ಪಿಗೆ ಕೊಡಬೇಕು. ಖಾಸಗಿ ಉದ್ದೇಶಕ್ಕಾದ್ರೆ 80% ರೈತರು ಒಪ್ಪಿಗೆ ಕೊಡಬೇಕು. ಇದು ಕಡ್ಡಾಯ. ಇದು 2013 ಕಾಯ್ದೆಯಲ್ಲಿ ಒಂದು ಅಂಶ. ಎರಡನೇ ಅಂಶ, ಭೂ ಸ್ವಾಧೀನವನ್ನ ಯಾವಾಗ ಮಾಡಿ ಯಾವಾಗ ಪೂರ್ಣಗೊಳ್ಳುವುದಲ್ಲ. ಪ್ರಾಥಮಿಕ ಅಧಿಸೂಚನೆಗೆ ಅಂತಿಮ ಅಧಿಸೂಚನೆಗೆ 2 ವರ್ಷಕ್ಕಿಂತ ಹೆಚ್ಚು ಅಂತರ ಇರುವಂಗಿಲ್ಲ. ಒಂದು ಪ್ರಾಜೆಕ್ಟ್ 5 ವರ್ಷದೊಳಗೆ ಪೂರ್ಣ ಆಗಬೇಕು. ಇಲ್ಲ ಅಂತಂದ್ರೆ ಭೂ ಸ್ವಾಧೀನ ಅಂತಕ್ಕಂಥದ್ದು ರದ್ದಾಗುತ್ತೆ, ಸ್ವಯಂ ರದ್ದಾಗುತ್ತೆ. ಮೂರನೇ ಅಂಶ, ಭೂ ಸ್ವಾಧೀನಕ್ಕೆ ಒಳಪಡಿಸ್ತಾ ಇರ್ತಕ್ಕಂಥ ಗ್ರಾಮಗಳಲ್ಲಿ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಯೋಜನೆ ಬಗ್ಗೆ ವಿವರವಾಗಿ ಮಾಹಿತಿ ಕೊಟ್ಟು ಈಗ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚಿನ ಅನುಕೂಲ ಮತ್ತು ಅಭಿವೃದ್ಧಿಯನ್ನು ಉಂಟು ಮಾಡಿಸುತ್ತೋ ಜೀವನ ಮಾಡ್ತಾ ಇರೋರಿಗೆ, ಇಲ್ಲ ಹೊಸ ಯೋಜನೆ ಹೆಚ್ಚಿನ ಅನುಕೂಲ ಮತ್ತು ಅಭಿವೃದ್ಧಿಯನ್ನು ಉಂಟು ಮಾಡ್ತದೆ ಅಂತ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಒಳಪಡಿಸಬೇಕು, ಸೋಷಿಯಲ್ ಆಡಿಟ್ ಆಗಬೇಕು ಅನ್ನೋದು ಬಂತು. ನಾಲ್ಕನೇದು, ಪರಿಹಾರ ಕೊಡುವಾಗ ಗ್ರಾಮೀಣ ಭಾಗದಲ್ಲಿ ಮಾರುಕಟ್ಟೆ ದರದ 4 ಪಟ್ಟು, ನಗರ ಪ್ರದೇಶದಲ್ಲಿ ಮಾರುಕಟ್ಟೆ ದರದ 2 ಪಟ್ಟು ಕೊಡಬೇಕು. ಇದು 2013 ಕಾಯ್ದೆ. ಕರ್ನಾಟಕದಲ್ಲಿ 2013 ಕಾಯ್ದೆ ಜಾರಿ ಆಗ್ತಾ ಇದೆಯಾ ಅಂದ್ರೆ, ಯಾವ ಭೂ ಸ್ವಾಧೀನಕ್ಕೂ 2013 ಕಾಯ್ದೆ ಜಾರಿ ಮಾಡ್ತಾ ಇಲ್ಲ. ಯಾವ ಭೂ ಸ್ವಾಧೀನಕ್ಕೂ ಇದೇನಪ್ಪ ಕಾನೂನು ಯಾಕೆ ಮಾಡ್ಕೊಂಡ್ರಿ ಮತ್ತೆ? ಆಯ್ತು, 2013 ಕಾಯ್ದೆ ಈಗ ನಮ್ಮಲ್ಲಿ ಅಸ್ತಿತ್ವದಲ್ಲಿ ಇದೆಯಾ ಅಂತ ಹೇಳಿದ್ರೆ, 2014ರಲ್ಲಿ ಮೋದಿ ಅವರು ಪ್ರಧಾನಮಂತ್ರಿ ಆದರು. ಪ್ರಧಾನಮಂತ್ರಿ ಆದ ತಕ್ಷಣ ಮೊದಲು ಮಾಡಿದ ಕೆಲಸ ಏನಂತಂದ್ರೆ, ಈ 2013 ಕಾಯ್ದೆಯನ್ನು ರದ್ದುಪಡಿಸೋದು. 2013 ಕಾಯ್ದೆ ರದ್ದುಪಡಿಸೋಕೆ ಕಾನೂನು ತರೋಕೆ ಮೆಜಾರಿಟಿ ಇರಲಿಲ್ಲ. ಯಾರಿಗೆ? ನರೇಂದ್ರ ಮೋದಿಗೆ. ಲೋಕಸಭೆಯಲ್ಲಿ ಮೆಜಾರಿಟಿ ಇತ್ತು, ರಾಜ್ಯಸಭೆ ಮೆಜಾರಿಟಿ ಇರಲಿಲ್ಲ. ಒಂದು ಕಾಯ್ದೆ ಪಾಸ್ ಆಗ್ಬೇಕು ಅಂದ್ರೆ 2 ಕಡೆಗೂ ಪಾಸ್ ಆಗ್ಬೇಕಲ್ಲ. ಅದಕ್ಕೆ ಅವ್ರು ಕಂಟ್ರೋಲ್ ದಾರಿ ಏನು ಅಂದ್ರೆ, ಸುಗ್ರೀವಾಜ್ಞೆ ಹೊರಡಿಸಿದ್ರು. ಸುಗ್ರೀವಾಜ್ಞೆ ಹೊರಡಿಸಿದ್ರೆ 6 ತಿಂಗಳ ತನಕ ಅವಕಾಶ ಕಾನೂನು ಆಗೋಕೆ. ಅಂದ್ರೆ ಕಾನೂನು ಈಗಿಂದ ಜಾರಿಗೆ ಬಂದ್ಬಿಡ್ತದೆ. ಅರ್ಥ ಆಯ್ತಾ? ಆದ್ರೆ ಸುಗ್ರೀವಾಜ್ಞೆ ರೈತ ಚಳವಳಿಯ ಒತ್ತಡದಿಂದಾಗಿ ಪಾಸ್ ಆಗೋಕೆ ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು? ಕೈ ಬಿಟ್ಬಿಟ್ರೆ ಇಲ್ಲ. ಸುಗ್ರೀವಾಜ್ಞೆಯನ್ನ ಲ್ಯಾಪ್ಸ್ ಆಯ್ತು, ಆದ್ರೂ ಮತ್ತೆ ಸುಗ್ರೀವಾಜ್ಞೆ ಹೊರಡಿಸಿದ್ರು. ಈ ರೀತಿ ಸುಗ್ರೀವಾಜ್ಞೆ ಹೊರಡಿಸಿ ಈ ಬಿಹಾರ ಎಲೆಕ್ಷನ್ ಅಲ್ಲ, ಹಿಂದಿನ 5 ವರ್ಷದ ಹಿಂದಿನ 10 ವರ್ಷದ ಹಿಂದಿನ ಬಿಹಾರ ಎಲೆಕ್ಷನ್ ಟೈಮಲ್ಲಿ ನಾನು ರೈತ ಪರವಾಗಿದ್ದೀನಿ, ಹಂಗಾಗಿ ರೈತ ವಿರೋಧಿ ಸುಗ್ರೀವಾಜ್ಞೆಯನ್ನು ವಾಪಸ್ ತಗೊಳ್ತಾ ಇದ್ದೀನಿ ಅಂತ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ರು. ಯಾರು ರೈತ ವಿರೋಧಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರು ಅವರು ಇದು ರೈತ ವಿರೋಧಿ ಅಂತ ವಾಪಸ್ ತಗೋತೀನಿ ಅಂತ ಹೊರಡಿಸಿದ್ವಾಗ ಏನಾಗಿತ್ತದು ಅಂದ್ರೆ, ಯಾವ ರೀತಿ ರಾಜಕಾರಣಿಗಳು ಯಾವ ರೀತಿ ವೇಷ ಹಾಕ್ತಾರೆ ಅಂತಕ್ಕಂಥದ್ದನ್ನು ನಿಮಗೆ ಇದು. ಈಗ ದೇಶದಲ್ಲಿ 2013 ಕಾಯ್ದೆ ಅಸ್ತಿತ್ವದಲ್ಲಿದೆ, ಅದು ರದ್ದಾಗಿಲ್ಲ. ಯಾಕೆ ರದ್ದಾಗಿಲ್ಲ ಅಂದ್ರೆ, ರೈತರು ಚಳವಳಿ ಮಾಡಿ ಉಳಿಸ್ಕೊಂಡಿದ್ದಾರೆ. ನೀವು ಗಮನಿಸಬೇಕಾಗಿರುವ ಒಂದು ಅಂಶ ಏನಂದ್ರೆ, 1894 ಬ್ರಿಟಿಷರ ಭೂ ಸ್ವಾಧೀನ ಕಾಯ್ದೆ 2013 ತನಕ ಇತ್ತು. ಆದ್ರೆ 2013 ಕಾಯ್ದೆ 2014 ತನಕ ಇರೋಕೆ ಬಿಡ್ಲಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋದು. ಕೇವಲ ಒಂದು ವರ್ಷ ಕೂಡ ಅಂತ ಇರೋಕೆ ಬಿಡ್ಲಿಲ್ಲ. ಸುಗ್ರೀವಾಜ್ಞೆ ನಡೆಸಿ ಆ ಕಾನೂನು ಜಾರಿ ಆಗದೆ ಇರುವಂತ ರೀತಿಯಲ್ಲಿ ಹಲವಾರು ತೊಂದರೆಗಳು ಮತ್ತು ಇದನ್ನ ಮಾಡಿದ್ರು. ಅದ್ರ ಅರ್ಥ ಏನಂದ್ರೆ, ಸರ್ಕಾರದ ಯಾವುದೇ ಪಕ್ಷ ಆಳ್ವಿಕೆ ಮಾಡ್ಲಿ, ಅವರ ಹಿತಾಸಕ್ತಿ ಒಂದೇ, ಅದು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿ. ಅವರಿಗೆ ಅದಾನಿ ಅಂಬಾನಿ ಬದುಕಿದ್ರೆ ಸಾಕು. ಈಗ ನರೇಂದ್ರ ಮೋದಿ ಆಗ್ಲಿ ಅಥವಾ ಇನ್ಯಾವುದೇ ಸರ್ಕಾರ ಆಗ್ಲಿ
ಅವರು ರೈತರ ಬಗ್ಗೆ ಮಾತಾಡುದಿಲ್ಲ. ಅವರು ಎದೆ ಬಗೆದ್ರೆ ಆಂಜನೇಯನ ಎದೆ ಬಗೆದ್ರೆ ರಾಮ ಸೀತೆ ಕಂಡ್ರೆ ಇವರ ಎದೆ ಬಗೆದ್ ನೋಡಿದ್ರೆ ಅದಾನಿ ಅಂಬಾನಿ ಮಾತ್ರವೇ ಕಾಣ್ತಾನೆ. ಇಲ್ಲಿ ಇವ್ರ ಎದೆ ಬಗೆದ್ರೆ ಅಶೋಕ್ ಕೇಳಿ ಇಂಥ ರಿಯಲ್ ಎಸ್ಟೇಟ್ ನ ತುಳುಗಳ ಇವ್ರುಗಳು ನಮ್ಗೆ ಕಂಡು ಬರ್ತಾರೆ. ಈ ರೀತಿ ಒಂದು ಬಲವಂತ ಮತ್ತು ಅನ್ಯಾಯದ ಭೂಸ್ವಾಧೀನವನ್ನ ಇವತ್ತು ನಮ್ಮ ಮೇಲೆ ಏರ್ಪಟ್ಟಿದ್ದಾರೆ ಮತ್ತು ಅದನ್ನ ನಾವು ಒಪ್ಕೋಬಾರ್ದು ಮತ್ತು ಅದನ್ನು ವಿರೋಧ ಮಾಡಬೇಕು. ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಇನ್ನು ಕರ್ನಾಟಕ KEDP ಭೂಸ್ವಾಧೀನ ಕಾಯ್ದೆ, ಇದು 56ನೇ ಇಸ್ವಿ ಕಾಯ್ದೆ. ಇದು ಈ KEDP ಕಾಯ್ದೆ ಎಷ್ಟೊಂದು ಕರಾಳುವಾದ ಕಾಯ್ದೆ ಅಂತ ಹೇಳಿದ್ರೆ ಈ ಕಾಯ್ದೆ ಸಂವಿಧಾನಕ್ಕೆ ವಿರುದ್ಧ ಮತ್ತು ನಮ್ಮ 2013 ಕಾಯ್ದೆಗೆ ಕೂಡ ವಿರುದ್ಧ. 2013 ಕಾಯ್ದೆ ದೇಶದಲ್ಲಿ ಉಳಿದಿದ್ರು, ರಾಜ್ಯದಲ್ಲಿ ಉಳಿದಿದೆಯಾ ಇಲ್ಲ. ಯಾಕೆಂದ್ರೆ ರಾಜ್ಯದಲ್ಲಿ 2019ರಲ್ಲಿ 2013 ಕಾಯ್ದೆಗೆ ವಿರುದ್ಧವಾಗಿ ಇನ್ನೊಂದು ಕಾಯ್ದೆ ಮಾಡ್ಕೊಂಡಿದ್ದಾರೆ. ಅದು ಕರಾಳ ಕಾಯ್ದೆ. 2013 ನಾನು ಯಾವುದು ರೈತರ ಪರ ಹಕ್ಕುಗಳು ಅಂತ ಹೇಳಿದ್ದೆ, ಯಾವ ಕೂಡ 2019 ಕಾಯ್ದೆನಲ್ಲಿ ಇಲ್ಲ. ಮಾತ್ರ ಅಲ್ಲ, KHB ಗೊಂದು ಭೂಸ್ವಾಧೀನ ಕಾಯ್ದೆ, BDA ಗೊಂದು ಭೂಸ್ವಾಧೀನ ಕಾಯ್ದೆ, KEDP ಗೊಂದು ಭೂಸ್ವಾಧೀನ ಕಾಯ್ದೆ, ರಸ್ತೆ ಅಭಿವೃದ್ಧಿ ನಿರ್ಮಾಣಕ್ಕೊಂದು ಭೂಸ್ವಾಧೀನ ಕಾಯ್ದೆ. ಈ ರೀತಿ 100 ಪ್ರಾಜೆಕ್ಟ್ಗಳ ಹೆಸರಿನಲ್ಲಿ 100 ಭೂಸ್ವಾಧೀನ ಕಾಯ್ದೆ ಮಾಡ್ಕೊಂಡಿದ್ದಾರೆ. ತಿರುಗಾ ಈಗ ಒಂದು ಹೊಸ ಭೂಸ್ವಾಧೀನ ಕಾಯ್ದೆ ಯಾವುದು ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಕೂಡ ಒಂದು ಭೂಸ್ವಾಧೀನ ಕಾಯ್ದೆ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಭೂಸ್ವಾಧೀನ ಕಾಯ್ದೆ ಮಾಡ್ಕೊಂಡವ್ರು. ಎಷ್ಟು ಭೂಸ್ವಾಧೀನ ಕಾಯ್ದೆಗಳು? ಲೆಕ್ಕ ಇನ್ನಷ್ಟು ಭೂಮಿ ಕಿತ್ಕೊಳ್ಳುತ್ತೆ. ನಾವು ಚುನಾವಣೆಗಳು ಬಂದಾಗ MLAಗೆ ಅಥವಾ MP ನಿಂತ್ಕೊಳ್ತಕ್ಕಂಥ ವ್ಯಕ್ತಿಯನ್ನ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ನಿಂತ್ಕೊಳ್ಳುವಂತ ವ್ಯಕ್ತಿಯನ್ನ ನಾವು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಮೇಲೆ ಏನಾಗಿದೆ, ಏನ್ ಕಾನೂನಿದೆ, ಏನ್ ನೀತಿ ಇದೆ ಅಂತ ನಾವು ಪ್ರಶ್ನೆ ಮಾಡಿಲ್ಲ. ನಾವು ಕೇಳಿದ್ದೇನು, ನಮ್ಗೆ ಗೃಹ ಪ್ರವೇಶಕ್ಕೆ ಬಂದ, ನಮ್ಮ ಅಪ್ಸತ್ತೋದಕ್ಕೆ ಬಂದ, ಊರ ಎಂತದ ಕನಕಾಂಬರ ಊರ ಹಾಕದ್ನೋ, ಗುಲಾಬಿ ಹೂವು ಹಾರ ಹಾಕದ್ನೋ, ತಿಥಿಗ್ ಬಂದ, ಸಾವುಗ್ ಬಂದ, ಮದುವೆ ಬಂದ, ಮುಯ್ಯ ಹಾಕದ್ನ, ಚುನಾವಣೆಯಲ್ಲಿ ನಮಗೆ ಎಷ್ಟು ದುಡ್ಡು ಕೊಟ್ಟ, ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ಜಾತಿಯವನ, ನಮ್ಮ ಧರ್ಮದವನ ಅಂತ ಆಧಾರವಾಗಿ ಇಟ್ಕೊಂಡು ಇವತ್ತು ನಾವು ಕೇಳ್ತಾ ಇದ್ದೀವಿ. ನಮ್ಮ ಬೆಳೆಗೆ ಸಂಬಂಧಪಟ್ಟಂತ ನೀತಿ ಏನು, ಬೆಂಬಲ ಬೆಲೆಗೆ ಸಂಬಂಧಪಟ್ಟ ನೀತಿ ಏನು, ವಿದ್ಯುತ್ ನೀತಿ ಏನು, ಸಾಲದ ನೀತಿ ಏನು, ಬ್ಯಾಂಕ್ ನೀತಿ ಏನು, ಶಿಕ್ಷಣ ನೀತಿ ಏನು, ಆರೋಗ್ಯ ನೀತಿ ಏನು, ಭೂಮಿ ನೀತಿ ಏನು, ಕೃಷಿ ಭೂಮಿ ರಕ್ಷಣೆಗಿದ್ದಂತ ಕಾಯ್ದೆಗಳು, ಕಲಂಗಳನ್ನ ಯಾಕೆ ದುರ್ಬಲಗೊಳಿಸಿದೀರಾ ಅನ್ನುವಂತ ಪ್ರಶ್ನೆಗಳನ್ನ ನಾವು ಮಾಡ್ತಾ ಇಲ್ಲ. ಅವ್ರ ಉದ್ದೇಶ ಬಹಳ ಸ್ಪಷ್ಟ ಇದೆ. 1947ನೇ ಇಸ್ವಿಯಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ದೇಶದಲ್ಲಿ ಆಹಾರಕ್ಕೆ ಬಹಳ ದೊಡ್ಡ ತೊಂದರೆ ಇತ್ತು. ವಿದೇಶಗಳಿಂದ ಆಹಾರನ ನಾವು ಆಮದು ಮಾಡ್ಕೊತಾ ಇದ್ವಿ. ಅವಾಗ ಸರ್ಕಾರ ಹೆಚ್ಚಾಗಿ ಬೆಳೆಯಿರಿ ಎನ್ನುವಂತ, ಆಹಾರಕ್ಕಾಗಿ ಬೆಳೆಯಿರಿ ಎನ್ನುವಂತ ಘೋಷಣೆಯನ್ನು ಕೊಡ್ತು. ಇದು ಎಲ್ಲಿ ತನಕ ಇತ್ತು? 47ನೇ ಇಸ್ವಿಯಿಂದ 70ನೇ ಇಸ್ವಿ ತನಕ ಇತ್ತು. 70ನೇ ಇಸ್ವಿಲಿ ಏನ್ ಮಾಡ್ತು ಗೊತ್ತಾ? ಆಹಾರಕ್ಕಾಗಿ ಬೆಳೆದ್ರೆ ಪ್ರಯೋಜನ ಇಲ್ಲ, ನಾವೀಗಾಗ್ಲೇ ಆಹಾರದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಸಾಧಿಸಿದೀವಿ, ಜಾಸ್ತಿ ಉತ್ಪಾದನೆ ಇದೆ, ರಫ್ತುಗಾಗಿ ಬೆಳೆಯಿರಿ, ಆಹಾರಕ್ಕಾಗಿ ಬೆಳಿಬೇಡಿ ಅಂತ ಮಾಡ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾ ಇದ್ರೆ, ನೀವು ಬೆಳೆ ಹುಟ್ಟಿ ಅಂತೀರಿ, ಬೆಳೆ ಹಾಕಿದ ಬೀಜ ಕೇಳ್ತೀರಿ, ಗೊಬ್ಬರ ಕೇಳ್ತೀರಿ, ಸಾಲ ಕೇಳ್ತೀರಿ, ಮಾರ್ಕೆಟ್ ಕೇಳ್ತೀರಿ, ಮತ್ತೆ ಸಾಲ ತೀರಿಸಿ ಅಂತೀರಿ. ಅವೆಲ್ಲ ಬೇಡ. ಅಂಬಾನಿ ಅದಾನಿ ಬಂದು ವ್ಯವಸಾಯ ಮಾಡ್ತಾರೆ. ಅಂಬಾನಿ ಅದಾನಿ ಬಂದು ಕಾರ್ಪೊರೇಟ್ ಕಂಪನಿಗಳಿಗೆ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಅವರು ನಮ್ಮ ದೇಶದೆಲ್ಲ ನೋಡ್ತಾರೆ, ಹಂಗೆ ಭೂಮಿ ಬಿಟ್ಟುಕೊಡಿ ಅಂತ ಇವತ್ತು ಹೇಳಿ ಕಾರ್ಪೊರೇಟ್ ಕೃಷಿ ಪದ್ಧತಿಯನ್ನ ಇವತ್ತು ದೇಶದಲ್ಲಿ ಜಾರಿ ಮಾಡ್ತಾ ಇದ್ದಾರೆ. ನಿಮ್ಗೆ ಅಸ್ಸಾಂನ ತೀನ್ಸುಕಿಯ ಅನ್ನುವಂತ ಒಂದು ಊರಿನಲ್ಲಿ, ಒಂದು ಜಿಲ್ಲೆನಲ್ಲಿ 2.5 ಲಕ್ಷ ಎಕರೆ ಭೂಮಿಯನ್ನ ಗೋದ್ರೇಜ್ ಕಂಪನಿಯವರಿಗೆ ಮತ್ತು ಬಾಬಾ ರಾಮದೇವ್ನ ಪತಂಜಲಿ ಕಂಪನಿಯವರಿಗೆ ತಾಳೆ ಬೆಳೆ ಬೆಳೆಯುವುದಕ್ಕೆ ಕೊಟ್ಟಿದ್ದಾರೆ. 2.5 ಲಕ್ಷ ಎಕರೆ ಭೂಮಿಯನ್ನ ಅರಣ್ಯಗಳೆಲ್ಲ ಕೊಡ್ತಾ ಇದ್ದಾರೆ. ಅರಣ್ಯಕ್ಕೆ ಅವ್ರ ಕೈಲೇ ಇದೆಯಲ್ಲ, 1 ಲಕ್ಷ ಎಕರೆ, 2 ಲಕ್ಷ ಎಕರೆ, 3 ಲಕ್ಷ ಎಕರೆ, 10 ಲಕ್ಷ ಎಕರೆ, ಈ ರೀತಿ ಅರಣ್ಯಗಳನ್ನು ಕೊಡ್ತಾ ಇದ್ದಾರೆ, ಗಣಿಗಾರಿಕೆ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ವ್ಯವಸಾಯಗಳು ಕೊಡ್ತಾ ಇದ್ದಾರೆ. ಕೊಟ್ಟು ಅರಣ್ಯ ಕಮ್ಮಿ ಆಗುತ್ತಲ್ಲ, ಅವಾಗ ಯಾರ ಹತ್ರ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ರೈತರ ಹತ್ರ ಬರ್ತಾ ಇದ್ದಾರೆ. ಅರಣ್ಯ ಇಷ್ಟು ನಮ್ಗೆ ಒಟ್ಟು ಭೂ ಪ್ರದೇಶದಲ್ಲಿ ಇಷ್ಟು ಹಸಿರಿರ್ಬೇಕು, ಈ ರೈತರೆಲ್ಲ ಬಂದು ಗಿಡ ಮರ ಎಲ್ಲ ಬೆಳೆಸೋದು ಕಡ್ಡಿಯಾಗಿದ್ದೀರಿ, ಹಂಗಾಗಿ ರೈತರ ಹತ್ರ ಎಲ್ಲಾನು ಕೂಡ ಇವತ್ತು ಭೂಮಿ ಕಿತ್ಕೋತಾ ಇದ್ದಾರೆ. ಯಾವ್ಯಾವ ರೀತಿ ಕಿತ್ಕೋತಾ ಇದ್ದಾರೆ? ಭೂಸ್ವಾಮಿನ ಮಾತ್ರ ಕಿತ್ಕೋತಾ ಇಲ್ಲ. 2 ತಿಂಗಳಿಂದ ಉಡುಪಿಯ ಜಿಲ್ಲಾಧಿಕಾರಿ ಒಂದು ಹೇಳಿಕೆ ಕೊಟ್ಟರು.
ಏನ್ ಹೇಳಿಕೆ ಕೊಟ್ರು ಗಮನಿಸಿದೀರಾ? ಏನ್ ಹೇಳಿಕೆ ಕೊಟ್ರು ಅಂದ್ರೆ ಯಾರ್ದೆಲ್ಲ ಪೋಲಿ ಆಗಿಲ್ವೋ ದೋಸ್ತ್ ಆಗಿಲ್ವೋ ಅವ್ರ ಜಮೀನೆಲ್ಲನೂ ಸರ್ಕಾರ ಕಿತ್ಕೊಳ್ತದೆ ಅಂತ ಉಡುಪಿ ಜಿಲ್ಲಾಧಿಕಾರಿ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಬಹಿರಂಗವಾದ ಹೇಳಿಕೆ. ನಿಮಗೂ ಕೂಡ ಸುಮಾರು ಒಂದು 20 ವರ್ಷದಿಂದ ಮೂಲ ದಾಖಲಾತಿ ಇಲ್ಲದೆ ಇರ್ತಕ್ಕಂಥ ರೈತರನ್ನ ಮೂಲ ದಾಖಲಾತಿ ತಗೊಂಡ್ಬನ್ನಿ ಅಂತ ಹೇಳಿ ಭೂಮಿ ಕಿತ್ಕೊಳ್ಳೋಕ್ ಮಾಡಿದ ಪ್ರಯತ್ನ ನಿಮ್ಗೆ ನೆನಪಿದ್ಯಾ ಇಲ್ವೋ ನನಗೆ ಗೊತ್ತಿಲ್ಲ. ನೆನಪಿದ್ಯಾ? ನಿಮ್ಮ ಹತ್ರ ಮೂಲ ದಾಖಲಾತಿ ತಗೊಂಡ್ಬನ್ನಿ. ಈಗ ಉದಾಹರಣೆಗೆ ನಿಮ್ಗೆ ಮಂಜೂರಾತಿ ಆಗಿರ್ತದೆ, ಮಂಜೂರಾತಿ ಸರ್ಟಿಫಿಕೇಟ್ ನೀವು ತಗೊಬನ್ನಿ ಅಂತಾರೆ. ಮಂಜೂರಾತಿ ಸರ್ಟಿಫಿಕೇಟ್ ಹಾಳಾಗಿರ್ತದೆ, ಯಾರ ಹತ್ರ ನೀವು ಇಟ್ಕೊಂಡಿರಲ್ಲ. ವೇದಿಕೆ ಮೇಲೆ ಇರೋರು ಇರೋದಿಲ್ಲ, ವೇದಿಕೆ ಮುಂದೆ ಇರೋರು ಇರೋದಿಲ್ಲ. ಆದ್ರೆ ಈ ದಿವಸ ಆನೇಕಲ್ ತಾಲೂಕಿನ ಈ ಹೋರಾಟದಲ್ಲಿ ವೇದಿಕೆ ಮೇಲೆ ಇದ್ದವರು ಕದಲಿಲ್ಲ, ವೇದಿಕೆ ಮುಂದೆ ಇರೋರು ಕದಲಿಲ್ಲ. ಹಾಗಾಗಿ ನಮ್ಮ ಹೋರಾಟದಲ್ಲಿ ಒಗ್ಗಟ್ಟಿದೆ, ಇದರಲ್ಲಿ ಗೆದ್ದೆಯಾಗಿ ಗೆಲ್ತೀವಿ ಅಂತಕ್ಕಂಥ ಮುನ್ಸೂಚನೆ ಸಿಕ್ಕಿದೆ. ನಾವು ಕೆಲವು ಸಾರಿ ಯಾರಿಗೂ ಭಯ ಬಿಡದೆ ಇರೋ ಮಳೆ ಭಯ ಬಿಡ್ತೀವಿ. ಇವತ್ತು ಮಳೆಗಾಲ ಕದಲಿಸಿ ನೋಡ್ದ ఈ ఆనేకల్లోళ్ళంతా కలిసి ఉంటాము, వీళ్ళు లేకపోతే గవర్నమెంట్ మెసేజ్ పోతుంది, ఈ ಹೋರಾಟ ನಿಂತಲೇ ఉంటుంది ಅಂತೇಳಿ. ಆದ್ರೆ ಆ ಮೆಸೇಜ್ ಇಂದ ಧಿಕ್ಕರಿಸಿದ್ದೀರಿ ನೀವು, ನಾವೆಲ್ಲ ಇವತ್ತು. ನಿಮಗೆ ಹೋರಾಟಗಳು ವೇದಿಕೆಯಿಂದ ಇದ್ರೆ ಮಾತಾಡೋದಿಲ್ಲ ಯಾರಿಗೂ. ಏಳಿಕೆ ಪರಿಚಯ ಊರಿಕೆ ಹೇಳ್ಸ್ಕೊಳ್ಳೋದಲ್ಲ, ಯಾರು పెట్టిರ್ತಾರಂತ ಎರಡೇ ಮಾತನ್ನು ಮುಗಿಸ್ಬಿಡ್ತಾರೆ. ಆದ್ರೆ ವಾಯುದೇವರು ಗಾಳಿಗೆ ನಿಮಗೆ ಮಾತಾಡೋದನ್ನ ಕಿವಿ ತಲುಪಿಸೋದು ವಾಯುದೇವರು. ಅವರು ಸಹ ಪರೀಕ್ಷೆ ಮಾಡಿದ್ರು ಇವತ್ತು. ಏಮರ ಇರ್ಬಡಿಕೊಂಡ ಏಮನ ಶಿಷ್ಟೆ ಈ ಏಮನ ವೇಸ್పోతాರೇమో ಅಂತೇಳಿ ಗಾಳಿ ಒಳಗೆ ಶಬ್ದ ಕೇಳಿಸಿದ್ರೆ ನೀವು ಇರ್ಬೋದಿಲ್ಲ, ಅದರಲ್ಲಿ ಸಹ ನೀವು ಗೆದ್ದಿದ್ದೀರಿ ಇವತ್ತು. ಅದಾದ್ಮೇಲೆ ಅಗಿಂದೇವ ಅವರು ಬೆಂಕಿ ಇಡುವಂತ ಒಂದು ಕರೆಂಟ್, ಅವರು 2 ಸಾರಿ ಪ್ರಯತ್ನ ಪಟ್ಟ, ಈಗ ಕೊಡ್ತೀನಿ ಈ ಮುಂದೆ ಯಮನ ಶೇಷ ಅಂತೇಳಿ, ಅದಕ್ಕೂ ಈ ಬೆಂಕಿ ಇವತ್ತು ಅದರಲ್ಲಿ ಸಹ ಗೆದ್ದಿದ್ದೀರಿ. ಅದಾದ್ಮೇಲೆ ಗುಡುಗು ಸಿಡ್ಲು ఆగితే సమ్మిళన గుడుగు సీట్లు టమాటా ఉంటే భాషలు వచ్చింది. టమాటా లేదు, వారు వచ్చినా లేదు, మైకి లేకుండా లేదు, ఏమి లేకుండా మేము వేసలేదు, కుషాయింటాము, గెలిచి తీరుతాము అంతా. నీ వేడికే నీకు ఎవరికి వెళ్ళినారో నాకు తెలియదు నడుస్తుంది. కొంచెమే ಒಗ್ಗಟ್ಟಿನಲ್ಲಿ ಸಲ್ಲಿದೆ. ಈಗಾಗಲೇ ವೇದಿಕೆ ಮೇಲೆ ಹೇಳಿರ್ತಕ್ಕಂಥವರು ಮತ್ತೆ ನಮ್ಮ ಯಶವಂತ್ ಇನ್ನೂ 1 ಗಂಟೆ ಮಾತನಾಡಬೇಕಿತ್ತು. ಆದ್ರೆ ಇವತ್ತು ಇನ್ನೊಂದು ಸಂದರ್ಭದಲ್ಲಿ ಮಾತನಾಡೋಣ. ಯಾಕಂದ್ರೆ 1 ದಿವಸಕ್ಕೆ ಹೋರಾಟ ಮುಗಿಯೋದಿಲ್ಲ, 1 ದಿವಸಕ್ಕೆ ನಮ್ಮ ಸಮಸ್ಯೆ ಇತ್ಯರ್ಥ ಆಗೋದಿಲ್ಲ. ಅದು ಹಿಂದಿನ ಕಾಲದಲ್ಲಿ ಇತ್ತು. ಮಾನವ ಮರ್ಯಾದೆ ಇರ್ತಕ್ಕಂಥ ರಾಜಕಾರಣಿಗಳಿದ್ದ ಕಾಲದಲ್ಲಿ 1 ದಿವಸಕ್ಕೆ ಸಮಸ್ಯೆ ಇತ್ಯರ್ಥ ಆಗೋದು. ಮಾನವ ಮರ್ಯಾದೆ ಮತ್ತು ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳಿದ್ದ ಕಾಲದಲ್ಲಿ 1 ದಿವಸಕ್ಕೆ ಇತ್ಯರ್ಥ ಆಗ್ತಾ ಇತ್ತು. ಇವತ್ತು 3 ಬಿಟ್ಟಿರೋರು ಊರು ದೊಡ್ಡವರು, 3 ಸೀಟರಲ್ಲೇ ಪೆಟ್ರೋಲ್ ಹಿಂದೆ ಕೊಟ್ಟು ಅಟ್ಲೈపోయింది. ಹಿಂದೆ ಭಗತ್ ಸಿಂಗ್ ಹೇಳ್ತಾ ಇದ್ದಂತೆ, ಒಂದು 5 ನಿಮಿಷ ಮಾತಾಡೋದ. ಹಿಂದೆ ಭಗತ್ ಸಿಂಗ್ ಯುವಕನಾಗಿದ್ದಾಗ ಹಿಂಗೇನು ಜನರೇಟ್ ಮೊದಲೇನಪ್ಪ ವಾಡು ಅಗ್ನಿದೇವರು ತೀರ್ಮಾನ ನಡೆಸ್ಕೊಂಡಿದ್ರು, ಸಭಾ ಮುಗಿಸೋದಂತ ಕರೆಂಟ್ ಹೋಗ್ಬೋದು. ಭಗತ್ ಸಿಂಗ್ ನೀವು ಚರಿತ್ರೆಯಲ್ಲಿ ಯಾರಾದ್ರೂ ನೋಡಿರ್ಬೋದು, ಕೇಳಿರ್ಬೋದು, ಓದಿರ್ಬೋದು ಚರಿತ್ರೆಯಲ್ಲಿ. ಭಗತ್ ಸಿಂಗ್ ಸ್ವತಂತ್ರ ಹೋರಾಟದಲ್ಲಿದ್ದಂತ ಯುವಕ. ಇದೇನು ಕಣ್ಣಿಗೆ ಹಚ್ತಾರೆ ಅಂತಕ್ಕಂಥ ದಿನಗಳು ಹತ್ರಕ್ಕೆ ಬಂದಾಗ ಅವರಿಗೆ ಪತ್ರ ಬರ್ಕೊಂತೆ, ಅಮ್ಮ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ನಮ್ಮನ್ನು ದೌರ್ಜನ್ಯ ದಬ್ಬಾಳಿಕೆಯಿಂದ ನಮ್ಮನ್ನು ಆಳ್ವಿಕೆ ಮಾಡಿ ಬ್ರಿಟಿಷರಿಂದ ಏನು ಬಿಟ್ಟು ಹೋಗ್ತಾರೆ ಅವರಂತೂ ಇಲ್ಲಿ ನಮ್ಮ ದೇಶದಲ್ಲಿ ಇರೋದಿಲ್ಲ. ಆದ್ರೆ ನನಗೊಂದು ಭಯ ಇದೆಯಮ್ಮ, ಬಿಳಿಯರು ಬಿಟ್ಟಿರುವಂತ ಕುರ್ಚಿಗಳಲ್ಲಿ ನಮ್ಮ ದೇಶದ ಕೈ ಕೂತ್ಕೊಳ್ತಾರಲ್ಲ, ಇವರು ಅವರಿಂದ ಡೇಂಜರ್ ಆತ್ಮಹತ್ಯೆಯನ್ನು ಹೋಲಿಸ್ತದೆ ಅಂತ ಹೇಳಿದ್ರು. ಅವತ್ತೇನು ಭಗತ್ ಸಿಂಗ್ ನೋಡಿದ್ದ, ಬಿಳಿಯರು ಬಿಟ್ಟೋದ್ರಲ್ಲ, ನಮ್ಮವರು ಕೈ ಕೂತಿದಾರಲ್ಲ, IAS, IPS, IFS, ಅದ್ರ ಜೊತೆಗೆ ಪಂಚಾಯತಿಯಿಂದ ಯಾರಾದ್ರೂ ತಪ್ಪು ತಿಳ್ಕೊಳ್ಬೇಡಿ, ಅದು ಹೇಳ್ಬೇಕಾದ್ರೆ ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರ್ಗ ಅಂತ ಹೇಳಿದ್ರೆ ಪದ ಚೆನ್ನಾಗಿರೋದು. ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರ್ಗ ಏನು ಕೊಡ್ತಿದ್ದಾರೆ ಇವತ್ತು, ಕುಳಿತಿರ್ತಕ್ಕಂಥವರು ಆ ಬಿಳಿ ಜಾಗದಲ್ಲಿ ಅವರ 1000 ಪಟ್ಟು ಇವತ್ತು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದ್ಸರಿ ಬ್ರಿಟಿಷರು ಬಿಟ್ಟೋದ್ರೆ ಕುರ್ಚಿಗಳಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರಿಗೂ ಒಂದ್ಸರಿ ಧಿಕ್ಕಾರ ಹೇಳೋಲ್ವಾ? ಬ್ರಿಟಿಷರು ಬಿಟ್ಟಿರ್ತಕ್ಕಂಥ ಕುರ್ಚಿಗಳಲ್ಲಿ ಕುಳಿತಿರುವ ನಮ್ಮ ಕರಿಯ ಭಾರತೀಯರಿಗೆ ಹೇಳಿ ಒಂದ್ಸರಿ ಬ್ರಿಟಿಷರ
ಹೇಳುವಂತ ಕಾಲ ಬಂದಿದೆ. ನಾವು ಮತ್ತೊಮ್ಮೆ ಬ್ರಿಟಿಷರು ನಮ್ಮ ಭಾರತ ಕರೆಯುವಂತ ಕಾಲ ಬಂದಿದೆ. ಮತ್ತೊಮ್ಮೆ ಮರಳಿ ಬನ್ನಿ ಬ್ರಿಟಿಷರೇ ಭಾರತಕ್ಕೆ ಅಂತಕ್ಕಂಥ ಕಾಲ ಬಂದಿದೆ. ಯಾಕಂದ್ರೆ ಅವರಿಗೆ ಮನಸ್ಸಿತ್ತು, ಮನುಷ್ಯತ್ವ ಇತ್ತು, ಬಿಗಿ ಕಾನೂನುಗಳ ಸಹಾಯ ಮಾಡಿತ್ತು. ಇವತ್ತು ಏನಾಗಿದೆ ಅಂದ್ರೆ ಮೊನ್ನೆ ಒಂದು ಹೇಳುವಾಗ ಯಾರೋ ಒಬ್ಬ ಮೈಸೂರು ಹತ್ರ ಒಬ್ಬ ರೈತ 5 ಎಕರೆ ತೋಟ ಇಟ್ಕೊಂಡಿದ್ದಾನೆ, ಹಣ್ಣಿನ ಗಿಡ ಹಾಕಿದ್ದಾನೆ, ತರಕಾರಿಗಳು ಬೆಳೀತಾ ಇದ್ದಾನೆ. ಯಾರೋ ಒಬ್ರು ಟಿವಿಗಳು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಏನಪ್ಪಾ ನಿಮಗೆ 5 ಎಕರೆ ಇಂತ ತೋಟ ಮಾಡಿದೀಯಲ್ಲ, ನಿನ್ನ ಆದಾಯ ಎಷ್ಟು ಒಂದು ವರ್ಷಕ್ಕೆ ಅಂತ ಕೇಳಿದ್ರು. ಆಗ ರೈತ ಬಹಳ ಖುಷಿಯಾಗಿ ಹೇಳ್ದ, ನಮ್ಮ ದೇಶದಲ್ಲಿ ಅತಿ ಶ್ರೀಮಂತ ಯಾರು ಅಂತ ಅಂಬಾನಿ ಅಂತ ಆ ಟಿವಿ ಅವರು ಹೇಳ್ದ. ಅಂಬಾನಿ ದಿನ ಏನ್ ತಿಂತ ಇದ್ದಾನೆ ಅಂತಂದ. ಯಾಕೆ ಅಂತ ಕೇಳಿದ್ರು. ಅಲ್ಲ ದಿನ ಏನ್ ತಿಂತ ಇದ್ದಾನೆ ಅಂತ ಅಂದ್ರು. ಅದು ಉತ್ತರ ಕೊಡ್ಲಿಲ್ಲ. ಅಂಬಾನಿ ಆಸ್ತಿ ಎಷ್ಟಿದೆ ಅಂತ ಕೇಳಿದ್ರು. ಲೆಕ್ಕ ಹಾಕ್ಬೇಕಪ್ಪ, ಹೇಳಕ್ಕ ಪೇಪರ್ ಅಲ್ಲಿ ಇವತ್ತು ಬಂದಿರೋ ಆಸ್ತಿಗೂ ನಾಳೆ ಬಂದಿರೋ ಆಸ್ತಿಗೂ ಗೊತ್ತಾಗಲ್ಲ, ಎಷ್ಟು ಲಕ್ಷ ಕೋಟಿಗಳಿದ್ದಾವೆ ಅಂತ ಗೊತ್ತಿಲ್ಲ ಅಂದ್ರು. ಮನೆ ನೀವು ನಾವು ಟಿವಿ ಪೇಪರ್ಗಳಲ್ಲಿ ನೋಡಿದ್ದೀವಿ, ಅದೆಷ್ಟೋ ಅಂತಸ್ತಿದೆಯಂತೆ, ಆ ಅಂತಸ್ತುಗಳು ಲೆಕ್ಕ ಹಾಕಿದ್ರೆ ಎಷ್ಟೋ ಎಕರೆಗಳಾಗುತ್ತೆ ಅಂತೆ, ಅದೆಷ್ಟೋ ಕಾರುಗಳು, ಅದೆಷ್ಟೋ ಡ್ರೈವರ್ಗಳು, ಮನೆ ಕ್ಲೀನ್ ಮಾಡೋ 1000 ಜನ ಇಂಥದ್ದು. ಏನ್ ತಿಂತಾ ಇದ್ದಾರೆ ಅಂದ್ರೆ ಸಾವಯವ ಹಣ್ಣು, ತರಕಾರಿ, ದವಸ ಧಾನ್ಯ, ಸಾವಯವ, ಕಡಿಮೆ ತರಕಾರಿ, ಕಡಿಮೆ ಧಾನ್ಯಗಳು. ಅಂತ ರೈತ ಕೇಳಿದ, ಯಾಕೆ ಅವನು ಲಕ್ಷಾಂತರ ಕೋಟಿ ಇತ್ತಲ್ಲ, ಚಿನ್ನ ತಿನ್ಬೋದಿತ್ತಲ್ಲ, ಬೆಳ್ಳಿ ತಿನ್ಬೋದಿತ್ತಲ್ಲ, ಭೂಮಿ ತಿನ್ಬೋದಿತ್ತಲ್ಲ, ಕಟ್ಟಡಗಳು ತಿನ್ಬೋದಿತ್ತಲ್ಲ, ಅಧಿಕಾರ ತಿನ್ಬೋದಿತ್ತಲ್ಲ ಅಂದ್ರು. ತಿನ್ನಕ್ಕಾಗಲ್ಲ ಸ್ವಾಮಿ. ಅವನು ಈ ದೇಶದಲ್ಲಿ ಮಾಡಬಾರದು ಮಾಡಿ, ಆಡಬಾರದು ಆಡಿ, ರೈತರನ್ನು ಮುಳುಗಿಸಿ, ಕಾರ್ಮಿಕರನ್ನು ಮುಳುಗಿಸಿ, ಸಾಮಾನ್ಯ ಜನರನ್ನು ಮುಳುಗಿಸಿ, ಈ ರಾಜಕಾರಣಿಗಳು ಅಧಿಕಾರಿಗಳನ್ನ ಕೊಂದು ಅವ್ರ ಕೈಯನ್ನಿಟ್ಟುಕೊಂಡು ಲಕ್ಷಾಂತರ ಕೋಟಿ ಮಾಡಿ ಏನ್ ತಿಂತಾ ಇರೋನೋ ಅವರಿಗಿಂತ ಚೆನ್ನಾಗಿರೋದು ನಾನು ನಮ್ಮ ತೋಟದಲ್ಲಿ ಬೆಳೆ ತಿಂತಾ ಇದ್ದೀನಿ. ಅವರಿಗಿಂತ ನಾನು ಶ್ರೀಮಂತ, ಅವರಿಗಿಂತ ನಾನು ಧನ್ಯವಂತ, ಅವರಿಗಿಂತ ನಾನು ಪುಣ್ಯವಂತ, ಅವರಿಗಿಂತ ನಾನು ಸಾರ್ಥಕವಾದ ಜೀವನ ಮಾಡ್ತಾ ಇರೋನು ಅಂತ ಒಬ್ಬ ರೈತ ಹೇಳಿದ. ಅವನ ರೈತರ ಕಾಲ ಕೆಳಗೆ ನಮ್ಮ ದೇಶದ ಹೊಣೆವರ್ಷ ಎಲ್ಲರೂ ದೂರಬೇಕು. ರೈತನ ಕಾಲ ಕೆಳಗೆ, ಆ ರೈತನ ಕಾಲ ಕೆಳಗೆ ನಮ್ಮ ದೇಶದ ಬಹುತೇಕ ರಾಜಕಾರಣಿಗಳ ಕಾಲ ಕೆಳಗೆ ನಿಲ್ಲಬೇಕು. ಆ ರೈತನ ಕಾಲ ಕೆಳಗೆ ನಮ್ಮ ದೇಶದ ಬಹುತೇಕ ಅಧಿಕಾರಿಗಳಿಗೆ ನಿಲ್ಲಬೇಕು. ಈ ಸಂದರ್ಭದಲ್ಲಿ ನಾನು ಒಂದೇ ಮಾತು ತಮಗೆ ಹೇಳ್ತೀನಿ, ಅಲ್ಲದೆ ಸ್ವಾಮಿ IAS, IPS, KAS ಮತ್ತೆ MLAಗಳು, MP ಗಳು, ಮಂತ್ರಿಗಳು ಏನೇನೋ ಆಗಿದ್ದೀರಲ್ಲ, ಒಟ್ಟಿಗೆ ಏನ್ ರೀತಿ ತಿಂತೀರಿ ನೀವು? ಏನ್ ರೀತಿ ತಿಂತೀರಿ ಒಟ್ಟಿಗೆ? ಪ್ರಶ್ನೆ ಮಾಡುವುದಿಲ್ಲ ಆಗ್ಬೇಕು. ನಾವು ಬೆಳೆದಿರ್ತಕ್ಕಂಥ ಹಣ್ಣು, ತರಕಾರಿ, ದವಸ ಧಾನ್ಯ ಬಿಟ್ರೆ ನಾವು ತಿಂದ ಔಷಧಿಗಳು ತಿಂತೀವಿ. ನೀವು ಮಣ್ಣು ತಿಂತೀರಿ, ನೀವು ಮಾನ ಮರ್ಯಾದೆ ಇಲ್ಲ, ಜವಾಬ್ದಾರಿ ಇಲ್ಲ. ಸಂವಿಧಾನ ಏನಿದೆ, ಜನರಿಂದ ಜನರಿಗಾಗಿ ಜನರ ನಡೆಸೋ ಸರ್ಕಾರ ಅಂತ. ನೀವು ಜನರೇ, ನೀವು ಮಾನ ಮರ್ಯಾದೆ ಇದೆಯಾ ನಿಮಗೆ? ಇವತ್ತು ಇಡೀ ದೇಶದಲ್ಲಿ ಭೂಸ್ವಾಧೀನ ಮಾಡ್ತಾ ಇದ್ದೀರಲ್ಲ, ಯಾರು ಮಾಡ್ತಾ ಇದ್ದೀರಿ ನೀವು ಭೂಸ್ವಾಧೀನ? ಇವತ್ತು ಯಶವಂತ ಅವರು ಹೇಳಿದ್ರು 1946ರಲ್ಲಿ KIADB ಅಂತ ಮಾಡಿದ್ದಾರೆ. ನಾನು 50 ವರ್ಷ ಆಗುತ್ತೆ ಅದಕ್ಕೆ. 50 ವರ್ಷ ನನ್ನಷ್ಟು ವಯಸ್ಸು ಅದಕ್ಕೂ. KIADB ಮಾಡಿರೋದು ಏನಕ್ಕೆ ಅಂದರೆ ಕಾನೂನಿನ ರೀತಿಯ ಪಟ್ಟಭದ್ರತೆಗಾಗಿ ರೌಡಿ ರಾಜಕಾರಣಿಗಳಿಗೆ ಆದಾಯ ಮಾಡಿಕೊಳ್ಳಲಿಕ್ಕೆ ಮಾಡಿರತಕ್ಕಂಥದ್ದೇ KIADB. ಅದೇ KIADB. ಸಿದ್ದರಾಮಯ್ಯ ಹೇಳ್ತಾರೆ ಚನ್ನರಾಯಪಟ್ಟಣದ ವಿಷಯದಲ್ಲಿ ಅದು ಕಾನೂನು ಏನೇನುತ್ತೋ ಒಂದ್ಸರಿ ಪ್ರೈಮರಿ ನೋಟಿಫಿಕೇಶನ್ ಆದ್ಮೇಲೆ ಸ್ವಲ್ಪ ಅಧಿಕಾರಿಗಳು ಕರೆಸಿ ಕೇಳಬೇಕು ಅಂತ ಹೇಳ್ತಾರೆ. ಅಲ್ಲ ಸಿದ್ದರಾಮಯ್ಯ, ನೀವೊಬ್ಬ ಮುಖ್ಯಮಂತ್ರಿ, ಯಾವ ಕೇಳಿರಿ ಬರೋಲ್ಲಿ ರವಿ ಮಗನ ಕಾನೂನು ಮಾಡಿದ್ರು ಬರೆಯೋದು ಮಾತು ಹೇಳೋ ತಾಕತ್ತು ಬಿಟ್ಟು ಅವನ್ನ ಕೇಳಿದ್ರೆ ತಗೊಂಡು ಪಂಚಾಯತ್ ಮಾಡಿರ್ತಾರೆ, ಮುದ್ದಾವಂತಿಕೆ ಮಾಡಿ ಮಾಡ್ತಾರೆ. ತಗೊಂಡು ಪಂಚಾಯತ್ ಮಾಡಿರ್ತಾರೆ, ಮುದ್ದಾವಂತಿಕೆ ಮಾಡಿ ಮಾಡ್ತಾರೆ, ಬದುಕೆ ಮಾಡಿ ಸುತ್ತಕೋತಾರೆ ನಡೀತೆ. ಅದು ಯಾರು ಅವರು ಹೇಳ್ತಾ ಇದ್ರು, ನಮ್ಮ ರಮೇಶ್ ಲೋಕೇಶ್ ಎಲ್ಲ ಯಾವನೊಬ್ಬ KAS ಅಧಿಕಾರಿ ಬಂದಿದ್ದಂತೆ. ಸಾಯಂಕಾಲ 5 ಗಂಟೆಗೆ ನೋಡ್ತಾ ಹೋಗ್ಬಿಟ್ಟು ಅವ್ರು ಏನ್ ನೋಡಿರ್ತಾರೆ ಅಂದ್ರೆ, ನನಗೊಂದು 500 ಕೋಟಿ ಈಗ ಈ ಒಂದು 2,500 ಅಕ್ವಿಜೇಷನ್ ಆಗಿ ನೋಡಿ ನಿಮಗೆ ಒಂದು ಗಮನಕ್ಕೆ ತಂದಿರ್ತೀನಿ. ನಿಮ್ಗೇನಾದ್ರೂ 2,500 ಎಕರೆ ಅಕ್ವಿಜೇಷನ್ ಆದ್ರೆ 5,000 ಕೋಟಿ ರೂಪಾಯಿ ವೆಚ್ಚ ಬರುತ್ತೆ. ಅವರಿಗೆ ಎಷ್ಟು ಬರುತ್ತೆ? 5,000 ಕೋಟಿ ಲಂಚ.
ಮಾಡಕ್ಕಾಗಲ್ಲ. 5,000 ಕೋಟಿ ನಿಮ್ ಕೈ ಕೊಟ್ಬಿಟ್ರೆ ಎತ್ತಿಡಕ್ಕೂ ಆಗಲ್ಲ. ನೀವು ಎಲ್ಲರಿಗೂ ಒಂದು 2 ಕೋಟಿ ಬರೋದಿಲ್ಲ ಒಂದೊಂದು ಎಕರೆಗೆ. 5,000 ಕೋಟಿ ಲಂಚ ವಿಲೇಜ್ ಅಕೌಂಟೆಂಟ್ ಹೇಳಿದಾನೆ, ಅಲ್ಲಿಂದ ಹಿಡಿದು DC ವರೆಗೂ ಲಂಚ ಹೋಗುತ್ತೆ. ಅವ್ರಿಗೆ ಕೆಲವರು ಹೇಳ್ತಾ ಇದ್ರು, ಸಿನಿಮಾದಲ್ಲಿ ತೋರಿಸೋದು, ಪೊಲೀಸ್ ಸಿನಿಮಾದಲ್ಲಿ ಚಟ್ಟ ಕೊಟ್ಟವರು 4 ಜನ ಕಾಯ್ತಾ ಇರ್ತಾರಂತೆ, ಎವರು ಸಾಯಲೇಬೇಕಾದ್ರೆ ಹೇಳ್ಬಿಟ್ಟು ಊರ್ಲ ಯಾರು ಸಾಯಲೇದೆ ಸುಸ್ತಾಗ ಯಾರೇನೋ ಪಾಲ್ಪೋಸ್ತಾ ಉಂಟಾರು ಅಂದ್ರೆ ಈಡೇನೋ ಆಕ್ಸಿಡೆಂಟ್ ಇದೆ ಹಾಸ್ಪಿಟ್ಲ ವಾడు ಸ್ವಚ್ಛ ಚಿಟ್ಟೆ ನಾವು ಬೇರಿಸ್ತಾ ಹೋಗ್ಲಿ ಚಟ್ಟ ಕಟ್ಟಕ್ಕೆ ಅಂತ. ಅವನಿಗೆ ಸಾಯಿ ಅನ್ನೋದೇ ಅವ್ರಿಗೆ ಆಸೆ. ಅದಕ್ಕೆ ಅವ್ರು ಕಾಯ್ತಾರಂತೆ, ಪಳಕಲು ಕೊಡ್ತಾನೋ ಒಡೇನೋ ಸುಸ್ತಾಗ ಕೊಡ್ತೀನಿ, ಹಿಂಗ ಸಾಯಲಿದೆ, ಎಲ್ಲಿ ಸಾಯಲಿದೆ ವಾರ ಮಿಚ್ಚಿ ಅಂತೇಳಿ. ಅದೇ ರೀತಿ ಈ ಅಧಿಕಾರಿಗಳು ರಾಜಕಾರಣಿಗಳು ಹೆಂಗೆ ನಾವು ಚಟ್ಟ ಕೊಟ್ಟವರು ಅಡುಗೆ ಒಡೆಯೋರು ಕಾಯ್ತಾರೋ ಅದೇ ರೀತಿ ಭೂ ಸ್ವಾಧೀನ ಮಾಡಲಿಕ್ಕೆ ಇವರು ಕಾಯ್ತಾ ಇದ್ದಾರೆ. ಅಧಿಕಾರಿಗಳು ರಾಜಕಾರಣಿಗಳು ಚಟ್ಟ ಕಟ್ಟೋರು ಅಡುಗೆ ಹೊಡೆಯೋರು, ಅಧಿಕಾರಿಗಳು ಅಡುಗೆ ಹೊಡಿತಾರೆ, ರಾಜಕಾರಣಿಗಳು ಚಟ್ಟ ಕಟ್ತಾರೆ. ಅಷ್ಟೇ ಇವ್ರ ಕೆಲಸ. ಯಾಕೆ ಅಂದ್ರೆ ನಿಮ್ ಸುತ್ತಮುತ್ತ ಇವತ್ತು ಭೂಮಿ ಅಕ್ವಿಜೇಷನ್ ಆಗಿದೆ. ನನ್ನ ಸ್ನೇಹಿತರು ಕೆಲವರು ಭೂಮಿ ತಗೊಂಡಿರೋರು ಏನಿದ್ರು ಅಂದ್ರೆ 1 ಕೋಟಿ ರೂಪಾಯಿನ ಭೂಮಿನ KIDB ಅವಾರ್ಡೀಸ್ ಯಾರಿರ್ತಾರೆ ಭೂಮಿ ಪಡ್ಕೊಳ್ಳುವಂತವರು ಮೊದಲು 30% ಲಂಚ ಕೊಡ್ತಾ ಇದ್ರಂತೆ, ಈಗ 40% ಕೊಡ್ತಾ ಇದ್ದಾರಂತೆ. ಯಾವ ರೀತಿ ಲಂಚ ಅಂದ್ರೆ, ನಿಮ್ಮ ಭೂಮಿ ಉದಾಹರಣೆ ಒಂದು 2 ಕೋಟಿ ರೂಪಾಯಿ ಕೊಡ್ತಾರೆ ಅನ್ಕೊಳ್ಳಿ, ಅದನ್ನ 5 ಕೋಟಿ ರೂಪಾಯಿಗೆ ಅವರು ಮಾರಾಟ ಮಾಡ್ತಾರೆ. ಯಾರು ಕೈಗಾರಿಕೋದ್ಯಮಿಗಳು ಅನ್ನೋಂಥವ್ರ ಹೆಸರಿಗೆ 5 ಕೋಟಿಗೆ ಅವನು ಮಾರಾಟ ಕೊಂಡುಕೊಳ್ಳುವಂಥವನು 2 ಕೋಟಿ ರೂಪಾಯಿ ಲಂಚ ಕೊಡ್ಬೇಕು, 40%. ಮೊದಲನೇದು. 2 ಕೋಟಿ ರೂಪಾಯಿ ನಮ್ಗೇನಾದ್ರೂ ಕಾಂಪನ್ಸೇಷನ್ ಕೊಡಬೇಕಾದ್ರೆ ಇಲ್ಲಿ ನಮ್ಮ ಬೇರೆ ಹೇಳ್ತಿದ್ದಾರೆ, ಗ್ರೀನ್ ಹೌಸ್ಗಳು ಇರುವಂತವರು ಲೋಕೇಶ್ ಜೊತೆ ಪರಿಚಯಿಸಿದ್ರು ನಮ್ಮ ಚಂದ್ರಪಟ್ಟಣದವರು. ಅಲ್ಲಿ 7% ಕೊಡಬೇಕು ಅವರು ದುಡ್ಡು. 2 ಕೋಟಿ ರೂಪಾಯಿ ನಿಮ್ ಭೂಮಿಗೆ ಕಾಂಪನ್ಸೇಷನ್ ಕೊಟ್ಟರೆ 14 ಲಕ್ಷ ಲೆಕ್ಕ ಕೊಡ್ಬೇಕು. ನಮ್ಮ ಕಲಿಯ ಅಧಿಕಾರಿ ಮತ್ತು ರಾಜಕಾರಣಿಗಳಿಗೆ ನಮ್ಮ ಭೂಮಿ ನಮ್ಮ ಭೂಮಿ. ಎಲ್ರಿಗೂ ನಮಸ್ಕಾರ. ಇನ್ನೊಮ್ಮೆ ಮಾತಾಡೋಣ. ಇತಿಹಾಸದ ಹೋರಾಟ ಇದು. ಅದರಲ್ಲಿ ನಮ್ಮ ವಯಸ್ಸಾದಂತ ತಾಯಂದರು ಕೂಡ ಕಡಿಮೆ ಇಲ್ಲ. ಈ ಹೋರಾಟ ಸಕ್ಸಸ್ ಆಗ್ತದೆ. ಯಾಕಂದ್ರೆ ಯಾವತ್ತು ಹೋರಾಟಗಾರರು ಹೇಳ್ತಾ ಇದ್ರು, ಇವರು ನಮ್ಮ ರಾಮಸ್ವಾಮಿ ಅವರು ಹೇಳ್ತಾ ಇದ್ರು, ಇವರು ರಕ್ತದಿಂದ ಲೇಸ್ಕೊತಾರೋ, ನಾವೆಲ್ಲ ರಕ್ತ ಮುಂದೆ ನೀವು ಕೂತ್ಕೊಳ್ತಾನೋ ಅಂತ ಹೇಳಿದ್ರು. ಅದಕ್ಕೇನೆ ಅವ್ರ ಜೊತೆಲೇ ಕುತ್ಕೊಂಡ್ವಿ. ಅವರು ನಿರ್ಧಾರಕ್ಕೆ ಅವರು ಮಾತಾಡಿರೋ ಅದಕ್ಕೆ ಹೇಳ್ತಾರೆ, ಪ್ರೊಫೆಸರ್ ಮಂಜುನಾಥ್ ಸ್ವಾಮಿ ಅವರು ಮಾತಾಡ್ತಾ ಇದ್ರು, ಈ ಗ್ಯಾಟ್ ಮತ್ತು ಡೈಕನ್ ಅಂತ ಹೋರಾಟ ಮಾಡಿದಾಗ ಈ ದೇಶಕ್ಕೆ ಅಪಾಯ ಬರ್ತದೆ, ಮುಂದೊಂದು ದಿವಸ ನಾವು ರೈತರು ಈ ದೇಶವನ್ನ ಬಿಟ್ಕೊಡುವಂತ ಅವಕಾಶ ಬರ್ತದೆ, ಖಂಡಿತ ಈ ಡೈಕನ್ನ ಓಡಿಸಬೇಕು ಅಂತ ಅವತ್ತು ಹೇಳಿದ್ರು. 1992 ಹೇಳಿದ ಮಾತು. ಆ ಗ್ಯಾಟ್ ಒಪ್ಪಂದದಿಂದ ಆದಂತ ಪರಿಣಾಮಗಳು ಇವತ್ತು ಬಹುರಾಷ್ಟ್ರ ಕಂಪನಿಗಳು ಈ ದೇಶಕ್ಕೆ ಬಂದು ಇವತ್ತು ನಮ್ಮ ಓದಿಯಲ್ಲಿ 2 ಕಂಪನಿಗಳು ಬಂದಿದ್ದಾರೆ. ಒಂದು ಇನ್ಫೋಸಿಸ್, ಒಂದು ವಿಪ್ರೋ ಅಂತ ಬಂದಿದೆ. ಇದು ಉದಾಹರಣೆ ಇದೆ. ಅವರು ಬಂದು ಫಸ್ಟ್ ವಿಪ್ರೋ ಏನ್ ಮಾಡಿದ್ದಾರೆ ಅಂದ್ರೆ, ನಾವು ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಎಜುಕೇಶನ್ ಕೊಡ್ತೀವಿ ಅಂತ ಯಾಮಾಸು. ಆಮೇಲೆ ಇನ್ನೊಂದು ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಬಂದು ನೀಟಾಗಿ ಕೊಡ್ಸೋದು, ಆಮೇಲೆ ಶೌಚಾಲಯಗಳು ಕೊಡ್ಸೋದು ಫ್ರೀಗ ನಮ್ಮನ್ನು ಮನವೊಲಿಸ್ಬೇಕು. ಇದನ್ನು ಅಧಿಕಾರಿಗಳು ಕೂಡ ಮಾಡಿ ನಮ್ಮನ್ನು ಯಾಮಾರಿಸ್ತಾರಂತರು. ಇವತ್ತು KIDB ಕೂಡ ನಮ್ಮ ಸ್ನೇಹಿತರು ಕೋಲಾರ ಕಡೆ ಹೋದ್ರೆ ಅವರಿಗೆ ಬೇಕಾದಂತ ಭೂಮಿ ಸಿಗಿದೆ. ಇಲ್ಲಿ ವ್ಯವಸಾಯ ಮಾಡುವಂತ ಫಲವತ್ತಾದ ಭೂಮಿ ಇದೆ. ಇವತ್ತು ಆನೇಕಲ್ ತಾಲೂಕು ನಮ್ಮೆಲ್ಲ ಹಿರಿಯ ರೈತರು ವಿಧಾನಸೌಧದಲ್ಲಿ ರಾಗಿ ಕನಕ ಅಂತ ಹೆಸರನ್ನ ಪಡೆದಿರುವಂತ ಈ ತಾಲೂಕು ಇವತ್ತು ಕಾಂಗ್ರೆಸ್ ಕಾಯ್ದಕ್ಕೆ ಅವಕಾಶವನ್ನು ಕೊಡ್ತಾರಂತ ಸರ್ಕಾರಕ್ಕೆ ನಮ್ಮೆಲ್ಲರ ಅಧಿಕಾರ ಇದೆ. ನಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತ್ಕೋಬೇಕಾಗಿದೆ. ನಾವು ಈ ಭೂಮಿಯನ್ನ ಕಳ್ಕೊಂಡ್ರೆ ನಾವು ಕೂಡ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಉತ್ತರ ಭಾರತದ ಜನ ಬಂದು ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ತಾರೆ. ನಾವು ಕೂಡ ಬೇರೆ ರಾಜ್ಯದಲ್ಲಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅವ್ರು ದಯವಿಟ್ಟು ಅವ್ರು ಯಾರೋ ಆ ಭೂಮಿಯನ್ನು ಕಳ್ಕೊಂಡು ನಾನು ಕೂಡ ಬಾತ್ರೂಮ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಹೆಣ್ಣುಮಕ್ಕಳು ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ಅದನ್ನು ನೋಡ್ಕೊಳ್ತಿದ್ದೀವಿ. ಇವತ್ತು ಆ ಪರಿಸ್ಥಿತಿ ಆಗ್ಬಾರ್ದು ಅಂದ್ರೆ ನಾವು ಈ ಭೂಮಿಯನ್ನು ಉಳಿಸ್ಕೊಳ್ಬೇಕು.
ನನಗೊಂದು ಡೌಟ್ ಬಂತು ಮೊನ್ನೆ ಅರಿತಿಲಿಕ್ಕೆ ನಿನ್ನೆ ಹೇಳಿದಾಗ ಒಂದು ಕವಲು ಅರಿತೇನೆ ಅಂತ. ಆದ್ರೆ ಅದು ತಪ್ಪು ಅನ್ನುವಂಥದ್ದನ್ನ ಈ ಗ್ರಾಮದ ಜನತೆ, ನಮ್ಮ ರೈತರು, ನನ್ನ ಸ್ನೇಹಿತರು, ನನ್ನ ಸಹಕಾರಿಗಳು, ನನ್ನ ಜೊತೆ ಎಲ್ಲರೂ ಇಲ್ಲ ನಿಮ್ಮದು ಒಪ್ಪಿದ್ದಾರೆ ಅಂತ ಕ್ಲಿಯರ್ ಮಾಡಿದ್ದಾರೆ. ಇದು ಇಷ್ಟಕ್ಕೆ ಇರಬಾರ್ದು. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿ ತಾಯಂದ್ರು ಮದುವೆ ಪಟ್ಟುಕೊಳ್ಳದೆ ಬೀದಿ ಬರಬೇಕು, ಬೀದಿಯಲ್ಲಿ ಕುಂತ್ಕೊಳ್ಬೇಕು, ರಸ್ತೆಯಲ್ಲಿ ಕುಂತ್ಕೊಳ್ಬೇಕು. ಮುಂದಿನ ದಿನ ವಿಧಾನಸೌಧದ ಮುಂದೆ ಹೋಗ್ಬೇಕು. ಪ್ರತಿ ತಾಯಂದ್ರು ಪ್ರತಿ 11 ಗ್ರಾಮದ ಪ್ರತಿ ತಾಯಂದ್ರು ಬರಬೇಕು, ಆ ಕೆಲಸ ಆಗ್ಬೇಕು. ಮತ್ತು ಇನ್ನೊಂದು ಗೊತ್ತಾಗ್ತಾ ಇದೆ, ಎಲ್ಲ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳು ಬರ್ತಾ ಇದ್ದಾರೆ. ನೀವು ಆಯ್ಕೆ ಮಾಡಿಕೊಂಡಿರುವಂತ ನಿಮ್ಮ ಜನಪ್ರತಿನಿಧಿಗಳು, ನೀವೇನು ಗ್ರಾಮದ ಜನಪ್ರತಿನಿಧಿಗಳು ಬರ್ತಾ ಇಲ್ಲ, ಊರಿನಿಂದ ಬರಬೇಕು. ಇನ್ನು ಮುಂದೆ ಎಲ್ಲ ಗ್ರಾಮ, ಏನು 3-4 ಗ್ರಾಮ ಪಂಚಾಯತಿಗಳಿದ್ದಾವೆ, ಎಲ್ಲ ಗ್ರಾಮ ಪಂಚಾಯತಿಗಳ ನಿಮ್ಮ ಜನಪ್ರತಿನಿಧಿಗಳು ಇನ್ನು ಮುಂದೆ ನಿಮ್ಮ ಜೊತೆ ನಿಲ್ಲಬೇಕು. ನಾವು ನಿಮ್ಮ ಒಂದು ಏನು ನೀವು ನಿಮಗೆ ಓಟಾಕಿ ಗೆಲ್ಲಿಸಿದ್ದೀರಾ, ಇನ್ನು ಮುಂದೆ ನಾನು ರಾಜಕಾರಣಿ ಆಗಿರಲ್ಲ, ನಿಮ್ಮ ಒಂದು ಸೇವಕನಾಗಿರ್ತೇನೆ, ನಿಮ್ಮ ಜನಪ್ರತಿನಿಧಿ ಅಲ್ಲ, ನಾನು ನಿಮ್ಮ ಸೇವಕ ಅನ್ನೋದನ್ನ ಸೇರಿಸಬೇಕು. ಯಾಕಂದ್ರೆ ಇದು ಅವರ ಒಂದು ಜವಾಬ್ದಾರಿ. ಏನಾಗ್ಲೂ ಹೇಳ್ತಾ ಇದ್ರು, ಒಂದು ಎನ್ವೈರನ್ಮೆಂಟಲ್ ಆಡಿಟ್ ಆಗ್ಬೇಕಿತ್ತು, ಒಂದು ಸೋಷಿಯಲ್ ಆಡಿಟ್ ಆಗ್ಬೇಕಿತ್ತು, ಮತ್ತೆ ನಮ್ಮ ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಒಂದು ಅಭಿಪ್ರಾಯ ಕೇಳಬೇಕಿತ್ತು. ಆ ಅಭಿಪ್ರಾಯದ ಒಂದು ಜವಾಬ್ದಾರಿಯನ್ನು ಇರಬೇಕಿತ್ತು. ಆಗಿಲ್ಲ. ಸರ್ಕಾರ ಒಂದು ಪ್ರೊಸೀಜರ್ ಆಕ್ಸೆಸ್ ಮಾಡಿದ್ದಾರೆ, ಅದನ್ನ ನಾವು ಪ್ರಶ್ನೆ ಮಾಡಬೇಕು. ಎಲ್ಲ ಗ್ರಾಮ ಪಂಚಾಯಿತಿಯ ಮೆಂಬರ್ಗಳು ಬರಬೇಕು, ಮುಂದೆ ಬರಲೇಬೇಕು. ಸುಮಾರು ಒಂದು 100 ಜನ ಗ್ರಾಮ ಪಂಚಾಯಿತಿ ಮೆಂಬರ್ಗಳನ್ನು ಏನು ವಾಕ್ಯಲ್ ಬರ್ತಾರೆ. ಇನ್ನು ಮುಂದೆ ಆ ಒಂದು ಜವಾಬ್ದಾರಿಯನ್ನು ನೀವು ಓಡಬೇಕು. ಮುಂದೆ ಜಾತ್ಯತೀತವಾಗಿ ಮತ್ತೆ ಪಕ್ಷಾತೀತವಾಗಿ ಪಕ್ಷವನ್ನು ಹೊರತುಪಡಿಸಿ ಎಲ್ಲ ರಾಜಕಾರಣಿಗಳು ನಾವು ಇಲ್ಲಿ ರೈತರು ಅಷ್ಟೇ, ನಾವು ನಮ್ಮ ಜವಾಬ್ದಾರಿಯನ್ನು ಒಂದು ಏನು ಈ ಒಂದು ಭೂಮಿಯನ್ನು ಉಳಿಸ್ಕೊಳ್ಬೇಕು, ಈ ಒಂದು ವಾತಾವರಣ ಉಳಿಸ್ಕೊಳ್ಬೇಕು, ನಾವು ರೈತರಾಗಿ ಉಳಿಬೇಕು. ಮತ್ತೆ ನಾವು ನಮ್ಮ ಅಸ್ತಿತ್ವವನ್ನ ಈ ಜಾಗದಲ್ಲಿ ನಾವು ಉಳಿಸ್ಕೊಳ್ಬೇಕು. ನಾವು ಜನ ಕುತ್ಕೊಂಡು ಬಾಂಬೆಗಳಿಗೆ ಕುಸಿಬೇಕು. ಭೂಮಿ ಭಾರತ್ ಮತೇಕಿ, ಭೂಮಿ ಭಾರತ್ ಮತೇಕಿ, ಭೂಮಿ ಭಾರತ್ ಮತೇಕಿ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ವೇದಿಕೆ ಬೇಕಂತ ಬಂದಿದ್ರಲ್ಲ, ಯಾವ ವಿಷಯವನ್ನು ಮುಗಿಸ್ಬೇಕು ಅವರು ಬರ್ಸಿದ್ದಾರೆ. ಯಾವ ರೀತಿ ಹೋರಾಟ ಮಾಡಬೇಕು, ಹೋರಾಟ ಮಾಡೋದ್ರಿಂದ ನಾವು ಯಾವುದಕ್ಕೆ ಭೂಮಿಯನ್ನ ಮತ್ತೆ ನಾವು ಪಡ್ಕೊಬೋದು, ನಾವು ಯಾವ ರೀತಿ ಈ ಒಂದು ಭೂಮಿಯ ಕಾಯ್ದೆಯನ್ನ ನಿಲ್ಲಿಸಬಹುದು ಅಂತ ತಿಳಿಸಿದ್ದಾರೆ. ಹಾಗೆ ಯಾರೋ ಒಂದು ಮಾತಾಡಕ್ಕೆ ಇಷ್ಟಪಟ್ಟಿದೆ, ಇಲ್ಲಿ ಭೂಮಿಯವರು ಮಾತ್ರ ಹೋರಾಟ ಮಾಡಬೇಕಾಗಲ್ಲ, ಈ ಭೂಮಿಯಲ್ಲಿ ಬೆಳೆಯುವಂತ ಬೆಳೆಯನ್ನ ಕುತ್ಕೊಂಡಿದ್ದಾರಲ್ಲ ಅವರು ಕೂಡ ಹೋರಾಟ ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದ್ರೆ ಇಲ್ಲಿ ಸವಾಲದ ಭೂಮಿ ಇದೆ, ಒಳ್ಳೆಯ ಆಹಾರ ಬೇಕಾದ್ರೆ ಆ ಧಾನ್ಯಗಳಿರಲ್ಲ, ಮಾರ್ಗ ಮಾಡ್ತಾರೆ. ಯಾರೋ ಈ 11 ಬೆಳೆಯನ್ನ ಇಲ್ಲಿ ಆನೆಗಳಾಗುತ್ತದೆ, ಅರ್ಥ ಮಾಡ್ಕೊಬೇಕು. ಇಡೀ ತಾಲೂಕಿನ ಜನತೆ ಮತ್ತೆ ನಮ್ಮ MLA ಆಗ್ಬೋದು, ನಮ್ಮ ಯಾರ್ಯಾರು MP ಆಗ್ಬೋದು, ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬಂದ್ರೆ ತುಂಬಾ ಒಳ್ಳೆಯದಾಗುತ್ತೆ, ರೈತರಿಗೆ ಬೇರಾಗುತ್ತೆ. ಹಾಗೆ ಇದೊಂದು ರೈತ ಹೋರಾಟ ಶುರುವಾದಾಗಿದೆ. ಆನೆಗಾಲದಲ್ಲಿ ರೈತ ಹೋರಾಟ ಶುರುವಾದಾಗಿಂದ ಮೊದಲ ದಿನದಿಂದಲೂ ನಾವೊಂದು ಪಾಲ್ಗೊಳ್ತ ಬರ್ತಾ ಇದ್ದೀವಿ. ನಮ್ಮ ಹೋರಾಟವನ್ನ ಜೊತೆ ನಮ್ಮ ಅಕ್ಷರ ಇದೆ. ಇನ್ನು ಮುಂದೆ ಕೂಡ ಇದೇ ರೀತಿ ನಾವು ಹೋರಾಟಗಳು ಪಾಲ್ಗೊಳ್ತಾ ಇದ್ದೀವಿ. ಅತಿ ಹೆಚ್ಚಿನ ಜನ ಸೇರಿ ಹೋರಾಟವನ್ನ ನಾವು ಜನರಿಗೆ ಯಾವ ರೀತಿ ಹೋರಾಟ ಮಾಡೋದನ್ನ ಇನ್ನು ನಮ್ಮ ಕನ್ನಡ ಮುಂದೆ ಹಂಚ್ಕೊಂಡು ನಾವು ಪಾಲ್ಗೊಳ್ತಾ ಇದ್ದೇವೆ. ಹಾಗೆ ಯಾವುದೇ ಒಂದು ಈ ಒಂದು ಹೊರಕೋದಿರಲ್ಲ ತಪ್ಪು. ನಾವು ಎಲ್ಲ ಹೋರಾಟಗಳು ಕಾಣ್ತು ಒಂದೇ ಕಾಲವೇ, ಕಾಣ್ತು ಒಂದೇ ಕಾಲ ಅದೇ ಕಾಲು ಇವತ್ತು ಕಾಲವೇ. ಇದು ಮುಂದೆ ಕೂತ್ಕೊಂಡೆಲ್ಲ ಒಗ್ಗಟ್ಟಾಗಿ ಏನಂತ ಎಲ್ಲೂ ಹೇಳ್ತಿಲ್ಲ. 11 ಗ್ರಾಮದಲ್ಲಿ ಇದರ ತೊಂದರೆ ಆಗ್ಬೇಕು, 11 ಗ್ರಾಮದಲ್ಲಿ ಇದರ ಸಭೆ ಇರಬೇಕು, ಅಲ್ಲದೆ ಹೋರಾಟಕ್ಕೆ ಹಿಡಿಯಬೇಕು. ಯಾವುದೋ ಒಂದು ಗ್ರಾಮದಲ್ಲಿ 11 ಗ್ರಾಮದಲ್ಲಿ ಸಭೆ ಆಗಲ್ಲ. 11 ಗ್ರಾಮದಲ್ಲಿ ಇದರ ಸಭೆ ಮಾಡಿದಾಗ ಮಾತ್ರ ಎಲ್ಲರಿಗೂ ಒಂದು ಖುಷಿ ಮುಟ್ಟುತ್ತೆ, ಎಲ್ಲರಿಗೂ ಒಂದು ಅರ್ಥ ಆಗುತ್ತೆ. ಯಾಕಂದ್ರೆ ಸುಮಾರು ಜನ ಪಕ್ಕದಿಂದ ಈ ಬೋರ್ಡ್ ಎಣಿಸ ಮಾಡ್ತಾರೆ,
ಆಯಾ ಗ್ರಾಮದಲ್ಲೇ ಮಾಡಬೇಕು. ಅವಾಗೇ ಅದನ್ನು ಬರೆಯಬೇಕು. ಈ ಒಂದು ಹೋರಾಟ ತುಂಬಾ ಅದ್ಭುತ ನಡೀತಿದೆ. ಇದೇ ರೀತಿ ಮುಂದುವರಿತಾ ಇದೆ. ನಮ್ಮ ಹೋರಾಟದಿಂದ ಗೆದ್ದಿದ್ದೀವಿ. ಇವಾಗ ನಮ್ಮ ಮುಖಂಡರಿಗೂ ಬೆಂಕಿ, ಗಾಳಿ, ಮಳೆ ಎಲ್ಲ ಆಗಬೇಕು. ಇನ್ನೇನು ಅವ್ರಿಗೆ ಮುಂದುವರಿತಾರ ಆಗಲ್ಲ. ಮುಂದುವರಿಸಿದ ಕ್ರಮೇಣ ನಡೆಯೋದಿಲ್ಲ. ರೈತರು ಹೊಡೆಯೋ ರೇಟಿಗೆ ಯಾವ ದುಡ್ಡು ನಡೆಯೋದಿಲ್ಲ. ಅದಕ್ಕೆ ನಾವೆಲ್ಲರೂ ಇದೇ ರೀತಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ನಮ್ಮ ಬೆಂಬಲ ಸದಾ ಹೀಗೆ ಇರ್ತದೆ ಅಂತ ನಾನು ಎರಡು ಮಾತು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾವು ಏನೇ ಮಾಡಿದ್ರು ಇಲ್ಲಿ ಜಾತ್ಯತೀತ ಪಕ್ಷಾತೀತವಾಗಿ ಮಾಡ್ತಾ ಇದೀವಿ. ಎಲ್ಲ ಒಗ್ಗೂಟದಿಂದ ನಾವು ಏನು ವಿರೋಧ ಹೋರಾಟ ಮಾಡಿದ್ರೆ ನಾವು ಸಕ್ಸಸ್ ಆಗೋದು. ಸೊ ಎಲ್ಲರೂ ಪಂಚಾಯಿತಿ ಅಂತ ಏನು ಒಂದು ಮೈಂಡ್ ಸೆಟ್ ಇಲ್ಲ, ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾವು ಸಾಧಿಸ್ಬೇಕು. ನಾವೇನ್ ಸುಮ್ನೆ ನಮ್ಮ ಭೂಮಿ ನಾವು ಕೊಡೋದಿಲ್ಲ. ಇಲ್ಲೇನ್ ನಾವು ಸುಮ್ನೆ ಖಾಲಿ ಬಿಟ್ಟಿಲ್ಲ. ನಮ್ಮ ಭೂಮಿಗಳನ್ನ ನಾವಿಲ್ಲಿ ಕೃಷಿ ಮಾಡ್ತಾ ಇದೀವಿ. ಎಲ್ಲಾ ಗ್ರಾಮದಲ್ಲೂ ಮಾಡ್ತೀವಿ. ಅದ್ರಲ್ಲೂ ಅಂದೇನಹಳ್ಳಿ ಅಂತ ಬಂದ್ರೆ ಫಸ್ಟ್ ಪ್ರಾಮುಖ್ಯತೆ ಇರೋದು ರೇಷ್ಮೆಗೆ. ನಮ್ಮ ಅಪ್ಪ ನಮ್ಮ ತಾತ ಕಾಲದಿಂದಲೂ ರೇಷ್ಮೆ ಬರ್ತಾನೆ ಇದೆ. ಅದು ಬಿಟ್ರೆ ಈಗ ಗ್ರೀನ್ ಹೌಸ್ ಅಂತ ಎಷ್ಟು ಬಂಡವಾಳ ಹಾಕಿರ್ತೀವಿ, ಅದು ಮಾಡ್ತಾ ಇದೀವಿ. ಹಣ್ಣು, ತರಕಾರಿ, ಸೊಪ್ಪು, ಹೂವು, ರೇಷ್ಮೆ ಎಲ್ಲ ಬೆಳೀತಾ ಇದೀವಿ. ಎಲ್ಲೂ ಬರಡು ಭೂಮಿ ಇಲ್ಲ, ಏನೂ ಇಲ್ಲ. ಇದನ್ನ ನಾವ್ಯಾಕೆ ಅವ್ರು ಕೊಡ್ಬೇಕು? ನಾವು ಕೊಡೋದಿಲ್ಲ. ಹೋರಾಡೋಣ, ಅದೆಷ್ಟು ದಿನ ಆದ್ರೂ ಹೋರಾಡೋಣ. ಎಲ್ಲಾರು ಅದಕ್ಕೋಸ್ಕರ ನಾವು ಅಂದೇನಹಳ್ಳಿ, ಮುತ್ತನಲ್ಲೂರು, ಇನ್ನೊಂದು ಪಂಚಾಯತಿ ಏನೂ ಇಲ್ಲ. ಒಗ್ಗೂಡೋಣ, ಹೋರಾಡೋಣ, ಸಕ್ಸಸ್ ಸಿಗೋವರೆಗೂ ಹೋರಾಡೋಣ. ನಮ್ಮ ಭೂಮಿ ನಮ್ಮ ಹಕ್ಕು. ಥ್ಯಾಂಕ್ ಯು. ಮಾತುಗಳನ್ನು ನೀವೆಲ್ಲ ಕೇಳಿದ್ರೆ, ಸಮಯ ಕೂಡ ಈಗಾಗಲೇ ಹೇಳಿದ್ದಾರೆ. ಮುಂದೆ ಬರ್ತಾ ಇರ್ತೀವಿ, ನಿರಂತರವಾಗಿ ಬರ್ತಾ ಇದ್ದೀವಿ. ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಇವತ್ತು ನೀವು ಹೋರಾಟ ಪ್ರಾರಂಭ ಮಾಡ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದೂವರೆ ವರ್ಷಗಳ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಸಭೆ ಹೋರಾಟ ಮಾಡಲಿಕ್ಕೆ. 600 ಎಕರೆ ಈ ಭಾಗದಲ್ಲಿ ಭೂಸ್ವಾಧೀನ ಆದ ಸಂದರ್ಭದಲ್ಲಿ 2-3 ಗ್ರಾಮಗಳು ಪ್ರಾರಂಭದಲ್ಲಿ ಆಗ 1.5 ವರ್ಷದಿಂದ MP ಎಲೆಕ್ಷನ್ ಹತ್ರ ಚುನಾವಣೆ MP ಎಲೆಕ್ಷನ್ ಟೈಮಲ್ಲಿ ಹೋರಾಟ ಮಾಡ್ಬೇಕಂತೇಳಿ ಹೋರಾಟ ಸಮಿತಿ ರಚನೆ ಆಯಿತು 1.5 ವರ್ಷದ ಹಿಂದೆ. ಆದ್ರೆ ಆ ಸಂದರ್ಭದಲ್ಲಿ ಆನಂತರದಲ್ಲಿ ಸಾಕಷ್ಟು ಹಲವಾರು ಹೋರಾಟಕ್ಕೆ ಹಿಡಿದಿದ್ದಾರೆ. ಅದರ ಪರಿಣಾಮಕಾರಿಯಾಗಿ ನಿರಂತರವಾದ ಹೋರಾಟಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ನಮ್ಗೆ ಇಲ್ಲಿರ್ತಕ್ಕಂಥ ಜನರಿಗೂ ಒಂದು ಹೋರಾಟ ಮಾಡಿದ್ರೆ ಆಗ್ತದೆ ಇಲ್ಲೋ ಅಂತ ವಿಶ್ವಾಸ ಕೂಡ ಸರಿಯಾದಂತೆ ಇರಲಿಲ್ಲ. ಯಾವಾಗ ನಮ್ಮ ದೇವನಹಳ್ಳಿ ಚಂದ್ರಾಯಪಟ್ಟಣದಲ್ಲಿ ರೈತರು ನಿರಂತರವಾಗಿ 3 ವರ್ಷ ನಿರಂತರ ಹೋರಾಟ ಮಾಡಿ ನಿರ್ಣಾಯಕವಾಗಿ ರೈತರು, ಕಾರ್ಮಿಕರು, ಎಲ್ಲ ಜನ ವಿಭಾಗಗಳು, ರೈತರು ಮತ್ತು ಮಹಿಳೆಯರು, ವಿದ್ಯಾರ್ಥಿ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ದೇವನಹಳ್ಳಿ ಹೋರಾಟಕ್ಕೆ ಏನು ಯಶಸ್ವಿ ಆಯ್ತು, ಆ ಹೋರಾಟ ಯಶಸ್ವಿ ಆದ ನಂತರದಲ್ಲಿ ಇಲ್ಲಿರ್ತಕ್ಕಂಥ ರೈತರು ಕೂಡ ವಿಶ್ವಾಸ ಮೂಡಿತು. ಹೌದು, ನಾವು ಕೂಡ ಈ ರೀತಿ ಹೋರಾಟ ಮಾಡ್ಲಿಕ್ಕೆ ಪ್ರಾರಂಭ ಆದ್ರೆ ನಾವು ಕೂಡ ಪರಿಹಾರ ತರಲಿಕ್ಕೆ ಆಗ್ತದೆ, ನಮ್ಮ ಭೂಮಿಯನ್ನ ನಾವು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಇನ್ನೊಂದು ಜನರು ಕೂಡ ವಿಶ್ವಾಸ ಮೂಡಿದೆ. ಹಾಗಾಗಿ ಇವತ್ತು ಈ ಒಂದು ಗ್ರಾಮಗಳಲ್ಲಿ ಇವತ್ತು ನಿರ್ದಿಷ್ಟವಾದಂತ ಧರಣಿ ವಿರೋಧ ಕಾರ್ಯಕ್ರಮ ಪ್ರಾರಂಭ ಆಗ್ತಿರ್ತಕ್ಕಂಥದ್ದು ಸಾಗ್ತಾ ಇರ್ತಕ್ಕಂಥ ವಿಚಾರ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈಗ ಅನೇಕ ತಾಲೂಕಲ್ಲಿ 75% ಭೂಮಿ ಇವತ್ತಿಲ್ಲ. ಒಂದು ಕಡೆ ಕೈಗಾರಿಕೆಗಳು, ಇನ್ನೊಂದು ಕಡೆ KDB ಒಂದು ಕಡೆ ಮಾಡಿದ್ರೆ, ಇನ್ನೊಂದು ಕಡೆ KHP ಮುಖಾಂತರವಾಗಿ 3 ಸೋಲಾರ್ ಸಿಟಿಗಳು ಇರೋದು. ಅನೇಕ ತಾಲೂಕಲ್ಲಿ 3 ಸೋಲಾರ್ ಸಿಟಿ ಇರೋದು. 4 ಎಲ್ಲ ನಡೀತಾ ಇದೆ. 4 ಸೋಲಾರ್ ಸಿಟಿ ಇರೋದು ಅನೇಕ ತಾಲೂಕಲ್ಲ. ಅಲ್ಲಿ ಸ್ವಲ್ಪ ಭೂಮಿ ಹಿಡಿದ್ರೆ ಸಜ್ಜಾಪುರ ಭೂಮಿ ಹಿಡಿದ್ರು. ಈ ಭೂಮಿಯನ್ನು ಕಟ್ಟಿಸ್ಕೊಳ್ಳಲಿಕ್ಕೆ ಈಗಾಗಲೇ ಒಟ್ಟು ಸರ್ಕಾರಗಳು ಹೊರಟಿದ್ದಾರೆ. ಇಲ್ಲಿ ಅನೇಕ ತಾಲೂಕು ಮಾತ್ರ ಅಲ್ಲ, ಬೆಂಗಳೂರು ಸುತ್ತಮುತ್ತ ಇವಾಗಿರತಕ್ಕಂಥ ಸರ್ಕಾರ, ಬೆಂಗಳೂರು ಸರ್ಕಾರ, ಬೆಂಗಳೂರು ಸರ್ಕಾರ, ಬೆಂಗಳೂರು ಸುತ್ತಮುತ್ತಿರ್ತಕ್ಕಂಥ ಭೂಮಿಯನ್ನ ಕಟ್ಟಿಸ್ಲಿಕ್ಕೆ ಈ ಸರ್ಕಾರ ಹೊರಟಿದೆ. ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡ ದೊಡ್ಡ ದಲ್ಲಾಳಿಗಳನ್ನ, ರಿಯಲ್ ಎಸ್ಟೇಟ್ಗಳನ್ನ ಜಗಳ ಹಾಕೊಂಡು ಬೆಂಗಳೂರಿರ್ತಕ್ಕಂಥ ಭೂಮಿಯನ್ನು ಕಟ್ಟಿಸ್ಲಿಕ್ಕೆ ಈ ಸ್ವಾಧೀನ ಹೆಸರಲ್ಲಿ ಮುಂದಾಗ್ತಿದ್ದಾರೆ. ಇನ್ನೊಂದು ಕಡೆ ಇದರಿಂದ ಇನ್ನೊಂದು ಕೂಡ ಇದೆ, ರೈತರ ಭೂಮಿ ಮಾತ್ರ ಅಲ್ಲ, ಅಲ್ಪ ಸ್ವಲ್ಪ ಸರ್ಕಾರಿ ಭೂಮಿ ಕೂಡ ಇದ್ದಾರೆ. ಅದರಲ್ಲಿ 1000 ಎಕರೆ ಭೂಮಿ ಇದೆ. ಬೆಂಗಳೂರು ಸುತ್ತಮುತ್ತ AP ರಾಮಸ್ವಾಮಿ ಆಯೋಗ ಏನಿತ್ತು, D. ಶ್ರೀರಾಮರೆಡ್ಡಿ ಅವರು, AP ರಾಮಸ್ವಾಮಿ ಅವರು ಸದನ ಸಮಿತಿಯಲ್ಲಿದ್ದರು. ಆ ಸಂದರ್ಭದಲ್ಲಿ 34,000 ಎಕರೆ ಸರ್ಕಾರಿ ಭೂಮಿಯನ್ನು ಇವತ್ತು ಬೆಂಗಳೂರು ಸುತ್ತಮುತ್ತಿದೆ, ಒತ್ತುವರಿಯಾಗಿದೆ. ಅದರಲ್ಲಿ ಬಡವರಿಗೆ ನಿವೇಶನ ಕೊಡಿ, ಬಡವರ ಭೂಮಿ ವಿಶ್ಲೇಷಣೆ ಮಾಡಿ ಅಂತ ಹೇಳಿ ಶಿಫಾರಸು ಮಾಡಿದ್ರು. ಆದರೆ ಈ ಸರ್ಕಾರ ಮಾಡಿಲ್ಲ. ಏನ್ ಮಾಡಿದ್ರು? ಇದೇ ನಮ್ಮ ಸಚಿವರು ಏನು
ಶಾಸಕರಾಗಿದ್ದಾಗ ಸಚಿವರಾಗಿದ್ರು ಸಂದರ್ಭದಲ್ಲಿ 18 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ ಭೂಮಿ ಕೊಡಲ್ಲ ಅಂತೇಳಿ ಕಾನೂನು ತಿದ್ದುಪಡಿ ತಂದ್ಬಿಟ್ರು. ಆನಂತರದಲ್ಲಿ ಈ ಭೂಮಿಗಳ 1000 ಎಕರೆ ಬೆಂಗಳೂರು ಸುತ್ತಮುತ್ತಿರ್ತಕ್ಕಂಥ ಭೂಮಿಯನ್ನ ಈ ರೈತರ ಭೂ ಸ್ವಾಧೀನ ಹೆಸರಲ್ಲಿ ಕೂಡ ಆ ಭೂಮಿಯನ್ನ ಕಬ್ಬಿಸ್ಲಿಕ್ಕೆ ಕೂಡ ಹುನ್ನಾರ ಇದರಲ್ಲಿ ನಮಗೆ. ಹಾಗಾಗಿ ಎಲ್ಲ ವಿಚಾರಗಳ ಬಗ್ಗೆ ನಿರಂತರವಾದ ನಾವು ಹೋರಾಟಗಳು ಮಾಡೋಣ. ಇವತ್ತು ಹನ್ನೆರಡು ಗ್ರಾಮದಲ್ಲಿ ಹೋರಾಟ ಪ್ರಾರಂಭ ಆಗಿದೆ. ಅದೇ ರೀತಿ ಎಲ್ಲಾ ಗ್ರಾಮಗಳು ಕೂಡ ಈ ರೀತಿಯಂತ ಪ್ರತಿಯೊಂದು ಗ್ರಾಮಗಳಲ್ಲಿ ಈ ನಿರಂತರ ನಿಷ್ಠೆಗಳ ಹೋರಾಟ ಪ್ರಾರಂಭ ಆಗಬೇಕು. ಎಲ್ಲ ಗ್ರಾಮಗಳು ಹೇಳುವಂತೆ ಈ ಹೋರಾಟ ಸ್ವರೂಪವನ್ನು ಇನ್ನಷ್ಟು ಮುಂದುವರೋಣ. ಹಾಗೆ ನಿಮ್ ಜೊತೆ ಅನೇಕ ತಾಲೂಕಿನಲ್ಲಿರ್ತಕ್ಕಂಥ ಕಾರ್ಮಿಕರು ಕೂಡ ನಿಮ್ ಜೊತೆ ಇರ್ತಾರೆ. ದೇವರ ಹೋರಾಟದಲ್ಲಿ ಕಾರ್ಮಿಕರ ಜೊತೆ ಇದ್ರು, ಕಾರ್ಮಿಕ ಸಂಘಟನೆಗಳ ಜೊತೆ ಇದ್ರು. ಹಾಗೆ ದೇವರಲ್ಲಿರ್ತಕ್ಕಂಥ ರೈತರು ಯಶಸ್ವಿಯಾಗಿ ಹೋರಾಟ ಮಾಡಿಕೊಳ್ಳಿಕ್ಕೆ ಆಯ್ತು. ಅನೇಕ ತಾಲೂಕಲ್ಲಿ ಸಿಐಟಿ ಸಂಘಟನೆ ಇತರ ಜೆಸಿಟಿನ ಸಂಘಟನೆ ಎಲ್ಲರೂ ಕೂಡ ನಿಮ್ ಜೊತೆ ಇರ್ತೇವೆ. ನಿರಂತರವಾದಂತಹ ಹೋರಾಟದಲ್ಲಿ ನಿಮ್ ಜೊತೆ ಕೈಗೊಳಿಸ್ತೇವೆ. ನಿಮ್ ಬೆಂಬಲವಾಗಿ ನಾವು ಇರ್ತೀವಿ ಅಂತೇಳಿ ಭರವಸೆ ಕೊಡ್ತಾ ನಿಮ್ ಹೋರಾಟ ಯಶಸ್ವಿಯಾಗಿ ಅಂತೇಳಿ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ರೈತ ಕಾರ್ಮಿಕರ ಐಕ್ಯತೆಗೆ ಜಯವಾಗಲಿ. ರೈತ ಕಾರ್ಮಿಕರ ಐಕ್ಯತೆಗೆ ಜಯವಾಗಲಿ. ರೈತ ಕಾರ್ಮಿಕರ ಐಕ್ಯತೆಗೆ ಜಯವಾಗಲಿ. ನಮಸ್ಕಾರ. ಮಹಿಳೆಯರಿಗೆಲ್ಲ ಹೇಳ್ತಾರೆ ಮನೆಗೆ ಮಾತ್ರ ಸೀಮಿತರು ಅಂತ. ಬಟ್ ಇವತ್ತೇನಂದ್ರೆ ಅದನ್ನ ಮಹಿಳೆಯರು ಸಾಬೀತು ಮಾಡಿದ್ದಾರೆ, ನಾವು ನಿಮ್ಗೆ ಏನು ಕಡಿಮೆ ಇಲ್ಲ ಅಂತ. ಅದ್ ಯಾಕಂದ್ರೆ ಮನೆಯಲ್ಲಿ ನೆಂದು ಅವ್ರ ಜೊತೆ ಅಲ್ವಾ. ಸೊ ನಮ್ಮ ಜೈ ಕರ್ನಾಟಕ ಸಂಘಟನೆ ನಾವು ಹಾಕಿರೋದು ಈ ಹಸಿರು ಶಾಲು ನಲ್ಲಿ ತೋರಿಸುತ್ತೆ ನಾವು ನಿಮ್ಮೊಡನೆ ಜೊತೆ ಇದ್ದೀವಿ ಅಂತ. ಸೊ ನಮ್ಮ ಜೈ ಕರ್ನಾಟಕ ಸಂಘಟನೆ ಮಹಿಳೆಯರು ಇವತ್ತಲ್ಲ ಸುಮಾರು ವರ್ಷದಿಂದ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ರೈತರ ಪರ ಸುಮಾರು ಹೋರಾಟಗಳು ಮಾಡಿದ್ದೀವಿ. ಸೊ ನಾವು ನಿಮ್ ಜೊತೆ ಇದ್ದೀವಿ ಅಂತ ನಾವು ಹೇಳಕ್ಕೆ ಇವತ್ತಿಗೆ ಬಂದಿದ್ದೀವಿ. 24x7 ಅಂದ್ರೆ ರಾತ್ರಿ ಆಗ್ಲಿ ಹಗಲಿ ಆಗ್ಲಿ ನಾವು ನಿಮ್ ಜೊತೆ ಇದ್ದೀವಿ. ಎಲ್ಲರಿಗೂ ಧನ್ಯವಾದ. ನಮ್ಮ ತಾಲೂಕಿಗೆ ಆಗಮಿಸಿದಂತ ಯಶವಂತ ಮತ್ತು ಶಿವಣ್ಣನವರಿಗೆ ತಾಲೂಕಿನ ಪರವಾಗಿ ಎಲ್ಲ ರೈತರ ಪರವಾಗಿ ತುಂಬಿರುವುದನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಸಮಯ ಆಗಿದೆ. ನಾನು ಒಂದು 2-3 ವಿಚಾರವನ್ನ ಯಶವಂತ ಅನ್ನೋರು ಮಾತಾಡೋದು ಮಾಡಕ್ಕೆ ಇಷ್ಟಪಡ್ತೇನೆ. ಏನಂತಂದ್ರೆ ಯಾವುದೇ ಚಳುವಳಿಯನ್ನು ಮಾಡಬೇಕಾದ್ರೆ ನಿಮಗೆ ಒಗ್ಗಟ್ಟಿರ್ಬೇಕು ಮತ್ತು ಎಲ್ಲರ ಪಾಲ್ಗೊಳ್ಳುವಿಕೆಯನ್ನ ನಾವು ಬಯಸಬೇಕಾಗ್ತದೆ. ಎಲ್ಲ ಸಂಘಟನೆಗಳನ್ನ, ಎಲ್ಲ ಜಾತಿಯ ಮುಖಂಡರನ್ನ, ಎಲ್ಲ ಪಕ್ಷದ ಮುಖಂಡರನ್ನ ಸಂಘಟಿಸಬೇಕಾಗ್ತದೆ. ಮತ್ತೆ ನಮ್ಮಲ್ಲಿ ಕೆಲವು ರೈತರು ಉದ್ಯೋಗ ಮತ್ತು ಕಾನೂನನ್ನ ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನ ಮಾಡಬಾರ್ದು. ಮತ್ತೆ ನಮ್ಮ ಚಳುವಳಿಯಲ್ಲಿ ನಮ್ಮ ಜೊತೆಗಿದ್ದು ದಿಕ್ತಪ್ಪಿಸ್ತಕ್ಕಂಥ ಅದು ಚಳುವಳಿಯಲ್ಲಿ ಬೇರೆ ಒಂದು ಏನು ಅಹಿತಕರ ಘಟನೆಗಳನ್ನ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ನಮ್ಮ ಸಮಿತಿಯಾದವರು ಮುಖ್ಯಸ್ಥರಾದವರು ಅದನ್ನ ನೋಡ್ಕೋಬೇಕಾಗ್ತದೆ ಅಂತ. ಮತ್ತೆ ಶಿವನವರು ಕೂಡ ಬಹಳ ಸ್ಪಷ್ಟವಾಗಿ ಅವರು ಏನಂತಂದ್ರೆ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ನಮ್ಮನ್ನು ಕೇಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದ್ರೆ ಈಗ ನಮ್ಮನ್ನ ಆಳ್ತಕ್ಕಂಥವರು ಸರ್ವಾಧಿಕಾರಿ ಬೇರೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮಗೆ ಮೂಲ ಏನಪ್ಪ ಅಂತಂದ್ರೆ 5 ವರ್ಷಕ್ಕೊಮ್ಮೆ ನಮಗೆ ಈ ಬೆರಳಿಗೆ ಪವರ್ ಇರ್ತದೆ, ಚಾಪೆ ಇರ್ತದೆ, ಗಂಡು ಇರ್ತದೆ. ಅದರಲ್ಲಿ ನಮಗೆ ಅನ್ಯಾಯ ಮಾಡ್ತಕ್ಕಂಥವ್ರನ್ನ ಸುತ್ತಾಡ್ತಕ್ಕಂಥ ಪವರ್ ಇದೆ ಅಂತ ಶಿವಣ್ಣ ಹೇಳಿ ಅಂತ ಸಂದರ್ಭದಲ್ಲಿ ನಾವು ಸರಿಯಾದ ವ್ಯಕ್ತಿ ನಮ್ಮನ್ನು ನಮ್ಮ ಹೆಣ್ಣನ್ನು ಕೊಡ್ಬೇಕಾದ್ರೆ ಹಲವಾರು ವಿಚಾರವನ್ನು ಮಾಡಿಕೊಡ್ತೀವಿ. ನಮ್ಮನ್ನು ಆಳ್ತಕ್ಕಂಥವ್ರ, ಈ ದೇಶವನ್ನು ಆಳ್ತಕ್ಕಂಥವ್ರ, ಈ ರಾಜ್ಯವನ್ನು ಆಳ್ತಕ್ಕಂಥವ್ರ ಅವನ ಹೇಳ್ಬೇಕೇನೋ ಅವನ ಅಳತೆ ಏನು ಏನನ್ನೂ ನೋಡಲ್ಲ. ಯಾವ ಒಂದು ಪಕ್ಷದ ಮುಖಾಂತರ ಬಂದಿರ್ತಾನೆ, ಏನೋ ಒಂದಷ್ಟು ಕೊಡ್ತಾನೆ. ಆ ಸಂದರ್ಭದಲ್ಲಿ 75 ವರ್ಷಗಳು ಕೂಡ ಭಾರತಕ್ಕೆ ಬಹಳ ಬಲಿಷ್ಠವಾದ ಸಂವಿಧಾನವನ್ನು ಕೊಟ್ಟಿದ್ರು. ಯಾವ ರಾಜಕೀಯ ಪಕ್ಷದವರು ಜಾರಿಗೆ ತಂದಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಈ ಪೆಂಡಲ್ ಮುಂದೆ ನಮ್ಮ ಹಕ್ಕನ್ನು ಕೇಳಲಿಕ್ಕೆ ನಾವು ಇಲ್ಲಿ ಕೂತಿದ್ದೀವಿ. ನಾವು ಅಂತ ಅಯೋಧ್ಯೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇವತ್ತು ಆನೇಕಲ್ ತಾಲೂಕಿನ 4 ಗ್ರಾಮ ಪಂಚಾಯತಿಯ 12 ಹಳ್ಳಿಗಳಲ್ಲಿ ಫಲವತ್ತಾದ ಭೂಮಿ, ರೇಷ್ಮೆ, ತೋಟಗಾರಿಕೆ, ಹೈನುಗಾರಿಕೆ ಬಹಳ ಎಲ್ಲ ಕೂಡ ರೈತರೇನೆ. ಆದ್ರೆ ಇದನ್ನ ಅವೈಜ್ಞಾನಿಕ ವರದಿ ಮಾಡಿ ಸರ್ಕಾರ ನಮ್ಗೇನು ಹೇಳ್ಬೇಕಲ್ಲ, ಕೋರ್ಟ್ಗೇನು ಹೇಳ್ಬೇಕಲ್ಲ, ಒಂದು ಭೂಮಿ ಅಂತೇಳಿ ಅದು ವರದಿ ಮಾಡಿರ್ತಕ್ಕಂಥದ್ದು ಖಾಸಗಿ ಸಂಸ್ಥೆಗಳು. ಹಾಗಾಗಿ ಇವತ್ತು ನಮ್ಮ ಭಾಗಕ್ಕೆ ಹಲವಾರು ಹೋರಾಟಗಾರರು ಬಂದು ಈ ಒಂದು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ನಾವು ಜನಪ್ರತಿನಿಧಿಗಳು ಬಹಳ ಜನ ಹೇಳ್ತಾರೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಂತ ಅಯೋಧ್ಯೆಯನ್ನು ನಾವು ಆಯ್ಕೆ ಮಾಡ್ಕೊಂಡು ನಾವೇನ್ ಮಾಡೋಣ? ಅವರಿಗೆ ಸಾಮಾಜಿಕ ಕಳಕಳಿ ಇಲ್ಲ, ಬದ್ಧತೆ ಇಲ್ಲ, ಅವ್ರ ರೈತರು ಇಲ್ಲ, ಅವ್ರಿಗೇನು ಐಶ್ವರ್ಯ ಕಾರ್ ಕೊಟ್ಟಿರ್ತಾರೆ. ಈಗ ನಾನು ನೋಡ್ಬೇಕು ಬೆಳಗ್ಗೆ
ಮುಖ್ಯಮಂತ್ರಿಗಳ ಕಾಫಿ ಟೀ ಬಿಸ್ಕೌಟ್ 500 ರೂಪಾಯಿ ಅಂತೆ. ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕಾಫಿ ಮತ್ತು ಬಿಸ್ಕೆಟ್ ನ ಖರ್ಚು ಎಷ್ಟಾಗಿದೆ ಅಂದ್ರೆ 200 ಕೋಟಿ. ಯಾರಪ್ಪ ದುಡ್ಡು? ನಮ್ಮ ದುಡ್ಡು. ನಾವು ಹಾಗಾಗಿ ಅವ್ರನ್ನ ಏನು ಕಾಯ್ದೆ ಮಾಡೋದು? ಈಗ ಆನೇಕಲ್ ತಾಲೂಕಲ್ಲಿ 4 ಲಕ್ಷ ಜನಸಂಖ್ಯೆ ಇದ್ದೀವಿ. 4 ಲಕ್ಷ ಜನಸಂಖ್ಯೆ ಹೋಗ್ಬಿಟ್ಟು ವಿಧಾನಸೌಧದಲ್ಲಿ ಎಲ್ಲ ಕೇಳಕ್ಕಾಗಲ್ಲ. ನಮ್ಮ ಪ್ರತಿನಿಧಿಯಾಗಿ ನೀವು ಇರಪ್ಪ ಅಂತೇಳಿ ವಿಧಾನಸೌಧದಲ್ಲಿ ಕಳಿಸ್ತೀವಿ. ನಮ್ಮ ಆಸ್ತಿ, ನಮ್ಮ ಜಮೀನು, ನಮ್ದು ಕುಡಿಯೋ ನೀರು, ನಮ್ಮ ರಸ್ತೆ ಎಲ್ಲವನ್ನ ನೀವು ಮಾಡಪ್ಪ ಅಂತೇಳಿ ನಾವು ಆಯ್ಕೆ ಮಾಡೋದು. ಆದ್ರೆ ಗೆದ್ದಂತ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ? ಈ ಶಿವಣ್ಣವರಿಗೆ ಇನ್ನೆಷ್ಟು ಪ್ರಾಪ್ತಿಯ? ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಹಣ 2 ಕೋಟಿ ಅಲ್ಲ, ಇಲ್ಲೆಲ್ಲ 10 ಕೋಟಿ 20 ಕೋಟಿ ರೂಪಾಯಿ ಇರ್ತಕ್ಕಂಥದ್ದು ಒಂದು ಎಕರೆ. ಈಗ ನಾವು ನಮ್ಮ ಉತ್ತಮದಲ್ಲಿ 12 ಬಿಲ್ಡರ್ಸ್ ಅಂತಿದೆ. ಒಂದು ಮನೆ 12 ಕೋಟಿ, ಒಂದು ಮನೆ 12 ಕೋಟಿ, 12 ಕೋಟಿ. ಒಟ್ಟು ಅವರು ಒಂದು ಎಕರೆನಲ್ಲಿ 10 ಮನೆ ಕೊಟ್ಟು ನೀವು ಎಷ್ಟು ಕೋಟಿ ಆಯ್ತು ಅಲ್ವಾ? ಹಾಗಾಗಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಬಹಳ ಸಮಯ ಆಗಿದೆ. ನನ್ನ ಆಮೇಲೆ ಶಿವಣ್ಣ ಹೋರಾಟದಲ್ಲಿ ಗೆಲುವು ಮತ್ತು ಸೋಲು, ಈ ಹೋರಾಟಗಳಲ್ಲಿ ಏನಾಗಿದೆ ಅಂದ್ರೆ ಸೋತಿರ್ತಕ್ಕಂಥ ಹೋರಾಟ ಮತ್ತು ಗೆದ್ದಿರ್ತಕ್ಕಂಥ 2 ಹೋರಾಟಗಳನ್ನ ನಾವು ಗಣನೆಗೆ ತಗೊಂಡು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನ ಮಾಡಬೇಕು ಅಂತ ಮತ್ತೆ ಇವೆಲ್ಲ ನಮ್ಮ ಏನಿದ್ದಾರೆ ಸಂಸ್ಥೆ ತೀರ್ಮಾನ ಮಾಡೋಣ. ಮುಂದೆ ಏನು ವಿಧಾನಸೌಧದಲ್ಲಿ 11ನೇ ತಾರೀಕು ನಮ್ಮ ಅಧಿವೇಶನ ಪ್ರಾರಂಭ ಆಗ್ತದೆ. ಅಧಿವೇಶನದಲ್ಲಿ ನಮ್ಮ ಪರವಾಗಿ ಒಂದು 10 ಜನ MLA ಮಾತಾಡ್ತಕ್ಕಂಥ ಸನ್ನಿವೇಶವನ್ನ ನಾವು ಪ್ರಾರಂಭ ಮಾಡಬೇಕು. ಇವತ್ತು AC ರೂಮ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಈ ಅಂಗನವಾಡಿಯ ಫಲವತ್ತತೆಯನ್ನ ಬಿಡಲೇಬೇಕು ಅಂತಕ್ಕಂಥ ಮತ್ತು ಸರ್ಕಾರಕ್ಕೆ ಚಳಿ ಬೀಳಿಸ್ತಕ್ಕಂಥವನ್ನ ಮತ್ತು ಆನೇಕಲ್ ತಾಲೂಕಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರೋದಿಲ್ಲ ಅಂತಕ್ಕಂಥ ಒಂದು ವ್ಯವಸ್ಥಿತವಾದ ಹೋರಾಟವನ್ನ ನಾವು ಕಾನೂನನ್ನ ಕೈಗೆತ್ತಿಸಬಹುದು. ವ್ಯವಸ್ಥಿತವಾಗಿ ನಮ್ಮ ಹಕ್ಕನ್ನ ಕೇಳತಕ್ಕಂಥ ಹೋರಾಟವನ್ನು ರೂಪಿಸಿದಾಗ ಮಾತ್ರ ನಮ್ಮ ಚಳವಳಿ ಯಶಸ್ವಿಯಾಗ್ತದೆ. ಹಾಗಾಗಿ ಈ ಒಂದು ಅವೈಜ್ಞಾನಿಕವಾದ ವರದಿಯನ್ನು ಮಾಡಿ ಸರ್ಕಾರದ ನಮ್ಮ ಫಲವತ್ತಾದ ಭೂಮಿಯನ್ನ ವಶಪಡಿಸಬೇಕಂತ ಕೇಳಿದ್ದೀವಿ. ಪ್ರಾರಂಭ ಮಾಡಿರುವುದು ಏನಕ್ಕೆ? ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ. ಅದೇ ರೀತಿ ಉತ್ತರ ಸಹ ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ಭೂಮಿಯನ್ನು 1 ವರ್ಷದಿಂದ ನಾವು ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಬೆಂಗಳೂರು ಚುನಾವಣೆಯಲ್ಲಿ ನಾವು ಪ್ರೋತ್ಸಾಹ ಸುಮಾರು ಒಂದು 23 ಮೀಟಿಂಗ್ಗಳನ್ನು ನಾವು ಸಭೆಗಳನ್ನು ಆಯೋಜನೆ ಮಾಡಿದ್ದೇವೆ. ಅಲ್ಲಿಂದ ಹೋರಾಟ ಪ್ರಾರಂಭ ಮಾಡಿರೋದು ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ. ಮತ್ತು 11 ಭೂಮಿ ಹೋಗಿದೆ. ಆ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಈಗ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲ ನಮ್ಮ ವೇದಿಕೆ ಮೇಲಿರುವ ನಮ್ಮ ಎಲ್ಲ ನಮ್ಮ ಸಂಘಟನೆಯ ಮುಖಂಡರಿಗೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅದೇ ರೀತಿ ಈಗ ಸುಮಾರು ನಾವು ಬೈಕ್ ರ್ಯಾಲಿ ಇರ್ಬೋದು, ಸಮಾವೇಶ ಇರ್ಬೋದು, ಮತ್ತೆ ಅನಿರ್ದಿಷ್ಟ ರಸ್ತೆ ತಡೆ ಇರ್ಬೋದು, ಎಲ್ಲ ನಾವು ನಮ್ಮ ಹೋರಾಟಗಳಿಗೆ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರು ನಮ್ಮ ರೋಮವರು ಇರ್ಬೋದು, ಮತ್ತೆ ನಮ್ಮ ಯಶವಂತ ಸಭೆಯಲ್ಲಿ ಒಂದು ಸ್ವಲ್ಪ ಭೇಟಿ ಮಾಡಿದ್ವಿ. ಅಂದೇನು ಒಂದು ಎಲ್ಲ ಸಭೆ ಮಾಡಿ ಎಲ್ಲ ಸಂಘಟನೆಗಳ ಸಭೆ ಸೇರಿ ನಾವು ಚರ್ಚಿಸಿದ್ದೇವೆ. ಮತ್ತೆ ಎಲ್ಲ ಸಂಘಟನೆಗಳು ನಮ್ಮ ಬೆಂಗಳೂರಿಗೆ ನಿಂತಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳಲ್ಲಿ 25 ಬೀದಿನ ಇವತ್ತು 28 ಬೀದಿಯಿಂದ ಅನಿರ್ದಿಷ್ಟ ನಾವು ಮಹಿಳೆಯರು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿದಿನ ನಮಗೆ ಒಂದೊಂದು ಸಂಘಟನೆಯಲ್ಲಿ ಹೋರಾಟಗಾರರು ಮುಖ್ಯವಾಗಿ ಇದುವರೆಗೂ ನಮ್ಮ ಮಾಧ್ಯಮಗಳು ಎಲ್ಲರೂ ಹೋರಾಟಗಾರರಲ್ಲಿ ಭಾಗವಹಿಸಿಲ್ಲ. ನಿನ್ನೆಗೊಂಡು ನಮ್ಮ ಮಾಧ್ಯಮಗಳು ನಮ್ಮ ಹೋರಾಟಕ್ಕೆ ತೊಂದರೆ ಸೂಚಿಸಿ ದಯವಿಟ್ಟು ಕೂಡಿದ್ದಾರೆ. ಆ ರೀತಿ ಪ್ರತಿದಿನ ಒಬ್ಬ ಸಂಘಟನೆಗೆ ಹೋರಾಟಗಾರರು ನಮಗೆ ಬಂದು ಬೆಂಬಲ ಸೂಚಿಸ್ತಾ ಇದ್ದಾರೆ. ನಮ್ಮ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಮ್ಮ ಮುಂದಿನ ಉದ್ದೇಶ ಏನಂದ್ರೆ ನಮ್ಮ ಭೂಮಿ ಏನು ಕೇಳಿ 2,420 ಎಕರೆ ಆ 2,420 ಎಕರೆಗಳನ್ನು ನಮಗೆ ವಾಪಸ್ ಮಾಡಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಊರಿಗೆ ಗ್ರಾಮಗಳಲ್ಲಿ ಅಧ್ಯಕ್ಷರು ಹೇಳ್ತಾರೆ. ಆ ಏನು ಸಾಧನೆಗಳು ಏನು ಮುಂದಿನ ದಿನಗಳಲ್ಲಿ ಉದ್ದೇಶಿಸಿದ ಸರ್ಕಾರ ನಮ್ಮ ಬಂಸೋಗ ಇರ್ಬೋದು, ಎದುರು ಇರ್ಬೋದು, ಮತ್ತೆ ಜಿಲ್ಲಾ ಇರ್ಬೋದು, ಅನೇಕ ಯೋಜನೆಗಳು ಮಾಡ್ತಿರ್ತಾರೆ. ಸುಮ್ಮನೆ ನಾಲ್ಕು ಹೇಳ್ತಿರ್ತಾರೆ. ಅದನ್ನ ನಾವು ಮುಂದಿನ ಯಾವುದೇ ಒಂದು ರೀತಿ ಅಫೀಸರ್ ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಮ ಇಷ್ಟು ದಿನ
ಸದಸ್ಯರನ್ನು ಚುನಾಯಿತವಾಗಿ ಗೆಲ್ಲಿಸಿರುವಂತಹ ಸದಸ್ಯರು ನಾವು ಬೆಂಬಲವಾಗಿ ನಿಂತಿರಿ, ಭೂಮಿಯನ್ನು ಉಳಿಸ್ಕೊಳ್ಳೋಣ, ಯಾವುದೇ ಕಾರಣಕ್ಕೂ ನಾವು ಹಿಂದೆ ಇರಬಾರದು, ನಾವು ಉಳಿಸ್ಕೊಳ್ಳೋಣ. ಪ್ರತಿಯೊಬ್ಬರು ಮಹಿಳೆಯರನ್ನು ಮುಂದೆ ಬಂದು ನಾವು ಪ್ರಯತ್ನ ಪಟ್ಟು ಉಳಿಸ್ಕೊಳ್ಳೋಣ. ಹಾಗೂ ಇಂಥ ದೊಡ್ಡ ವ್ಯಕ್ತಿಗಳು ಮುಂದೆ ಬಂದಿದ್ದಾರಲ್ಲೇ ಆ ಭೂಮಿ ನಮ್ಗೆ ಸಿಗುತ್ತೆ, ನಾವು ಎಲ್ಲ ಉಳಿಸ್ಕೊಳ್ಳೋಣ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆಯರು ಮತ್ತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಯಾರೆಲ್ಲ ಬಂದಿದ್ದೀರ ಅವರಿಗೆಲ್ಲರಿಗೂ ನಮ್ಮ ಪೂರ್ವಕ ವಂದನೆಗಳು. ನಾನು ಈ ವಿಷಯ ಈಗ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ವೇದಿಕೆ ಮೇಲೆ ಯಾರೆಲ್ಲ ಇದ್ದಾರೆ ಅವರು ತುಂಬಾ ದೂರದಿಂದ ಬಂದಿದ್ದಾರೆ, ಆದ್ರೆ ನಾವೆಲ್ಲ ಮನೆಯಲ್ಲಿರೋರು ಹೊರಗಡೆ ಬರ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಬಂದ್ರೇನೆ ಅವ್ರು ಇವತ್ತು ಬಂದಿರೋದಕ್ಕೆ ಸಾರ್ಥಕವಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಮನೆಯಲ್ಲಿ ಕೆಲಸ ಇರುತ್ತೆ, ಎಲ್ಲಾರ್ಗೂ ಕೆಲಸ ಇರುತ್ತೆ. ನಿಮ್ಮ ಭೂಮಿ ಬೇಕು ಅಂದ್ರೆ ನೀವು ಹೊರಗಡೆ ಬನ್ನಿ, ನಾಳೆ ವರ್ಷ ನೀವು ಹಬ್ಬ ಮಾಡ್ಬೇಕು ಅಂದ್ರೆ ಹೊರಗಡೆ ಬನ್ನಿ, ಮನೆ ಕೆಲಸ ಬಿಟ್ಟು ಬನ್ನಿ. ಇಲ್ಲಿ ಬಂದು ಎಲ್ಲಾರ್ಗೂ ಕೆಲಸ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಬಂದಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಮನಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ.